ಇವತ್ತಿನ ನಮ್ಮ ಸಾಧಕರು ಐಕರಿ ಲಕಡಿ ಪಕಡಿ ಜುಮ್ಮ ನವರಸ ನಾಯಕ ಜಗತ್. ಸರ್, ನಾವು ರಿಸರ್ಚ್ ಮಾಡಿದಾಗ ನಿಮ್ ತಂದೆ ನಿಮ್ಮನ್ನ ಗುಲಾಬಿ ತರ ನೋಡ್ಕೊಳ್ಳೋರಂತೆ, ನಿಜಾನಾ? ಅಯ್ಯೋ ಏನ್ ಸರ್ ಇಷ್ಟೊಂದು ರೀಲ್ ಬಿಟ್ಬಿಟ್ಟವ್ರೆ ಯಾರೋ. ಓಹೋ ನಮಸ್ಕಾರ ಸರ್. ಜಯಮ್ಮ ಅಂತ ಒಂದು ಮಿಸ್ ಇತ್ತು, ಬಹಳ ಸಿನ್ಸಿಯರ್ ಪಾಠ ಮಾಡ್ತಾ ಇರೋದು. ನಾನು ಸುಮ್ಮನೆ ಹಿಂಗೆ ಲಿಪ್ ಮಾಡಿದೆ ಅಂತ ಅಂದ್ಬಿಟ್ಟು ಇವಳನ್ನ ನೋಡೋಕ್ಕೆ ನಮ್ದೊಂದು ಸ್ಟೈಲ್ ಇತ್ತು. ಟೈಟ್ ಜೀನ್ಸ್ ಪ್ಯಾಂಟ್, ವಾಕ್ ಮ್ಯಾನ್ ಹಾಕೊಂಡು ಇವ್ರ ಮನೆ ಮುಂದೆ ನಡ್ಕೋ ಹೋಗೋದು. ಹೋಗ್ತಾ ಬರ್ತಾ ಇವ್ರ ಅಜ್ಜಿ ಅಂತ ಹಿಂಗೆ ನನಗೆ ತಂದೆಗೆ ಶುಗರ್ ಬಂತು, ಕಂಟ್ರೋಲ್ ಮಾಡ್ಕೊಂಡಿಲ್ಲ, ಆಲ್ಮೋಸ್ಟ್ ಲಾಸ್ಟ್ ಲೆಗ್. ಆ ಕಾಲ್ನ ಹಿಡ್ಕೊಂಡು ನೋಡ್ತಾ ಇದ್ದಿಲ್ಲ. ಒಬ್ಬ ಮಗನಾಗಿ ನಾನು ಅನುಭವಿಸಿದ ನೋವಿದೆಯಲ್ಲ ನನಗೆ, ಬಹುಶಃ ಯಾರಿಗೂ ಬೇಡ. ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಇನ್ ತಡ ಯಾಕೆ, ಶುರು ಮಾಡೋಣ. ದಿಸ್ ಇಸ್ ಓಪೋ ಕ್ಯಾಮರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ವಾಸು ಅಗರ್ಬತೀಸ್, GRB ತುಪ್ಪ, ಉಮ್ಮಡಿ ಬಂಗಾರು ಜ್ಯುವೆಲರ್ಸ್ ಮತ್ತು ವಾಕ್ಮೆಟ್ ಫುಟ್ವೇರ್. ಒಬ್ಬ ಜಾಣ ಗುರುಗಳು ಮಗನ ಜೊತೆ ಪಾರ್ಕ್ ಹೋಗಿದ್ರು. ಹುಡುಗ ನೋಡ್ತಾನೆ, ಆಕಾಶದಲ್ಲಿ ಎತ್ತರಕ್ಕೆ ಒಂದು ಕೆಂಪು ಹೀಲಿಯಂ ಬಲೂನ್ ಹಾರ್ತಾ ಇದೆ. ಅಪ್ಪ, ನನಗೆ ಆ ಬಲೂನ್ ಬೇಕು ಅಂದ ಹುಡುಗ. ಬಲೂನ್ ಹತ್ರ ಹೋದ್ರು. ಅಲ್ಲಿ ಹೋದ್ರೆ ಕೆಂಪು ಬಲೂನ್ ಇಲ್ಲ, ಹಳದಿ ಬಲೂನ್ ಇದೆ, ನೀಲಿ ಬಲೂನ್ ಇದೆ, ಹಸಿರು ಬಲೂನ್ ಇದೆ, ಕೆಂಪಿಲ್ಲ. ಹುಡುಗ ಕೆಂಪು ಬಲೂನೇ ಬೇಕು ಅಂತ ಹಠ ಹಿಡಿತಾ ಇದ್ದಾನೆ. ಅಪ್ಪ, ನನಗೆ ಕೆಂಪು ಬಲೂನೇ ಬೇಕು, ಕೆಂಪು ಬಲೂನ್ ಹಾರುತ್ತೆ ಅಂತ. ಹಳದಿ ಬಲೂನ್ ತೆಗೆದು ಬಿಟ್ರು, ಅದು ಹಾರ್ತು. ಹಸಿರು ಬಲೂನ್ ತಗೊಂಡ್ರು, ಅದು ಹಾರ್ತು. ನೀಲಿ ಬಲೂನು ಹಾರ್ತು. ಹುಡುಗ ಶಾಕ್ ಆದ. ಆಗ ಜಾಣ ಗುರುಗಳು ಹೇಳಿದ್ರು, ಹಾರೋದಕ್ಕೆ ಕಾರಣ ಹೊರಗಿನ ವಿಷಯ ಅಲ್ಲ, ಒಳಗಿರೋ ಸತ್ವ ಅಂತ. ಇದು ಬರೀ ಬಲೂನ್ ಕತೆ ಅಲ್ಲ, ಜೀವನದ ಕತೆನೂ ಅದೇ. ನಾನ್ ಸಣ್ಣಕ್ಕಿದ್ದೀನಿ, ನಾನ್ ಕುಳ್ಳಕ್ಕಿದ್ದೀನಿ, ನಾನ್ ದಪ್ಪ ಇದ್ದೀನಿ, ನಾನ್ ಸೋಡಾ ಬುಡ್ಡಿ, ಬಿಟ್ಟಾಕಿ. ಒಳಗ್ ಸತ್ವ ಇದೆಯಾ? ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇದೆಯಾ? ನಿಮ್ಮ ಕೆಲಸದ ಬಗ್ಗೆ ಪ್ರೀತಿ ಇದೆಯಾ? ನಿಮ್ಮ ಕೆಲಸದಲ್ಲಿ ನೈಪುಣ್ಯತೆಯನ್ನ ಬೆಳೆಸ್ಕೊಳ್ಳುವಂಥ ತಾಕತ್ತಿದೆಯಾ? ನೀವು ಹಾರೋದು ಗ್ಯಾರಂಟಿ ಅನ್ನೋದೇ ನನ್ನ ನಂಬಿಕೆ. ಎಸ್, ಇವತ್ತಿನ ನಮ್ಮ ಸಾಧಕರು ಇದೇ ಥರ ತಮ್ಮ ಒಳಗಿನ ಪ್ರತಿಭೆಯಿಂದ ಮಾತ್ರ ಎತ್ತರಕ್ಕೆ ಬೆಳೆದವರು. ಇವರು ಮಾಡೋ ಒಂದೊಂದು ಸೌಂಡ್ ಕೂಡ ಸಿಕ್ಕಾಪಟ್ಟೆ ಫೇಮಸ್. ಐಕರಿ ಲಕಡಿ ಪಕಡಿ ಜುಮ್ಮ, ಕಬಡ್ಡಿ ಅಂತ ಅವ್ರ ಲೈಫ್ನ ಟಚಿಂಗ್ ಮಾಡಕ್ಕೆ ಸರಕ್ ಟಪಕ್ ಅಂತ ಬರಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ನವರಸ ನಾಯಕ ಜಗತ್. ಅಲ್ಲ ಸರ್, 2 ಸೀಸನ್ ಮಾಡಿದೀವಿ ಸರ್. ಮೊದಲನೇ ಎಪಿಸೋಡ್ ಇಂದ ಜನ ನಿಮ್ಗೆ ಕಾಯ್ತಾ ಇದಾರೆ. ಇಷ್ಟು ತಡ ಮಾಡ್ಬಿಟ್ರಲ್ಲ ಸರ್. ಅಲ್ಲಲ್ಲ, ನನಗೆ ಸ್ವಲ್ಪ ನಾನು ಸಂಕೋಚದ ಪ್ರಾಣಿ. ನನಗೇನಾಯ್ತು, ಹಾಕೊಂಡು ರಮೇಶ ಚೆನ್ನಾಗಿ ರುಬ್ಬಿಟ್ರೆ, ಕೇಳಬಾರ್ದೆಲ್ಲ ಕೇಳ್ಬಿಟ್ರೆ, ಆಮೇಲೆ ನಾವು ಫೀಲಿಂಗ್ ಮಾಡ್ಕೊಬಿಟ್ರೆ, ಇದೆಲ್ಲ ಯಾಕೆ ಬೇಕು? ರಿಸರ್ಚ್ ಅಲ್ಲಿ ಸಿಗ್ಬಾರ್ದಲ್ಲ, ಸಿಗ್ಬಿಟ್ರೆ ಆಮೇಲೆ ನಿಮ್ಮ ರಿಸರ್ಚ್ ಅವ್ರು ಸರಿ ಇಲ್ಲ ಸರ್. ಯಾಕೆ ಸರ್? ಅವರು ಇಲ್ಲಿ ಕೂರಿಸ್ಕೊಂಡು ಕೇಳೋ ಒಂದೊಂದು ಪ್ರಶ್ನೆನೂ ಪಾಪ ಅದು ಎಷ್ಟು ಕಷ್ಟಪಟ್ಬಿಟ್ಟು ಇದು ಹೆಂಗಿದೆ ನೋಡಿ, ನೀವು ಅದು ನಿಮ್ಮ ಸ್ಕೂಲ್ ಅದೇ ಎಲ್ಲ ಹೇಳ್ಬಿಡ್ತಾರೆ. ನಾವು ನೋಡೋಕ್ಕೆ ಒಡ್ಡರ ಥರ ಇರ್ಬೋದು, ಬಟ್ ನಮ್ಗೇನು ಅಂದರೆ ಮನ ಬೆಚ್ಚಿ ಮಾತಾಡ್ತಾ ಇರಬೇಕಾದ್ರೆ ಒಂದು ಕೇಳಬೇಕಾದ್ರೆ ಎಲ್ಲೋ ಸ್ವಲ್ಪ ಭಾವನಾಜೀವಿಗಳಲ್ವಾ, ಯಾಕೆ ಬೇಕು ಎಸ್ಕೇಪ್ ಆಗ್ಬಿಡೋಣ ಅಂತ ಹೇಳಿ. ನಿಮ್ಮ ಭಾವನೆಗಳಿಗೆ, ನಿಮ್ಮ ಕತೆಗೆ ನಾವು ಎಲ್ಲರೂ ಕಾಯ್ತಾ ಇದ್ದೀವಿ ಜಗದೀಶ್ ಅವರೇ. ಸೋ ಹ್ಯಾಪಿ. ನಾನು ಅದೆಲ್ಲದಕ್ಕಿಂತ ಮುಂಚೆ ನನ್ನ ಎಲ್ಲ ಅಭಿಮಾನಿಗಳಿಗೆ
ನಾನು ನನ್ನ ಉಸಿರಿಗೆ ಹೋಲಿಸ್ಕೊಂಡಂತ ಮನುಷ್ಯ. ಹಾಗಾಗಿ ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡದ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಸಹಸ್ರಾರು ನಮಸ್ಕಾರ. ರೈಟ್, ಇವರು ನಿಮ್ಗೆ ಗೊತ್ತು ನವರಸ ನಾಯಕ ಜಗ್ಗೇಶ್ ಅವರು. ಬಟ್ ಇವರು ಎಸ್ ಈಶ್ವರ್ ಗೌಡ್ರು, ನಮ್ಮೆಲ್ರಿಗೂ ಆಪ್ತರಾಗಿರೋದು ನವರಸ ನಾಯಕ ಜಗ್ಗೇಶ್ ಅಂತ. ಇವರು ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ 1963 ಮಾರ್ಚ್ 17ರಂದು ಜನಿಸಿದ್ರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದವರು. ಇವರ ತಂದೆ ಶಿವಲಿಂಗಪ್ಪ ಅವರು, ಇವರ ತಾಯಿ ನಂಜಮ್ಮನವರು. ಇವರ ಅಕ್ಕಂದರು ವಿಜಯಲಕ್ಷ್ಮಿ ಹಾಗೂ ಮಹಾದೇವಿ ಅವರು. ಇವರ ತಮ್ಮಂದರು ಕೋಮಲ್ ಹಾಗೂ ರಾಮಚಂದ್ರ. ಜಗ್ಗೇಶ್ ಅವರ ಶ್ರೀಮತಿಯವರು ಪರಿಮಳ ಅವರು. ಇವರ ಮಕ್ಕಳು ಗುರುರಾಜ್ ಹಾಗೂ ಯತಿರಾಜ್. ಇವ್ರನ್ನ ಮೊದಲನೇ ಸಲ ನಾವು ಕ್ಯಾಮೆರಾ ಮುಂದೆ ನೋಡಿದ್ದು 1978 ಬನಶಂಕರಿ ಅನ್ನೋ ಚಿತ್ರದಲ್ಲಿ. ಆ ನಂತರ 7 ವರ್ಷಗಳು 31 ಚಿತ್ರಗಳಲ್ಲಿ ಖಳನಾಯಕ ನಟನಾಗಿ, ಹಾಸ್ಯ ಕಲಾವಿದನಾಗಿ, ಪೋಷಕ ಪಾತ್ರಗಳಲ್ಲಿ ಮಿಂಚ್ತಾ ಇದ್ರು. ನಂತರ 92ರಲ್ಲಿ ಬಂಡ ನನ್ನ ಗಂಡ ಹಾಗೂ ತರ್ಲೆ ನನ್ನ ಮಗ ಚಿತ್ರಗಳಿಂದ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಬಡ್ತಿ ಪಡೆದ್ರು. ಆ ನಂತರ ಸರ್ವರ್ ಸೋಮಣ್ಣ, ಸೂಪರ್ ನನ್ ಮಗ, ಬಲ್ ನನ್ ಮಗ, ಶಿವಣ್ಣ, ಬೇವು ಬೆಲ್ಲ, ರೂಪಾಯಿ ರಾಜ, ಈ ತರ ಚಿತ್ರಗಳಿಂದ ಶುರುವಾಗಿ ಇತ್ತೀಚಿನ ಮಠ, ಎದ್ದೇಳು ಮಂಜುನಾಥ, ನೀರ್ದೋಸೆ ಚಿತ್ರಗಳವರೆಗೂ 120ಕ್ಕೂ ಹೆಚ್ಚಿನ ಕನ್ನಡ ಚಿತ್ರಗಳಲ್ಲಿ ಜಗ್ಗೇಶ್ ಅವರು ಅಭಿನಯ ಮಾಡಿದ್ದಾರೆ. ಅವರ ವಿಶಿಷ್ಟವಾದ ಡೈಲಾಗ್ ಡೆಲಿವರಿ, ಅವರ ಸ್ಪೆಷಲ್ ಬಾಡಿ ಲ್ಯಾಂಗ್ವೇಜ್ ಇಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವ ಜಗ್ಗೇಶ್ ಅವರು ಒಬ್ಬ ನಟರು, ನಿರ್ದೇಶಕರು, ನಿರ್ಮಾಪಕರು ಹಾಗೂ ಹಿನ್ನೆಲೆ ಗಾಯಕರು. ಇವರು ರಾಜಕೀಯ ರಂಗಕ್ಕೂ ಎಂಟ್ರಿ ಕೊಟ್ಟರು. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿ, KSRTCಯ ವೈಸ್ ಚೇರ್ಮನ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಜಗ್ಗೇಶ್ ಅವರು. ಜಗ್ಗೇಶ್ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಲೈಫ್ನ ರಿವೈಂಡ್ ಮಾಡೋಣ ಸರ್. ರೆಡಿ ಇದ್ದೀರಾ ಸರ್? ಏನೇನು ಮಾಡಿದಿರೋ ನಮಗೂ ಕುತೂಹಲ ಇದೆ. ಸರ್, ನಾವು ರಿಸರ್ಚ್ ಮಾಡಿದಾಗ ಒಬ್ರು ಹೇಳಿದ್ರು ನಿಮ್ಮ ತಂದೆ ನಿಮ್ಮನ್ನ ಗುಲಾಬಿ ತರ ನೋಡ್ಕೊಳ್ಳೋರಂತೆ. ಇನ್ನೊಬ್ರು ಹೇಳಿದ್ರು ನಿಮ್ಮನ್ನ ಉರಿ ಬಿಸಿಲು ತಪ್ಕೊಂಡ್ರೆ ಎಲ್ಲಿ ಅವ್ರ ನೆರಳು ನಿಮ್ಮ ಮೇಲೆ ಬಿದ್ದು ನಿಮ್ಗೆ ನೋವಾಗುತ್ತೋ ಅಂತ ಬರೀ ಚಂದ್ರ ಅವರವರು ಕಾವಿಡ್ ಆಮೇಲೆ ಕೊಡ್ರಂತೆ. ಮುತ್ತು ಕೊಡ್ಬೇಕಾದ್ರೆ ಎಲ್ಲಿ ಉಸಿರು ನಿಮ್ಮ ಮೇಲೆ ತಾಕಿ ನಿಮ್ಗೆ ನೋವಾಗುತ್ತೆ ಅಂತ ಉಸಿರು ಕಟ್ಕೊಂಡು ಮುತ್ತು ಕೊಡೋರಂತೆ. ನಿಮ್ಗೆ ನೋವೇ ಆಗದೆ ನೋಡ್ಕೊಂಡ್ರಂತೆ. ನಿಜಾನಾ? ಅಯ್ಯೋ, ಏನ್ ಸರ್ ಇಷ್ಟೊಂದು ರೀಲ್ ಬಿಟ್ಬಿಟ್ಟವ್ರೆ ಯಾರ? ಇಲ್ಲ, ಯಾರೋ ಕಾಗೆ ಹಾರಿಸ್ಬಿಟ್ಟಿದ್ದಾರೆ ಸರ್. ನಮ್ಮ ತಂದೆ ಬಂದು ನನ್ನ ಭಾಗಕ್ಕೆ ಹೆಂಗೆ ಅಂದ್ರೆ ಮೋಸ್ಟ್ ಸ್ಟ್ರಿಕ್ಟ್ ಫಾದರ್. ನೋಡಿ, ಅವತ್ತು ನಮಗೇನನ್ಸುತ್ತೆ, ನಮ್ಮಪ್ಪ ಏನಪ್ಪ ನನಗೆ ಎಷ್ಟು ಹಿಂಸೆ ಕೊಡ್ತಾನೆ, ನಾನು ಕೂತರು ನಿಂತರು ತಪ್ಪು. ನಾನು ಎಲ್ಲೋ ಸ್ಕೂಲ್ಗಳಿಗೆ ಹೋದಾಗ ಆ ಸ್ಕೂಲ್ ಪೇರೆಂಟ್ಸ್ಗಳೆಲ್ಲ ಬರೋರಲ್ಲ, ಬಂದಾಗ ಲಕ್ಷ್ಮೀನಾರಾಯಣ ಅಂತ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ. ಅವನು ಅವ್ರಪ್ಪ ಹೆಗಲ ಮೇಲೆ ಕೈ ಹಾಕೋ ಬಂದ್ರು. ನಾನು ಒಬ್ಬನೇ ನಿಂತ್ಕೊಂಡು ಹತ್ಬಿಟ್ಟಿದ್ದೆ. ಏನ್ ನಮ್ಮಪ್ಪ ಒಂದಿನಾನು ನಾನು ಭುಜದ ಮೇಲೆ ಕೈ ಹಾಕಿರವಲ್ಲ, ಹಿಂಗೆ ಬರೀ ಬೀಸ್ತಾ ಇರ್ತಾನಲ್ಲ ಇಟ್ಕೊಂಡು ಪಾರ್ಟಿ. ಆಮೇಲೆ ನನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಿದ್ದು ಹೆಂಗೆ ಅಂದ್ರೆ, ನಾನು ಸ್ವಲ್ಪ ಜಗಮಂಡ, ಹಂಗಾಗಿ ಎಲ್ಲ ಚಡ್ಡಿ ಪಡ್ಡಿ ಎಲ್ಲ ಕಳಿಸ್ಬಿಟ್ಟು ಬೇರ್ ಬಾಡಿದಲ್ಲಿ ಕೈ ಕಾಲು ಕಟ್ಟಾಕಿ ಮೇನ್ ರೋಡಲ್ಲಿ ಕೂರಿಸ್ಬಿಡೋ ನಮ್ಮಪ್ಪ. ನನಗೆ ಹೋಗೋರು ಬರೋಲ್ಲ ನೋಡ್ಕೊಂಡು ಹೋಗ್ಬೇಕು. ಏನಕ್ಕೆ ಅಂದ್ರೆ ಸಣ್ಣ ವಯಸ್ಸಲ್ಲೇ ಸ್ಕೂಲ್ ಚಕ್ಕರ್ ಹೊಡೆಯೋದು. ಅವನು ನನ್ನ ಬಾಮೈದ ಇದ್ದಾನೆ, ಅವನು ಬಂದು ನನ್ನನ್ನ ಕದ್ದು ಮುಚ್ಚಿ ಸ್ಕೂಲ್ ಚಕ್ಕರ್ ಹೊಡ್ಬಿಟ್ಟು ಕರ್ಕೊ ಹೋಗೋದು. ಅವಾಗ ಏನಾಗೋದು, ಮಲ್ಲೇಶ್ವರಂ ಬಂದು ಹಳ್ಳಿ ತರ. ಅವಾಗ ಇವತ್ತು ರಾಘವೇಂದ್ರ ಸ್ವಾಮಿಗಳ ಗುಡಿ ಇದೆ, 8th ಕ್ಲಾಸ್. ಯಾರೋ ಬ್ರಾಹ್ಮಣ ರಿಂಗ್ಸರು ಆ ಕಡೆ ಬಂದಾಗ ಪಾಪ ಮಕ್ಕಳು ಏನ್ ಹಿಂಗ್ ಕೂತಿದ್ದಾವೆ ಏನು ಅಂತಂದ್ರೆ ನನ್ನ ಮಗ ಹೇಳ್ಕೊಬಿಟ್ಟಿದ್ದ ನನಗೆ. ನಾವು ಅನಾಥರು ಕವಳ ತಾಯಿಗಳು ಅಂತ ಹೇಳ್ಬಿಡು ಊಟ ಕೊಡ್ತಾರೆ ಅಂತ ಹೇಳ್ಕೊಬಿಟ್ಟಿದ್ದ. ನಾವು ಬಡವರಮ್ಮ, ನಾವು ಹಂಗಮ್ಮ ಅಂತ ಈಗೆಲ್ಲ ಅನ್ಬಿಟ್ಟಾಗ ಪಾಪ ಅವ್ರು ಅಯ್ಯೋ ಅನ್ಸ್ಬಿಟ್ಟು ಬಾಳೆ ಎಲೆನಲ್ಲಿ ಪಾಪ ಅನ್ನ ಸಾರು ಎಲ್ಲ ತಗೊಂಡ್ಬಂದು ಕೊಡೋರು ನಮಗೆ. ಈ ತರ ಎಲ್ಲ ಪೋಲಿ ಆಟಗಳು ಇದೆಲ್ಲವೂ ನಮ್ಮಪ್ಪ ಗಮನಿಸೋ ನಿಂತ್ಕೊಂಡು. ಆಮೇಲೆ ಏನು ಮಾತಾಡ್ತಿರ್ಲಿಲ್ಲ, ಎಲ್ಲೋ ನೋಡ್ಬಿಡೋದು, ಬಾಗ್ಲಲ್ಲಿ ನಿಂತಿರೋ ನಮ್ಮಪ್ಪ. ನಾವೇನು ಯಾರು ನಮ್ಮ ಬಗ್ಗೆ ಗೊತ್ತಾಗಿಲ್ಲ ಅಂತ ನಮ್ಮ ಮನೆಗೆ ಎಂಟ್ರಿ ಕೊಟ್ರೆ ಬಂದಿದ ತಕ್ಷಣ ನನ್ನ ಹಿಡಿದು ರೋಡ್ಗೆ ಸೇವ್ ನಮ್ಮಪ್ಪ ಹಾಕಿಂಗೆ. ಅವಾಗಲೇ ಗೊತ್ತಾಗೋದು ನಾನೇನೋ ತಪ್ಪು ಮಾಡಿದ್ ಗೊತ್ತಾಗ್ಬಿಟ್ಟಿದೆ ನಮ್ಮಪ್ಪನಿಗೆ ಅಂತ. ನಮ್ಮಮ್ಮಂಗೆ ಗೊತ್ತಿಲ್ಲ ಪಾಪ, ಅದು ಪ್ರಾಣ. ನಾನು ಅಂದ್ರೆ ಅಯ್ಯೋ ನನ್ನ ಮಗನ್ ಸಾಯಿಸ್ಬಿಡ್ತಾನೆ, ಕಾಪಾಡ್ರಿ ಕಾಪಾಡ್ರಿ ಅಂತ ಬಡ್ಕೊಂಡು ಕಾಪಾಡ್ ಹಾಕೋದು, ತುಳಿದು ವಾಡ್ದು ಕೈ ಕಾಲು ಕಟ್ಟಾಕಿ ನಮ್ಮಮ್ಮನಿಗೆ 2 ಬೀಳೋದು, ನಿನ್ ಮಗನ್ನ ನೀನ್ ಹಿಂಗ ಸಾಕೋದು. ಇದು ನಮ್ಮಪ್ಪನಿಗೆ ಹಂಗೆ ಬಾಲ್ಯಾವಸ್ಥೆಯಿಂದನೂ ಕೂಡ ನಮ್ಮ ಒಂದು ಸ್ವಭಾವ ಹಿಂಗೆ ಬೆಳಿತಾ ಒಂದು. ನೀವು ನನಗೆ ಶೂಟಿಂಗ್ ಟೈಮಲ್ಲಿ ಹೇಳಿದ್ರಿ ನಿಮ್ಮ ಅಮ್ಮನಿಗೆ ಚಿಕ್ಕ ವಯಸ್ಸಲ್ಲೇ ನೀವು ಆಕ್ಟರ್ ಆಗಬೇಕು ಅಂತ ನಿಮ್ಗೆ ಆಸೆ ಇದ್ದಿದ್ದು, ಅವ್ರಿಗೂ ಆಸೆ ಇತ್ತಂತೆ. ಅವ್ರು ಬಹಳ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇದ್ರಂತೆ ನಿಮ್ಮಮ್ಮ.
ಇವರಮ್ಮ ಮಾಡಿದಂತ ಡ್ರಾಯಿಂಗ್ ಇದು ನೋಡಿ. ಆ ರೈಟ್ ಸೈಡ್ ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಜಗ್ಗೇಶ್ ಹೀರೋ ಯಾರೋ ವಿಲನ್ ಹೊಡಿತಾ ಇದಾರೆ. ಅಲ್ಲಿ ಯಾರೋ ಪ್ಯಾರಾಚೂಟ್ ಅಲ್ಲಿ ಹಾರ್ತಾ ಇದೆ, ಹೆಲಿಕಾಪ್ಟರ್ ಒಂದ್ ಕಡೆ ಹಾರ್ತಾ ಇದೆ. ಇದೆಲ್ಲದಕ್ಕಿಂತ ಜನ ನೋಡಿ ಅಲ್ಲಿ ಒಂದ್ ಕಡೆ ಚಪ್ಪಾಳೆ ತಡ್ತಾ ಇದಾರೆ. ಒಂದಿನ ನನ್ನ ಮಗ ಆಕ್ಟ್ ಮಾಡ್ತಾನೆ, ಜನ ಚಪ್ಪಾಳೆ ತಡ್ತಾರೆ ಅಂತ ಅವ್ರ ಅಮ್ಮ ಆಗ ಬರ್ದಿದ್ದು. ಇವತ್ತು ನೀವು ಚಪ್ಪಾಳೆ ತಡ್ತಾ ಇದ್ದೀರಾ, ಹೀರೋ ಅಲ್ಲಿದ್ದಾರೆ ನೋಡಿ. ಒಂದು ತಾಯಿಯ ಕನಸು ನನಸು ಮಾಡಿದ್ದಾರೆ ಜಗ್ಗೇಶ್. ಸೊ ನೈಸ್ ಜಗ್ಗೇಶ್ ಅವರೇ. ಆಮೇಲೆ ಅಲ್ಲಿ ಮೇಲ್ಗಡೆ ಸೂರ್ಯ, ಆ ಸೂರ್ಯನ ಒಂದು ಅರ್ಥ ಹೇಳಿದ್ಲು ಏನು, ಆ ಸೂರ್ಯ ಇರೋರ್ಗು ನನ್ನ ಮಗನ ಹೆಸರಿರಬೇಕು ಅಂತ. ವಾವ್ ವಾವ್ ವಾವ್, ಸೋ ಸ್ವೀಟ್, ಬ್ಯೂಟಿಫುಲ್. ಅಮ್ಮನಿಗೆ ಈ ತರ ಕನಸು. ನೀವು ಕಾಲೇಜಲ್ಲಿ ಇದ್ದಾಗ ಕೂಡ ಎಷ್ಟೊಂದು ಸಲ ನೀವೆಲ್ಲೋ ಒಂದ್ ಕಡೆ ದಾರಿ ತಪ್ಪಿದಿರಾ ಅಂತ ಗೊತ್ತಾದಾಗ ನಿಮ್ಮಮ್ಮ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೆಲ್ಲ ಬೆದರಿಕೆ ಕೊಟ್ಟು ನಿಮ್ ಮತ್ತೆ ದಾರಿ ತರಿಸಿಲ್ಲ ಸರ್. ರೈಲ್ವೆ ಕಮ್ಮಿ ಮೇಲೆ ಮನ್ಕೊಬಿಟ್ಲು ಹೋಗಿ. ರೈಲ್ವೆ ಕಮ್ಮಿ ಮೇಲೆ ಇಂಥ ಕೆಟ್ಟ ಮಗನಿಗೆ ನಾನು ತಾಯಿ ಅನ್ನಿಸ್ಕೊಳ್ಳೋದು ಒಂದೇ, ಸತ್ತೋಗೋದು ಒಂದೇ ನನಗೆ ಅಂತ ಹೋಗಿ ಮನ್ಕೊಬಿಟ್ಲು. ನಾನು ಹಿಡಿದು ಎಳೆಯಕ್ಕೆ ಬೇಡ, ಬರಮ್ಮ, ತಪ್ಪಾಯ್ತು, ಮಾಡಲ್ಲ, ಹಂಗೆ ಬರಮ್ಮ ಅಂತ ಸೀರಿಯಸ್ ಆಗಿ ರೈಲ್ ಬಂದ್ಬಿಡ್ತು. ನಾನು ಅವಳು ದೊಡ್ಡ ಯುದ್ಧ ನಡೆದೋಯ್ತು. ಕಡೆಗೆ ನಾನು ಹೇಳಿದೆ, ನಿನ್ನ ಮೇಲೆ ಆಡೆ ನಾನು ಏನು ಮಾಡಲ್ಲ, ನೀನು ಹಾಕಿದ್ಗೇನೆ ದಾಟಲ್ಲ ಅಂತ. ಅವಾಗ ಲಬಕ್ಕನ ಎದ್ಬಿಟ್ಟು ಬಂದೆ. ಅಲ್ಲಿ ನಮ್ಮ ಮನೆ ಹತ್ರ ಚೌಡೇಶ್ವರಿ ಟೆಂಪಲ್ ಅಂತ ಇದೆ. ನಾನು ನನ್ನ ಮಗನೇ ನಂಬಲ್ಲ ನಿನ್ನ ಮಾತು ತಪ್ಪುಬಿಡ್ತೀಯ, ಬಾಯಿಲಿ ನಿನ್ನ ಜೀವನದಲ್ಲಿ ಏನೇನು ತಪ್ಪು ಮಾಡಿದೆ ಎಲ್ಲವೂ ಬರೀ ಒಂದು ಪೇಪರಲ್ಲಿ. ನಾನು ಈಶ್ವರನ ಮುಂದೆ ನಿಲ್ಲಿಸ್ತೀನಿ ನಿನಗೆ, ನೀನು ಅಲ್ಲಿ ಕರ್ಪೂರ ಹಾಕಿ ಅಂಟಿಸ್ಬೇಕು ನೀನು, ಅವಾಗೆ ನಾನು ನಿನ್ನ ನಂಬೋದು. ಆಗ ಅವಳು ನಮ್ಗೆ ಹಾಕಿದ್ದು ಕ್ಲಾಸ್ ಏನು ಅಂದರೆ, ನಾವು ಬಿಡಿ ಸಿಗರೇಟ್ ಸೇದಲ್ಲ ಅಂತ ಬರಿಬೇಕು ಫಸ್ಟು, ಗುಂಡು ಪಂಡು ಹಾಕೋಂಗಿಲ್ಲ ಅಂತ ಬರ್ಸ್ಕೊಂಡು ಎಲ್ಲ ಬರ್ದ್ಬಿಟ್ಟು ಆಮೇಲೆ ಹೇಳಿದೆ, ಅಮ್ಮ ನಾನು ದುಡ್ದ ಮೇಲೆ ಇವೆಲ್ಲ ಮಾಡ್ಬೋದಾ ಅಂತ ಕೇಳಿದೆ. ಅವಾಗ ಯಾಕಂದ್ರೆ ಲೈಫ್ ಲಾಗ್ ಏನೋ ಮಾಡಬೇಡ ಅಂದ್ಬಿಟ್ರೆ ಅಂತ ಅಂದಾಗ ಒಂದು ಚಿಕ್ಕ ಪಾಸ್ ಕೊಟ್ಲು. ಪಾಸ್ ಹೇಳಿದ್ರು, ಕೊಟ್ಬಿಟ್ಟು ಹಿಂಗೆ ನೋಡಿದ್ಲು, ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಉದ್ಧಾರ ಆಗಲ್ಲ, ಇವೆಲ್ಲ ನಾನು ನೀನು ಒಳ್ಳೇದಕ್ಕೆ ಕೇಳಿದ್ರೆ ನೀನು ಆದ್ಮೇಲೆ ಎಲ್ಲ ಮಾಡಲ ಅಂತ ಕೇಳ್ತೀಯಲ್ಲ ನೀನು ಅಂತ ನೋಡು. ಒಂದು ಮಗುನ ಚೇಂಜ್ ಮಾಡಬೇಕು, ಆತನ ಏನೋ ಒಂದು ಮಾಡಬೇಕು ಅಂದ್ರೆ ಎಷ್ಟು ಜವಾಬ್ದಾರಿ ಇರುತ್ತೆ ಒಂದು ತಾಯಿಗೆ. ನೋಡಿ, ಈಗ ನಾವು ಕುತ್ಕೊಂಡು ಯೋಚನೆ ಮಾಡಿದ್ರೆ ಆ ಜರ್ನಿಗಳನ್ನ ಎಷ್ಟು ಪುಣ್ಯ ಮಾಡಿದೀವಿ ನಾವು. ನಾನು ನಿಜವಾಗ್ಲೂ ಅಫ್ಕೋರ್ಸ್ ನಾನು ನೋಡಿದ್ದೀನಿ ನಿಮ್ಮ ಶರ್ಟ್ ಒಂದ್ ಕಡೆ ಅಮ್ಮಂದ ಹೆಸರು ನೀವು ಟ್ಯಾಟು ಕೂಡ ಬಹಳ ಕ್ಲೋಸ್ ನಿಮಗೆ. ನಿಮ್ಮ ತುಂಬಾ ಕ್ಲೋಸ್ ಗೊತ್ತು ನನಗೆ. ಬಟ್ ನಿಮ್ಮ ಅಪ್ಪನ ಮೊದಲು ಸ್ವಲ್ಪ ಒಂದು ಹಾರ್ಶ್ ಆಗಿದ್ರು, ಸ್ಟ್ರಿಕ್ಟ್ ಆಗಿದ್ರು. ಅಪ್ಪನ ಜೊತೆ ಯಾವಾಗ ಕ್ಲೋಸ್ ಆದ್ರೆ ನೀವು? ಸರ್ ಏನಾಯ್ತು, ತಾಯಿ ಹೋದ್ಮೇಲೆ ತಂದೆ ಸ್ವಲ್ಪ ಅನಾಥ ಪ್ರಜ್ಞೆ ಕಡಕ್ ಸ್ಟಾರ್ಟ್ ಆಗೋಯ್ತು. ಯಾಕಂದ್ರೆ ದೇವರ್ ಇನ್ಸೆಪರಬಲ್. ಕರೆಕ್ಟ್. ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ನಮ್ಮ ತಾಯಿ ಬಹುಶಃ ಆತರ ಒಬ್ಬ ಹೆಂಡತಿ ಸಿಗಬೇಕು ಅಂದ್ರೆ ತುಂಬಾ ಜನ್ಮದ ಪುಣ್ಯ ಮಾಡಿರ್ಬೇಕು. ಯಾವಾಗ ನಮ್ಮ ತಾಯಿ ಕಾಲ್ಬಾದ್ನೋ ತಂದೆಗೆ ಒಂದು ಅನಾಥ ಪ್ರಜ್ಞೆ ಕಾಡ್ತು. ನಾನು ಬಂದು 24 ಗಂಟೆ ನಮ್ಮ ಅಪ್ಪನ ಜೊತೆ ಇರೋಕ್ಕಾಗಲ್ಲ, ಅಥವಾ ನನ್ನ ತಮ್ಮ ಇರೋಕ್ಕಾಗಲ್ಲ, ನಮ್ಮ ಅಗ್ದಿರು ಇರೋಕ್ಕಾಗಲ್ಲ. ಅವ್ರ ಗಂಡ, ಅವ್ರ ಮಕ್ಕಳು ಎಲ್ಲ ದೂರ ಆದಾಗ ಒಬ್ಬರೇ ತೋಟದ ಮನೆಯಲ್ಲಿ ಕೂತಿದ್ದಾಗ ತುಂಬಾ ಬೇಜಾರಾಗಿ ಸ್ವಲ್ಪ ಬೇರೆ ಅಭ್ಯಾಸಕ್ಕೆ ದಾಸರಾದ್ರು. ಆ ಲೋನ್ಲಿನೆಸ್. ಸೊ ಶುಗರ್ ಬಂತು ಅವ್ರಿಗೆ. ಆ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿಲ್ಲ. ಯೂಸ್ ಟು ಸ್ಮೋಕ್, ಯೂಸ್ ಟು ಬೂಸ್. ಸೊ ಇದೆಲ್ಲ ಆಗ್ತಾ ಒಂದು ಪಾಯಿಂಟ್ ಅಲ್ಲಿ ನಾನು ಒಂದಿನ ಊರಿಗೆ ಹೋದೆ. ಪಾಪ ಅವ್ರ ಕಾಲಿಗೆ ಏನೋ ಮೆಡಿಸಿನ್ ಆಗ್ತಾ ಕೂತಿದ್ರು. ಏನಾಯ್ತು ಅಂತ ಅಂದೆ. ಏನೋ ನೋಡಪ್ಪ, ಕಾಲು ಏನೋ ಗಾಯ ಆಗ್ಬಿಟ್ಟಿದೆ, ವಾಸಿ ಆಗ್ತಾ ಇಲ್ಲ. ಯಾಕೋ ಟೆನ್ಷನ್ ಆಯ್ತು ನನಗೆ. ಇದೆಲ್ಲ ಏನಿರ್ತದೆ ಸರ್? ನೀವು ತೋರಿಸಿದ ಫೋಟೋ ನಾನು ನೆನಪಿದೆ ಜಗೇಶ್. ತನ್ನೆಲ್ಲ ನಮ್ಮ ಶೂಟಿಂಗ್ ಕಾಮಿಡಿ ಮಾಡ್ತಾ ಇದೀವಿ, ನಾವಿಬ್ರು ಜೋಕ್ಸ್ ಮಾಡ್ತಾ ಇದೀವಿ, ರಗಳೆ ಮಾಡ್ತಾ ಇದೀವಿ. ಆ ಟೈಮಲ್ಲಿ ಒಂದು ಫೋಟೋ ಬಂತು. ಇವರಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಡಯಾಬಿಟಿಸ್ ಹೆಚ್ಚಿಗೆ ಆಗ್ಬಿಟ್ಟಿತ್ತು, ಇವರು ನಿರ್ಧಾರ ತಗೋಬೇಕು. ಹೇಳಿ ಜಗೇಶ್. ಪಾಪ ಅದೇ ಅವಾಗ ವಿಪರೀತ ಶುಗರ್ ಬಂತು. ಅದಾದ್ಮೇಲೆ ನಾನು ಯಾಕೆ ಮೆಡಿಸಿನ್ ಹಾಕ್ತಿದ್ದೀರಿ ಅಂತ ಕೇಳಿದೆ. ಗಾಯ ಆಗಿದೆಪ್ಪ, ವಾಸಿ ಆಗ್ತಿಲ್ಲ ಅಂದಾಗ ನನಗೆ ಸ್ವಲ್ಪ ಸೈನ್ಸ್ ಗೊತ್ತಿರೋದ್ರಿಂದ ನನಗೆ ಅರ್ಥವಾಯಿತು ಏನೋ ಸಮಥಿಂಗ್ ವೆಂಟ್ ರಾಂಗ್ ಅಂತ. ಆದಮೇಲೆ ನಾನು ನಿಮಗೆ ಹೇಳ್ತಿದ್ದೆ, ದಯವಿಟ್ಟು ಸ್ಮೋಕ್ ಮಾಡಬೇಡಿ, ಕುಡಿಬೇಡಿ ಅಂತ. ನೀವು ನಮ್ಮ ಮಾತು ಕೇಳಲಿಲ್ಲ, ಯಾಕೋ ಕಾಲಿಗೆ ತೊಂದರೆ ಆದಂಗಿದೆ, ದಯವಿಟ್ಟು ಬನ್ನಿ ಹೋಗೋಣ ಹಾಸ್ಪಿಟ್ಲಿಗೆ ಅಂತ ನಾನು ಹೇಳಿದೆ. ಪಾಪ ಹೇಳಿದಾಗ ಭಾಳ ಗೌರವ ನನ್ನ ಕಂಡ್ರೆ, ನನ್ನ ಬೆಳವಣಿಗೆ ನೋಡಿದ್ಮೇಲೆ ತುಂಬ ರೆಸ್ಪೆಕ್ಟ್ ಮಾಡೋರು ನನ್ನ. ಸರಿ ಆಯ್ತು ನಡಿಯಪ್ಪ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಜೈನ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಅವಾಗ ಚೆಕ್ ಮಾಡಿ, ಇಲ್ಲ ಇವ್ರಿಗೆ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ, ಕಷ್ಟ, ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್, ಒಂದು ಸ್ಟೆಂಟ್ ಹಾಕಿ ನೋಡೋಣ, ಅಕಸ್ಮಾತ್ ಅದು ಫೇಲ್ಯೂರ್ ಆದರೆ ವ್ಯಾಟು ಆಂಪ್ಯೂಟಿಸ್ ಲೆಗ್ ಅಂತ ಅಂದರು.
ನಾನು ಅವ್ರ ಕೈ ಹಿಡ್ಕೊಂಡು ಕೇಳ್ಕೊಂಡೆ, ಬೇಡಿ ನಮ್ಮ ತಂದೆ ಹುಲಿ ಥರ ನೋಡಿದ್ದೀನಿ, ಅವ್ರ ಕಾಲು ಹೋಗೋದೆಲ್ಲ ಬೇಡ, ದಯವಿಟ್ಟು ಸ್ಟೆಂಟ್ ಹಾಕಿ ಅಂತ ನಾನು ಹೇಳಿದಾಗ ಪಾಪ ಹಾಕಿದ್ರು. ಸ್ಟೆಂಟ್ ಹಾಕಿ ಹೆಪರಿನ್ ಟ್ಯಾಬ್ಲೆಟ್ ಕೊಟ್ಟು ಎಲ್ಲ ಬ್ಲಡ್ ತಿಂದರೆಲ್ಲ ಕೊಟ್ಟು ಆ ಪೋರ್ಷನ್ ಎಲ್ಲ ತೆಗೆದು ತಿರ್ಗಿ ಬ್ಲಡ್ ಸರ್ಕ್ಯುಲೇಷನ್ ಬರೋ ಥರ ಎಲ್ಲ ಮಾಡಿ ಒಂದು 3 ತಿಂಗಳಾದಮೇಲೆ ರೆಗ್ಯುಲರ್ ಚೆಕಪ್ ಎಲ್ಲ ಮಾಡಿಸಿ ನಾನು ಡಾಕ್ಟ್ರ್ ಕೇಳಿದೆ, ಸರ್ ಕರ್ಕೊಂಡೋಗಿ ಬಿಡ್ಬೋದಾ ನಮ್ಮ ತಂದೆ ನಾವು ಊರಿಗೆ ಅಂದರೆ ಈ ಸೇಫ್ ಯು ಕ್ಯಾನ್ ಅಂತ ಹೇಳಿದ್ರು. ನೋಡಿ ಎಂಥ ದೌರ್ಭಾಗ್ಯ, ನಾನು ಊರಿಗೆ ಕರ್ಕೊಂಡೋಗಿಬಿಟ್ಟೆ. ತಿರ್ಗಾ ವಾಪಸ್ಸು ನನಗೆ ಫೋನ್ ಮಾಡಿ ಹೇಳಿದ್ರು, ನನಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ, ಕುತ್ಕೊಳಕ್ಕೆ ಆಗ್ತಾ ಇಲ್ಲ, ತುಂಬ ಪೇನ್ ಆಗ್ತಾ ಇದೆ ನನಗೆ ಅಂತ. ನಾನು ತಿರ್ಗಾ ವಾಪಸ್ಸು ಕರ್ಕೊಂಡ್ಬಂದೆ ಅವ್ರಿಗೆ. ತಿರ್ಗಾ ಡಾಪ್ಲರ್ ಚೆಕ್ ಎಲ್ಲ ಮಾಡಿದೆ, ತಿರ್ಗಾ ಬ್ಲಾಕ್ ಆಗಿಬಿಟ್ಟಿದೆ, ಇನ್ಎವಿಟಬಲ್ ಜುಗೇಶ್ ಯು ಹ್ಯಾವ್ ಟು ಆಂಪ್ಯೂಟ್ ಅಂತ ಅಂದರು. ತುಂಬ ಬೇಜಾರಾಗೋಯ್ತು ನನಗೆ. ನಾನು ನಮ್ಮ ತಂದೆನ ನಿಧಾನಕ್ಕೆ ಮುದ್ದಾಡಿ ನಾನು ಅಣ್ಣ ಅಂತ ಕರಿತಾ ಇದ್ದಿದ್ದು, ತುಂಬ ಕಿಸ್ ಮಾಡ್ತಾ ಇದ್ದೆ ಅವ್ರಿಗೆ, ನಿಧಾನಕ್ಕೆ ಮುತ್ತು ಕೊಟ್ಟವ್ರಿಗೆ ಅವ್ರಿಗೆ ಬದುಕಿನ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದೆ. ನೋಡಿ, ಏನೇನು ನಮ್ಮ ಭಾಗ್ಯಕ್ಕೆ ಬರುತ್ತೆ ಅದನ್ನೆಲ್ಲ ನಾವು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದೊಂದು ಸರಿ ನಮಗೆ ಗೊತ್ತಿಲ್ದಂಗೆ ದೇವರು ನಮ್ಮಿಂದ ಏನೇನೋ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಮನಸ್ಸನ್ನ ತುಂಬ ಗಟ್ಟಿಯಾಗಿ ಇಟ್ಕೋಬೇಕಾಗ್ತದೆ. ನಿಮಗೆ ನಾಳೆ ದಿನ ಯಾವುದೋ ಒಂದು ಅಂಗ ಹೋಯ್ತು ಅಂದರೆ ನಾನು ಎಲ್ಲವೂ ಕಳ್ಕೊಂಡೆ ಅನ್ನೋ ಒಂದು ನೋವು ಬೇಡ ನಿಮಗೆ. ಯಾಕಪ್ಪ ಏನೇನೋ ಹೇಳ್ತಾ ಇದ್ಯಾ ಅಂದರು. ನಂಗೆ ಅಳು ತಡೆಯೋಕ್ಕಾಗಿಲ್ಲ. ನಾನು ತಬ್ಕೊಂಡು ಹತ್ಬಿಟ್ಟೆ. ಇಲ್ಲಣ್ಣ, ನಿನಗೆ ಯು ಆಲ್ಮೋಸ್ಟ್ ಲಾಸ್ಟ್ ಯುವರ್ ಲೆಗ್, ತೆಗಿಲೇಬೇಕಿದು, ತೆಗಿಲಿಲ್ಲ ಅಂದರೆ ನೀನು ಸತ್ತೋಗ್ತೀಯಾ, ನಿನ್ನ ಕಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಅಂದಾಗ ಪಾಪ ನನ್ನೇ ನೋಡಿದ್ರು. ನಿಮ್ಮಪ್ಪ ಇರಬೇಕಾ ನಿನ್ನ ಜೊತೆ ಇನ್ನ? ಬಿಟ್ಟು ಮಾಡ್ಬಿಟ್ರು. 2 ಕಾಲು ಒಂದು ನನಗೆ ಆ ಕಾಲನ್ನ ಹಿಡ್ಕೊಂಡು ನೋಡ್ತಾ ಇದ್ದೀನಿ. ತುಂಬ ಬೇಜಾರಾಯಿತು ನನಗೆ. ಹುಲಿ ಥರ ಇದ್ರು ಪಾಪ ಅವರು. ಡಾಕ್ಟ್ರ್ ಹೇಳ್ತದೆಲ್ಲ ಮುಟ್ಬೇಡಿ ಬಿಸಾಕಿ ಅಂತ. ನಾನು ಫೋಟೋ ಎಲ್ಲ ತೊಗೊಂಡು ನಾನು ಇಟ್ಕೊಂಡಿದ್ದೆ, ತುಂಬ ವರ್ಷ ಇಟ್ಕೊಂಡಿದ್ದೆ. ನೋಡಿ ಎಂಥ ದೌರ್ಭಾಗ್ಯ. ಆಮೇಲೆ ನಾನು ಹೇಳಿದೆ ನಮ್ಮ ತಂದೆಗೆ, ಅಣ್ಣ ಹೆದರಬೇಡಿ, ನಿಮ್ಗೆ ಅದ್ಭುತವಾದ ಕಾಲು ಹಾಕಿ ನಡೆಸ್ತೀನಿ ವಾಪಸ್ ತಿರ್ಗಾ ನಿಮಗೆ ಅಂತ ಹೇಳಿ ಐ ಆರ್ಡರ್ಡ್ ಫಾರ್ ಎ ಲೆಗ್. ಒಬ್ಬ ರೆಸ್ಲರ್ ನಮ್ಮ ತಂದೆ, ಕಾಲಿಲ್ದಂಗೆ ಕುಂಟುನ್ ಥರ ಎಲ್ಲ ಇರಬೇಕಪ್ಪ ನಾನು ಅಂದರು. ಇಲ್ಲ, ನಿಮ್ಮ ಕಾಲು ಕೊಡಿಸ್ತೀನಿ ನಾನು, ಹೆದರಬೇಡಿ ಅಂತ ಹೇಳಿ ತಿರ್ಗಾ ವಾಪಸ್ಸು ಅವ್ರಿಗೆ ಕಾಲು ಹಾಕ್ಸ್ತೀವಿ. ಹಾಕ್ಸಿ ಒಂದು ಪೈಜಾಮ, ಲೂಸ್ ಪೈಜಾಮ ಹಾಕಿ ಅವ್ರಿಗೆ ನಿಲ್ಲಿಸಿ, ಆವಾಗ ನಮ್ಮ ತಂದೆ ನಿಂತ್ಕೊಂಡ್ರು, ಹಿಂಗೆ ಕೋಲ್ ಹಿಡ್ಕೊಂಡು ನಿಂತ್ಕೊಂಡು ನೋಡಿದ್ರು. ಶಬಾಷ್ ಮಗನೇ, ವಾಪಸ್ ಕಾಲು ಕೊಟ್ಟೆ ನನಗೆ, ತುಂಬ ಥ್ಯಾಂಕ್ಸ್ ಅಂತಂದು. ನಡೀರಿ ಇದರಲ್ಲಿ ನಡೆದ್ರು ಪಾಪ. ಏನು ನೋಡಿ ದೇವ್ರ ಲೀಲೆ ನಂಗೆ ಗೊತ್ತಿಲ್ಲ. ತಿರ್ಗಾ ಇನ್ನು 3 ತಿಂಗಳಿಗೆ ಗೆಟ್ ಎ ಮೆಸೇಜ್, ಯಾವ ಟು ಆಂಪ್ಯೂಟ್ 1 more leg ಅಂತ. ಇಲ್ಲಿ ಒಬ್ಬ ಮಗನಾಗಿ ನಾನು ಅನುಭವಿಸಿದ ನೋವಿದೆಯಲ್ಲ ನನಗೆ, ಬಹುಶಃ ಯಾರಿಗೂ ಬೇಡ. ನಾನು ಅವತ್ತು ಭಾಳ ಸಂಕಟಪಟ್ಟೆ. ನಾನು ನಮ್ಮ ತಂದೆಯವ್ರನ್ನ ತೋಟಕ್ಕೆ ಕರ್ಕೊಂಡೋಗಿ ಒಂದು ಮೂಲೆಯಲ್ಲಿ ಕೂರಿಸಿ, ತ್ಯಾಗಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಬಟ್ ದೇಹಗಳಲ್ಲಿ ಅಂಗಗಳನ್ನ ತ್ಯಾಗ ಮಾಡೋದಿದೆಯಲ್ಲ, ಅದಕ್ಕಿಂತ ತುಂಬ ಸಂಕಷ್ಟ ಇನ್ನೊಂದಿಲ್ಲ. ವಿಧಿ ಇಲ್ಲ, ಯಾಕೋ ಹಿಂಗಾಗಿದೆ. ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳಿದೆ. ನಾನು ಬಾಲ್ಯದಲ್ಲಿ ತುಂಬ ಪೋಲಿ, ನಿಮಗೆ ತುಂಬ ನೋಯಿಸಿದ್ದೀನಿ, ಬಟ್ ನನ್ನ 2 ಕಾಲು ನಿಮ್ಮ ಹತ್ರ ಇರುತ್ತೆ, ನನ್ನ ಹೃದಯ ನಿಮ್ಮ ಹತ್ರ ಇರುತ್ತೆ, ನನ್ನ ಪ್ರೀತಿ ನಿಮ್ಮ ಹತ್ರ ಇರುತ್ತೆ. ದಯವಿಟ್ಟು ತಗ್ಸಾಕಿ ಇನ್ನೊಂದು ಕಾಲನ್ನ. ನನ್ನ ಮೇಲೆ ಅಭಿಮಾನ ಇದ್ದರೆ ನೀವು ಇನ್ನೂ ನನ್ನ ಜೊತೆ ಬಾಳಬೇಕು, ನಿಮ್ಮನ್ನು ಉಳಿಸ್ಕೋಬೇಕು. ನಾನು ಕಿತ್ತಾಕಿ ಇನ್ನೊಂದು ಕಾಲು ಹೊಟ್ಟೋಗ್ಲಿ, ಬನ್ನಿ ಹೋಗೋಣ, ಹಾರ್ಟಿಗೆ ತೊಂದರೆ ಆಗುತ್ತಂತೆ ಅಂತ ಅಂದಾಗ ನಮ್ಮ ತಂದೆ ಹಿಂಗೆ ನೋಡಿ 2 ಕೈನ ಚಾಚಿದ್ರು, ನನಗೆ ತಪ್ಕೊಂಡ್ರು. ನಿನ್ನಂಥ ಮಗ ಇರಬೇಕಾದ್ರೆ ಈ ಕಾಲು ಪುಟ್ಗೋಸಿ ಕಣೆ, ಅಂಗಡಿಯ ಹೋಗೋಣ. ತೆಗೆಸಿದ್ರು ಕಾಲಲ್ಲಿ. ತೆಗೆಸಿದ ಮೇಲೆ ನಾನು ನಿಮ್ಮ ಜೊತೆ ಆ್ಯಕ್ಟಿಂಗ್ ಬಂದೆ. ಹೌದು, ನನಗೆ ಆಶ್ಚರ್ಯ. ಆ ಟೈಮಲ್ಲಿ ಅಂಥ ಒಂದು ಘಟನೆ ನಡೀತಾ ಇದೆ, ಅಷ್ಟೊಂದು ಸೆಂಟಿಮೆಂಟಲ್ ವಿಷಯ ನಡೀತಿರ್ಬೇಕಾದ್ರೆ ನಾವು ಅಲ್ಲಿ ಕಾಮಿಡಿ ಚಿತ್ರ ಮಾಡ್ತಾ ಇದೀವಿ. ನಮ್ಮ ಕಲಾವಿದರ ಜೀವನನೇ ಹಾಗೆ. ನಮ್ಮ ಪರ್ಸನಲ್ ಲೈಫ್ ಏನೋ ಇರುತ್ತೆ, ಇಲ್ಲೋ ಏನೋ ಮಾಡ್ತಾ ಇರ್ತೀವಿ. ಆ ಕ್ಷಣ ನನಗೆ ಮರೆಯೋಕ್ಕೆ ಆಗಲ್ಲ. ನೀವು ಆಕ್ಟ್ ಮಾಡ್ತಾ ಇದ್ವಿ, ಈ ಗಾಡಿಯ ಓಡಿಸ್ಕೊಂಡು ಸುಮಾರು ಜನ ಬಂದ್ರು. ಸಾಂಗ್ ಶೂಟಿಂಗ್ ನಿಮ್ ನಡೀತಾ ಇತ್ತು, ನಾನು ಬಿಡುವಾಗಿದ್ದೆ. ಬಂದಾಗ ತುಂಬಾ ಜನ ಓಡಿಸ್ಕೊಂಡ್ ಬಂದ್ರು. ಅವ್ರ ಭಾಷೆ ಬರಲ್ಲ ನನಗೆ. ನಾನು ಇದನ್ನ ನೋಡಿದ ತಕ್ಷಣ ನಮ್ಮ ಅಪ್ಪನ ನೆನಪಾಯ್ತು. ಅರೇ, ನಮ್ಮ ಅಪ್ಪನ್ಗೆ ಒಂದು ಕಾಲ್ ಕೊಡಿಸ್ತೀನಿ ಇದರಲ್ಲಿ ಅಂತ ಹೇಳಿ ಅವ್ರಿಗೆ ಹೋಗಿ ಮಾತಾಡಿಸ್ತೇವೆ. ಐ ವಾಂಟ್ ಟು ಬೈ ದಿಸ್ ಅಂತ ಹೇಳಿದೆ. ಅವರು ಪಾಪ ಯಾರೋ ನಾನು ಅಣಗಿಸ್ತಾ ಇದೀನಿ ಅಂತ ತಿಳ್ಕೊಂಡು ಕಿರ್ಚಾಡಿದ್ರು. ಅವ್ನು ಯಾರೋ ಕೋಆರ್ಡಿನೇಟರ್ ಇದ್ದ ನಮ್ಮ ಜೊತೆ. ಅವ್ನು ವಾಟ್ ಹ್ಯಾಪನ್ ಅಂತ ಕೇಳಿದೆ. ನಾನು ಅವ್ನಿಗೆ ಹೇಳಿದೆ, ನಮ್ಮ ತಂದೆಗೂ 2 ಕಾಲಿಲ್ಲ, ಇದು ಕೊಡಿಸ್ಬೇಕು, ಅವರು ಚೆನ್ನಾಗಿದೆ, ಅದನ್ನು ಕೇಳಕ್ ಬಂದೆ ಅಂದಾಗ ಅವ್ರು ಹೋಗಿ ಹೇಳಿದ್ರೆ ಅಷ್ಟು ಜನ ಮುತ್ಕೊಬಿಟ್ರು ನನಗೆ. ಐ ಆಮ್ ಸಾರಿ ಅಂದ್ಬಿಟ್ಟು ಪಾಪ ಅವ್ರು ಕಾರ್ಡ್ ಕೊಟ್ಟರು. ಅಲ್ಲೇ 1.25 ಲಕ್ಷ ಕೊಟ್ಟು ಅದನ್ನು ಫ್ಲೈಟಲ್ಲಿ ಹಾಕ್ಕೊಂಡ್ಬಂದು ನಮ್ಮಪ್ಪನಿಗೆ
ಮಾಯಸಂದ್ರಿಗೆ ತಗೊಂಡೋಗಿ ನಾನು ಇದನ್ನು ಇಳಿಸ್ಲಿಲ್ಲ ನನ್ನ ಗಾಡಿಯಿಂದ. ನಾನು ಹೋಗಿ ನಮ್ಮ ಅಪ್ಪನ ಮುಟ್ಕೊಟ್ಟು, ಅಣ್ಣ ಇವತ್ತಿಂದ ಹಳೇ ಗೌಡ್ರು ತಿರ್ಗಾ ಊರು ತುಂಬ ಓಡಾಡ್ತಾರೆ, ತೋಟ ತುಂಬ ಓಡಾಡ್ತಾರೆ, ಅವ್ರ ಕೆಲಸ ಅವರೇ ಮಾಡ್ತಾರೆ, ಆ ಥರದೊಂದು ನಿಮಗೆ ಪ್ರೆಸೆಂಟೇಷನ್ ತೊಗೊಂಬಂದು ನಾನು ನಿಮಗೆ ಅಂದೆ. ಏನಪ್ಪ ಅಂತ ಅಂದರು. ನಾನು ಅವ್ರನ್ನ ಕರ್ಕೊಬಂದು ಈ ಚೇರ್ ಮೇಲೆ ಕೂರಿಸಿ ಇದು ಡ್ರೈವಿಂಗ್ ಮಾಡೋದು ಹೇಳ್ಕೊಟ್ಟೆ. ಅವತ್ತು ಸಂಜೆನೆ ಎಲ್ಲರನ್ನ ಕರೆಸಿ ನಮ್ಮ ತಂದೆ ಎಲ್ಲೆಲ್ಲಿ ಓಡಾಡ್ತಾರೋ ಆ ಜಾಗವೆಲ್ಲ ಸಿಮೆಂಟ್ ಹಾಕ್ಸಿ ಇಡೀ ತೋಟದಲ್ಲೆಲ್ಲ ಜಾಗ ಮಾಡಿಸಿ ಎಲ್ಲ ಮಾಡಿಸಿ ಅವ್ರಿಗೆ ಈ ಗಾಡಿನಲ್ಲಿ ನಾನು ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿದಾಗ ನಂಗೆ ತುಂಬ ಖುಷಿ ಆಗೋದು ಏನು ಅಂದರೆ, ನಾನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ 7 ಗಂಟೆಗೆ ನಮ್ಮ ಅಪ್ಪನ ಒಂದು ಫೋನ್ ಮಾಡಿವೆ. ಏನು ಬಾಸ್ ಏನು ಮಾಡ್ತಿದ್ದೀರಿ ಅಂತ ಕೇಳಿವೆ. ಊನಪ್ಪ ಇಲ್ಲೇ ತೋಟದಲ್ಲಿ ಕಾಯಿ ಕೀಳಿಸ್ತಾ ಇದ್ದೀನಿ ಕಣೆ ಅಂತ ಅನ್ನೋದು. ಆರಾಮಾಗೆ ಅವ್ರ ಬದುಕನ್ನ ಅವ್ರು ನೋಡ್ಕೊಂಡ್ರು. ಅದರಲ್ಲಿ ಈ ಗಾಡಿ ಅವ್ರ ಆಪರೇಷನ್ ಆದಮೇಲೆ ಐ ಆಮ್ ಸೋ ಪ್ರೌಡ್, ನಾನು 10 ವರ್ಷ ಅವ್ರನ್ನ ಬದುಕಿಸ್ಕೊಂಡಿದ್ದೆ. ಅದ್ರಲ್ಲಿ ಕೂತು ನಿಮ್ಮ ಮೆಮರಿನೇ ಇದು ಬಂದ್ರೆ ನಿಮ್ಮ ಅಪ್ಪನೇ ಇಲ್ಲಿ ಬಂದೆ ನಿಮಗೆ ಅನ್ಸುತ್ತೆ ಅಂತ ಹೇಳಿದ್ರು. ಸೊ ವಿ ಜಸ್ಟ್ ವಾಂಟ್ ಟು ರೆಸ್ಪೆಕ್ಟ್ ಹಿಮ್. ರೈಟ್ ಜಗೇಶ್ ಅವರೇ, ನಿಮ್ಮಪ್ಪ ಬೀಸ್ತಿದ್ದಾಗ ನಿಮ್ಮ ಮೇಲೆ ಸ್ಟ್ರಿಕ್ಟ್ ಆಗಿದ್ದಾಗ ನಿಮ್ಮ ಅಮ್ಮ ನಿಮ್ಮನ್ನ ಕಾಪಾಡ್ತಾ ಇದ್ರು. ನಿಮ್ಮ ಅಮ್ಮ ನಿಮ್ಮ ಮೇಲೆ ಕೋಪಿಸ್ಕೊಳ್ತಿದ್ದಾಗ ಇನ್ನೊಬ್ರು ನಿಮ್ ಸಹಾಯ ಮಾಡ್ತಿದ್ರಂತೆ. ಆಲ್ಮೋಸ್ಟ್ ನಿಮ್ ತಾಯಿ ಸಮಾನ, ನಿಮ್ ಬಹಳ ಹತ್ರದವರು. ಅವ್ರು ನಿಮ್ ಬಗ್ಗೆ ಏನ್ ಹೇಳಿದಾರೆ ಕೇಳಿ. ನಿಮ್ಮಮ್ಮ ಲಕ್ಷ್ಮಿ ವರಲಕ್ಷ್ಮಿ ಅಲಂಕಾರ ಮಾಡಿದ್ರೆ ಹೆಂಗೈತೋ ಹಂಗೆ ಇರೋದು, ಮಕ್ಕದ ಮೇಲೆ ಕಳೆನೂ ಅಷ್ಟೇ. 8 ವರ್ಷ ಮಕ್ಕಳಿರ್ಲಿಲ್ಲ. ಈ ಜನ ಎಲ್ಲ ಅನ್ನೋರು, ಈ ಅಮ್ಮ ಸುಮ್ಮನೆ ಅಳೋರು. ನಾನು ಅನ್ನೋದು ಅದೃಷ್ಟ ಇದ್ರೆ ಆಗ್ತೈತಿ, ಇದ್ರೆ ಹೋಗ್ತೈತಿ, ಯಾಕಮ್ಮ ನೀನು ಹಿಂಗೆ ಮಾಡ್ತೀಯ ಅಂತ. ನಂಜನಗೂಡಿಗೆ ಹೋಗಿ ಹರಕೆ ಕಟ್ಕೊಂಡು ಬಂದು ಆಮೇಲೆ ಇವರು ಒಂದು ಹೆಣ್ಣು ಮಗು ಆಯಿತು, ಆಮೇಲೆ ಇನ್ನೊಂದು ಹೆಣ್ಣು ಮಗು ಆಯಿತು. ಸಂತೋಷ ಆಯಿತು ಅವ್ರಿಗೂ. ಸರಿ, ಆಮೇಲೆ ಗಂಡು ಮಗು ಆಯಿತು. ಗಂಡು ಮಗು ಆದರೆ ಅಷ್ಟು ಸಂತೋಷ ಆಗೋಯ್ತು, ಎಲ್ಲರಿಗೂ ಹೋಳಿಗೆ ಊಟ ಅಷ್ಟು ಸಂತೋಷ ಮಾಡಿದ್ರು. ಮಗು ಗುಂಡಿಗೆ ಆಗಿದ್ದ, ಎತ್ಕೊಳಕ್ಕಾಗ್ತಾ ಇರಲಿಲ್ಲ, ಅಷ್ಟು ದಪ್ಪ ಇದ್ದ. ನೀನು ಹುಟ್ಟಿದಾಗಪ್ಪ ನಿನ್ನ ನಾಮಕರಣಕ್ಕೆ 10 ಬೆರಳಿಗೂ ಉಂಗುರ ಹಾಕಿದ್ರು. ಸಂತೋಷ, ಗಂಡು ಮಗು ಆಯ್ತಲ್ಲ. ಅವನ ಕಂಕಳಲ್ಲಿ ಎತ್ಕೊಂಡು ಅನ್ನ ಕಲಸಿ ಚಾಂದು ಮಾಮ ತುಪ್ಪ ಚಿಗೋಳಿ ಸಗಳಿ ಪೋಳಿ ಇಶು ಚತೊಂಡಾತು ಗುಟುಕ್ನ ಗೋಳಿ ಅಂದ್ರೆ ಆ ಅನ್ನೋನು. ಒಂದೊಂದು ತುತ್ಗೂ ಒಂದೊಂದ್ಸಲ ಹೇಳ್ಬೇಕು, ಇಲ್ಲಾಂದ್ರೆ ಬೇಡ ನನಗೆ ಅನ್ನೋನು. ಅಷ್ಟು ಚೆನ್ನಾಗಿದ್ದು. ಏನೋ ಇದ್ದಿದ್ದಂಗೆ ಸಣ್ಣಗಾಗ್ಬಿಟ್ಟೆ ಅಪ್ಪ, ನೋಡೋಕ್ಕಾಗಲ್ಲ ಈಗ. ಏ ಸರ್, ಅಮ್ಮಂದ್ರ ಮನಸ್ಸದು. ನಾವು ಡಯಟ್ ಇಷ್ಟು ಸ್ಲಿಮ್ ಟ್ರಿಮ್ ಆಗ್ಬಿಟ್ಟಿದ್ದೀರಾ, ಅವ್ರು ಮೊದಲು ಗುಂಡು ಚೆನ್ನಾಗಿದ್ದ ತಿನ್ಕೊಂಡು ಈಗ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಹೇಳ್ತಿದ್ದಾರೆ. ಅವ್ರು ನನ್ನ ಸಾಕ್ತಾಯಿ ಮೂರುಬಾಯಿ ಅಕ್ಕ ಅಂತ. ಬನ್ನಿ ನೋಡಿ, ಅವ್ರ ಪ್ರೀತಿಯಿಂದ ಈ ವಯಸ್ಸಲ್ಲಿ ಬಂದಿದ್ದಾರೆ ಜಗೇಶ್. ಚಾಕ್ಲೇಟ್ ತಂದಿದ್ದಾರೆ ಜಗೇಶ್ ಅವ್ರಿಗೆ. ಸೊ ಸ್ವೀಟ್ ರೀ. ಇನ್ನು ಇದು ಸುಳ್ದೈತಿ. ನೀವು ಎತ್ತಾಡ್ಸಿರೋ ಹುಡುಗ ನೋಡಿ ಇವತ್ತು ಇಷ್ಟು ದೊಡ್ಡ ಸಾಧಕರಾಗಿದ್ದಾರೆ. ಆಗ್ಲಪ್ಪ, ಇನ್ನ ದೊಡ್ಡವನಾಗ್ಲಪ್ಪ, ನಾನು ಕಣ್ಣಿಂದ ನೋಡ್ತೀನಿ ಇರೋ ತನಕ. ಏನ್ ಜಗೇಶ್, ಅವ್ರ ಸ್ವಂತ ಮಗನಷ್ಟೇ ಎಷ್ಟು ಮಕ್ಕಳಿಲ್ಲ. ಅದೇ ಅವ್ರ ಮಗನಿಗಿಲ್ವಂತೆ, ನಿಮ್ಮಲ್ಲೇ ಮಗನ್ ನೋಡ್ತಾರೆ ಅಂತ ಕೇಳ್ಪಟ್ರು ನಾವು. ನನಗೆ ನನ್ನ ತಾಯಿ, ನಮ್ಮ ತಂದೆ ಏನೇ ನಾನು ಇವತ್ತು ಕಳ್ಕೊಂಡಿದ್ರು ಇವ್ರನ್ನ ನೋಡಿದಾಗ ಅವರೆಲ್ಲ ನೆನಪಿಗೆ ಬರ್ತಾ ಇರ್ತಾರೆ. ನಮ್ಮಮ್ಮನ ಮಠಕ್ಕೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಟ್ಟವಳು. ಎಲ್ಲ ದೇವ್ರ ಮುಂದೆ ಕೂತಾಗ ಇವರು ನಮ್ಮಮ್ಮ ನಾವು ಎಲ್ಲ ದೇವ್ರ ಮುಂದೆ ಹಾಡ್ತಾ ಕೂತ್ಕೊಳೋದು. ಪಾಪ ಅವ್ರಿಗೆ ಏಜ್ ಆಗಿದೆ ಆದ್ರೂ ಕೂಡ ಹೇಳಕ ಒಂದು ಹಾಡು. ಅಮ್ಮ ಬಹಳ ಅದ್ಭುತವಾಗಿ ಹಾಡ್ತಿರಂತಲ್ಲ. ಶಿವಲಿಂಗ ಪೂಜೆ ಮಾಡಿರಿ, ಶರಣರಾಗಿ ನಡೆಯಿರಿ, ಶಾಂತಿ ಸುಖವ ಪಡೆಯಿರಿ, ಶಿವಲಿಂಗ ಪೂಜೆ ಮಾಡಿರಿ. ಎಷ್ಟು ಸ್ವೀಟ್ ಆಗಿ ಅವರ ಕರ್ಚೀಫಲ್ಲಿ ಆ ಚಾಕ್ಲೇಟು ಇನ್ನೊಂದು ಪೆಪ್ಪರ್ಮೆಂಟು ಬಂದು ನಿಮಗೆ ಕೊಟ್ಟಿದ್ದು ಬಹಳ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು ಮಾ. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ಇದನ್ನ ನೋಡಿದಾಗ ನನ್ನ ಬಾಲ್ಯದಿಂದನೂ ಕೂಡ ಇರುವಂಥ ಅಭ್ಯಾಸ. ನಾವು ಎಷ್ಟೇ ಏನೇ ಮಾಡಿದ್ರು ಕೂಡ ನಾವು ಇನ್ನೂ ಮಕ್ಕಳ ಥರ ಅವ್ರಿಗೆ. ಈ ಲೇಡೀಸೇ ನನ್ನ ಚೇಂಜ್ ಮಾಡಿರೋದು. ಇಲ್ಲ ಅಂದರೆ ನಾವು ಗಂಡಸರು ರಾಕ್ಷಸರು ಸರ್. ನಾವು ಏನು ಹೇಳ್ತಾರೆ ದೊಡ್ಡವರು ಅಂದರೆ, ಒಬ್ಬ ಗಂಡಸು ಎಂಬತಕ್ಕವನು ಅವನು ನೀರು ನೋಡಿ ಜಾಗದಲ್ಲೆಲ್ಲ ಚಪ್ಪಲಿ ಬೀಸ್ತಾನಂತೆ. ದಟ್ ಈಸ್ ದಿ ಕ್ಯಾರೆಕ್ಟರ್ ಆಫ್ ಎ ಗಂಡಸು.
ಅವನಿಗೆ ನಿಜವಾದ ಲಗಾಮ್ ಯಾರು ಅಂದ್ರೆ ಹೆಣ್ಮಕ್ಳೆ. ಅವರೇ ಪಾಪ ಅಷ್ಟೆಲ್ಲ ಕಷ್ಟಪಡೋದು. ನಮ್ಮ ಬದುಕಲ್ಲಿ ಇವರೆಲ್ಲ ಲೇಡೀಸೇ ನನ್ನ ಕಾಪಾಡ್ಕೊಂಡ್ ಬಂದಿರೋದು. ಇಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ನಮ್ಮ ಬದುಕಿನ ದಿಕ್ಕು ಎಲ್ಲೆಲ್ಲಿ ತಿರುಗ್ಬಿಡ್ತಾ ಇತ್ತು. ಕರೆಕ್ಟ್. ನಿಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಂತ ಇಬ್ರು ಹೆಣ್ಮಕ್ಳು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. ಏನಪ್ಪ ಈಶಾ, ಚೆನ್ನಾಗಿದ್ಯಾ? ನೀನು ಚಿಕ್ಕವನಿದ್ದಾಗ ಮಾಡ್ತಿದ್ದ ಚೇಷ್ಟೆ ಎಲ್ಲ ಜ್ಞಾಪಕ ಇದೆಯಾ? ಸಣ್ಣ ವಯಸ್ಸಿಂದ ಮೊರುಬಯ್ಯಕ್ಕ ನಿನ್ನನ್ನ ಭೀಮಾ ಭೀಮಾ ಅಂತ ಹೇಳಿ 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 ನಿನ್ಗೆ ಒಂದು ದಿವಸ ಆದ್ರೂ ನೀನ್ ಲೋಟದಲ್ಲಿ ನೀರು ಕುಡಿಯಕ್ಕೆ ನಿನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ನೀನ್ ಬಿಂದಿಗೆ ನೀರು ಕುಡಿಬೇಕು. ಏನಕ್ಕೆ ಅಂತ ಅಂದ್ರೆ ಅಮ್ಮ ಬೆಳಗ್ಗೆನೇನೆ ಬಾದಾಮಿ ಬೀಜ, ಜವೆ ಗೋಧಿದು ಮುದ್ದೆ ತಿನ್ಸಿ ತಿನ್ಸಿ ನನ್ನ ಮಗ ಬಲಭೀಮಾ ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ದು ನಿನ್ನನ್ನ. ಎಲ್ಲರೂ ಅದು ಇದು ಏನೋ ಮಾಡ್ಕೊಂಡು ಕೂತ್ಕೊಂಡು ಟಿ ವಿ ನೋಡಿಕೊಂಡು ತಮ್ಮ ತಲಾಟೆಗಳು ಮಾಡ್ಕೊಂಡಿದ್ದಾಗ ಬುಲೆಟ್ ಸೌಂಡ್ ಕೇಳಿದ ತಕ್ಷಣ ಅಣ್ಣ ಬಂದರು ಅಂತ ಬಂದು ಎಲ್ಲರಿಗೂ ಹೇಳ್ತಿದ್ದೆ. ಎಲ್ಲರೂ ಪುಸ್ತಕ ಇಟ್ಕೊಂಡು ಓದೋ ಥರ ಕೂತ್ಕೊಂಡ್ಬಿಟ್ಟಿರೋರು. ಅಣ್ಣ ಬಂದು ಒಳಗಡೆ ನೋಡಿದಾಗ ತುಂಬ ಸಂತೋಷ ಪಡೋರು. ಪಾಪ ನನ್ನ ಮಕ್ಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ. ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಬೇಕು ಅಂತ ಹುಚ್ಚು ನಿನಗೆ. ಆಮೇಲೆ ಅವ್ರ ಥರ ಮೀಸೆ ಇಟ್ಕೋಬೇಕು ಅಂದ್ಬಿಟ್ಟು ಬ್ಲೇಡ್ ತೊಗೊಂಡು ಮೀಸೆ ಎಲ್ಲ ಕೆರ್ಕೊಂಡು ಇದು ಮಾಡ್ಕೋತಾ ಇದ್ದಾಗ ಒಂದ್ಸತಿ ಸಿಕ್ಕಾಕೊಂಡು ಅಣ್ಣ ನೀನು ಚೆನ್ನಾಗಿ ಹೊಡೆದಿದ್ದು ಜ್ಞಾಪಕ ಇದೆಯಾ? ಮಟನ್ ಅಂದರೆ ಪ್ರಾಣ ನಿನಗೆ. ಮಟನ್ ಮಾಡಿದಾಗಲೆಲ್ಲ ಅನ್ನ ಹಾಕ್ಕೊಂಡು ಒಳಗಡೆ ಮಟನ್ ಮುಚ್ಚಿಟ್ಕೊಂಡು ಮೇಲೆ ಸಾರು ಬಗ್ಗಿಸ್ಕೊಂಡು ಮೆತ್ತಗೆ ಒಂದೊಂದೇ ಎಳ್ಕೊಂಡು ಪೀಸ್ ತಿಂತಿದ್ದೆ. ನಿನಗೆ ಅಣ್ಣ ಸರ್ಬಣ್ಣ ಗ್ರೈಂಡಿಂಗ್ ಮಿಷಿನ್ ಅಂತ ಹೆಸರಿಟ್ಟಿದ್ರು. ಒಳ್ಳೆ ತಿನ್ಪೋತಾಗಿ ತಿಂತಾ ಇದ್ದೆ ನೀನು. ತುಂಬ ರಾಜ್ಕುಮಾರ್ ಪಿಕ್ಚರ್ ಹುಚ್ಚು ನಿನಗೆ. ಯಾವುದೋ ಒಂದು ರಾಜ್ಕುಮಾರ್ ಪಿಕ್ಚರ್ ರಿಲೀಸ್ ಆಯಿತು. ನೀನು ಮೆತ್ತಗೆ ಅಣ್ಣನ ಜೋಬಲ್ಲಿ ದುಡ್ಡು ಕದ್ಬಿಟ್ಟು ಸಿನಿಮಾಗೆ ಹೋಗ್ಬಿಟ್ಟೆ. ಅಣ್ಣ ಬಂದು ಹುಡುಕಿದ್ರು, ಜೋಬಲ್ಲೆಲ್ಲ ಹುಡುಕಿದ್ರು. ಏನು ಮಾಡ್ತಾನೋ ಬರಲಿ, ನೀನೇನಾದ್ರು ಮನೆಗೆ ಸೇರ್ಸವನ್ನ ಅಂತ ಅಮ್ಮನಿಗೆ ತುಂಬ ತಾಕೀತು ಮಾಡಿದ್ರು. ಅಮ್ಮನಿಗೂ ಭಯ ಆಗೋಯ್ತು, ಇನ್ನೆಲ್ಲಿ ಹೊಡಿತಾರೋ ಅಂತ ಅಂದ್ಬಿಟ್ಟು ಆ ಹಟ್ಟದ ಮೇಲೆ ನಿನ್ನನ್ನು ಹತ್ತಿಸಿ ಕೂರಿಸಿ 3 ದಿವಸ ನೀನು ಹಟ್ಟದ ಮೇಲೆ ಇರ್ತಾ ಇದ್ದೆ. ಅಣ್ಣ ಆಚೆಗೆ ಎಲ್ಲಾದರೂ ಆಚೆ ಕಡೆ ಕೆಲ್ಸಕ್ಕೆ ಹೋದಾಗ ಇಳಿದು ಬಂದು ಮತ್ತೆ ನಿನ್ನ ರೂಟೀನ್ ಕೆಲಸ ನೀನೇನಾದರೂ ಮಾಡ್ಕೋತಾ ಇದ್ದೆ. ನಮಗೆ ಅಮ್ಮ ಹೋಗಿ 21 ವರ್ಷ ಆಯಿತು. ಇವತ್ತಿಗೂ ನನಗೆ ಅಮ್ಮನ ನೆನಪಿಲ್ಲ. ಅಷ್ಟರ ಮಟ್ಟಿಗೆ ನೀನು ನಮ್ಮನ್ನು ನೋಡ್ಕೊಂಡಿದ್ಯಪ್ಪ. ನೀನು ನನಗೆ ತಮ್ಮ ಅಲ್ಲ, ನೀನು ನನ್ನ ಅಮ್ಮ. ಓಹೋ, ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ವೆಲ್ಕಮ್ ವೆಲ್ಕಮ್. ನನ್ನ 2ನೇ ತಮ್ಮ. ಓ ರೇ ನಮಸ್ಕಾರ. ರಾಮಚಂದ್ರ. ಹಾ ಎಸ್, ನಿಮ್ಮ ಮಾತುಗಳಿಗೆ ಕಾಯ್ತಾ ಇದೀವಿ. ಹೇಳಿ, ಜಗ್ಗೇಶ್ ಅವರು ಮರಿ ಜಗ್ಗೇಶ್ ಹೇಗಿದ್ರು ಅಂತ. ಈ ಜಗ್ಗೇಶ್ ನಮ್ಗೆ ಗೊತ್ತು ನಮಗೆ, ರಜನಿಕಾಂತ್ ಬಹಳ ಇಂಟ್ರೆಸ್ಟ್ ಅವ್ರಿಗೆ. ರಜನಿಕಾಂತ್ಗೆ ಇಲ್ಲೊಂದು ಮಾರ್ಕ್ ಇತ್ತು. ಈ ಮನುಷ್ಯ ಏನ್ ಮಾಡ್ತಿದ್ದ, ಹಿ ಯೂಸ್ ಟು ಮೇಕ್ ಒನ್ ಮಾರ್ಕ್ ಹಿಯರ್. ರಜನಿಕಾಂತ್ ತರ ನಡೆಯೋದು, ಆ ಸ್ಟೈಲ್ ಮಾಡೋದು, ಹಾಡು ಹೇಳೋದು. ನಾವೆಲ್ಲ ಹಿಂದೆಗಡೆ ನಿಂತ್ಕೊಂಡು ನಗ್ತಿದ್ವಿ, ಏನು ಯಾವಾಗ್ಲೂ ಹಿಂಗ್ ಲೂಸ್ ತರ ಮಾಡ್ತಾನೆ ಅಂತ. ಆಮೇಲಿಂದ ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಸಾಕು ನಮ್ಗೆ ಚೆನ್ನಾಗಿ 100% ವಿವರ್ಶ್ಯ ಕದಿತಾನೆ ದುಡ್ಡು. ಇವಾಗ ಪಿಕ್ಚರ್ ರಿಲೀಸ್ ಆಯ್ತು ಅಂದ್ರೆ ಡೆಫಿನೆಟ್. ಸೋ ನೈಸ್. ಅಂಡ್ ರಾಮಚಂದ್ರ ಅವರೇ, ನೀವ್ ಹೇಳಿ ಜಗ್ಗೇಶ್ ಅವ್ರ ಬಗ್ಗೆ. ಮತ್ ಬರಲ್ಲ ಅಂತೀಯಾ? ಏನ್ ತೊಂದಿಲ್ಲ, ನೀನ್ ರಾಜ್ಕುಮಾರ್ ಕಣಯ್ಯ. ಅಷ್ಟೇ ಬಿಡು. ಜಗ್ಗೇಶ್ ತಮ್ಮನೋ ನೀನು? ವೆರಿ ಹ್ಯಾಪಿ. ಈಸ್ ಹ್ಯಾಪಿ. ಬನ್ನಿ. ಹ್ಯಾಪಿ ಅಂತ ರೈಟ್. ತುಂಡುತನ ಮಾಡ್ತಾ ಇದ್ರಿ ಮನೆಯಲ್ಲಿ, ನಿಮ್ಮನ್ನ ಪಳಗಿಸ್ಬೇಕು ಅಂತ ಒಂದು ಸ್ಕೂಲ್ ಸೇರಿಸ್ತಾರೆ. ಆ ಸ್ಕೂಲಲ್ಲಿ ಏನಾಯ್ತು ಅನ್ನೋದಾ ನಮ್ಮ ಟೆಂಟ್ ಹೇಳುತ್ತೆ. ಟೆಂಟಲ್ಲಿ ಕೇಳಿ ಅವ್ರೇನು ಹೇಳ್ತಾರೆ ನೋಡೋಣ. ಎಲ್ಲ ಹಿಸ್ಟ್ರಿಗಳೇ ಸರಿ, ಎಲ್ಲ ಇತಿಹಾಸಗಳೆಲ್ಲ ಬಿಡಿಸ್ತಾ ಇದೀವಿ. ಹಾಯ್ ಈಶಾ, ಹೇಗಿದ್ಯಪ್ಪ? ಇವತ್ತೆಲ್ಲ ಹಳೆ ನೆನಪುಗಳೆಲ್ಲ ನಮಗೆ ಕಾಣ್ತಾ ಬಂತು. ಏನೇನು ಸ್ಕೂಲ್ ಬಂದಾಗ ಇಲ್ಲಿ ಏನೇನು ಎಲ್ಲೆಲ್ಲಿ ಓಡಾಡ್ತಿದ್ವಿ, ಏನೇನು ಜಗಳ ಆಡ್ತಿದ್ವಿ, ಎಲ್ಲ ಜ್ಞಾಪನ ಬಂತು. ಇಶಾ, ನಿನ್ಗೊಂದು ನೆನಪಿದ್ಯಾ? ನಮ್ಮ ಕ್ಲಾಸ್ ಟೀಚರು ಅವರನ್ನ ಇಬ್ರು ನೋಡ್ಬಿಟ್ಟು ನಕ್ಕು ಬಿಟ್ಟಿದೀವಿ. ಅದಕ್ಕೋಸ್ಕರ ನಮ್ಗೆ ಏನು ಪನಿಷ್ಮೆಂಟ್ ಗೊತ್ತಾ? ಮಧ್ಯಾಹ್ನ ತನಕ ನಮ್ಮನ್ನ ನೀಲ್ ಡೌನ್ ಮಾಡಿಸಿದ್ರು. ಇಶಾ, ನಿಂಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಇಬ್ರು ಜಗಳ ಆಡ್ತಾ ಇದ್ವಿ. ಆ ಪೆಂಡಾಲಲ್ಲಂತೂ ನಾನು ಇನ್ನು ಎಷ್ಟು ಜಗಳ ಆಡ್ತಿದ್ವೋ, ಹೊಡೆದಾಡ್ತಾ ಇದ್ವಿ. ಆದ್ರೆ ತಿರ್ಗಾ ಮತ್ತೆ ಇಬ್ರು ಒಂದಾಗ್ಬಿಡ್ತಿದ್ವಿ.
ನಾನು ಹೇಗಾದರೂ ಮಾಡಿ ಪಾಸ್ ಮಾಡಿಬಿಡ್ತಿದ್ದೆ. ನಿಂದು ಸ್ವಲ್ಪ ಸ್ಟಡೀಸಲ್ಲಿ ಹಿಂದೆ ಇದ್ಬಿಡ್ತಿದ್ದೆ. ಅದು ಮನೆಯೊಳಗೆ ಕೇಳಿ ನಿಮ್ಮ ತಂದೆ ಏನು ಮಾಡಿದ್ರು, ಬೇಡ ಈ ಸ್ಕೂಲು ಅಂತ ಹೇಳ್ಬಿಟ್ಟು ನಿನ್ನ BP ಇಂಡಿಯನ್ ಈ ಸ್ಕೂಲಿಗೆ ಸೇರಿಸ್ಕೊಂಡ್ರು. ಬಟ್ ನಿನ್ನ ಇಲ್ಲಿಂದ ನನ್ನ ಬಿಟ್ಟು ಹೋದ್ರೂ ಇವತ್ತು ನಂದು ನಿಂದು ಫ್ರೆಂಡ್ಶಿಪ್ಪು ಇವತ್ತು ಅಷ್ಟೇ ಇದೆ. ಎಸ್, ನಿಮ್ಮ ಸ್ನೇಹಿತರ ಬಗ್ಗೆ ನಂಗೆ ಸಿನಿಮಾಗೆ ಸೇರಿಸಿದ್ದು. ಸಿನಿಮಾಗೆ? ಹೌದು. ಇವನು ನಾನು ಶೇಷಾದ್ರಿಪುರಂ ಕಾಲೇಜಲ್ಲಿ ಬೆಂಚ್ ಮೇಟ್ಸ್ ಪಕ್ಕದಲ್ಲೇ ಕೂತ್ಕೊಳ್ಳಿವು. ಕೂತಿದ್ದಾಗ ಇವನು ಒಂದು ಎನ್ವಲಪ್ ಕವರು ತೆಗೆದು ಏನೋ ಇಟ್ಟ, ಸಿನಿಮಾ ಇತ್ತಲ್ಲ, ನಮಗೆ ಜ್ಞಾನ ಅದ್ರ ಮೇಲೆ ಹೊರಟಾಯ್ತು. ತೆಗ ಅದೇನೋ ಸಿನಿಮಾದ ಬಿಡಲ್ಲ ಅಂದ. ದಯವಿಟ್ಟು ಹೇಳಮ್ಮ ಪ್ಲೀಸ್ ಅಂದ. ಅವಾಗ ಹೇಳ್ದ, ನಮ್ಮ ಅಪ್ಪನೇ ಪ್ರೊಡ್ಯೂಸರಪ್ಪ ಅಂದ. ಈಗ ಒಂದು ಫಿಲಮ್ ಮಾಡ್ತಾ ಇದ್ದೀವಿ, ಕನ್ನಡತಿ ಮಾನವತಿ ಅಂತ. ಅವನ ಫುಲ್ಲು ಗೋಗರ್ದ್ಬಿಟ್ಟೆಯಪ್ಪ, ನೀನು ಕೈ ಮುಗಿತೀನಿ, ನಾನು ಸೇರ್ಸಮ್ಮ ಪ್ಲೀಸ್ ಅಂತ ಅಂದ್ಬಿಟ್ಟು ಕೇಳ್ಕೊಂಡೆ. ಆವಾಗ ಇವನು ನಂಜುಂಡು ಅರ್ಕಲ್ಗೂಡು ಅಂತ ಪುಟ್ಟಣ್ಣ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರಿಗೆ ಪರಿಚಯ ಮಾಡಿಸ್ತಾ, ನಮ್ಮ ಕ್ಲಾಸ್ಮೇಟು ಹೆಂಗಾರು ಹೇಳಿ ನೀವು ಮಾಡಿಸಿ ಅಂತ. ಸೊ ಕನ್ನಡತಿ ಮಾನವತಿ ಅನ್ನೋದೇ ನನ್ನ ಬದುಕಿನ ಫಸ್ಟ್ ಪಿಕ್ಚರು. ಆ ಹಾಡು ಇನ್ನೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಬಸಿಂಗ ಬಲವೇ ಬಲ್ಲವಯ್ಯ ಈಗ ಕೂಡೈತೆ ಬಂದೈತೆ ಅಂತ ಒಂದು ಹಾಡೋದು. ಕರೆಕ್ಟಾ ಸರ್ ಹಾಡೋದು? ನೋಡಿ, ಅಲ್ಲೇ ಬಂದು ನನ್ನ ಕಳ್ಳ ಹಿಂದ್ಗಡೆಯಿಂದ. ಎಲ್ಲರೂ ಸಾಕ್ಗಳು ಕೊಡ್ತಾ ಇದ್ದೀರಾ? ಎಲ್ಲ ಬಿಟ್ಕೊಡಿ ಸರ್ ಈಗ. ಹೇಳಿ ಸರ್. ಅಲ್ಲಿಂದ ನನಗೆ ಸ್ಪಿರಿಟ್ ಸ್ಟಾರ್ಟ್ ಆಗೋಯ್ತು. ಎಂಟರ್ ಆಗ್ಬೇಕು ಸಿನಿಮಾದಲ್ಲಿ, ಹೆಸರು ಮಾಡ್ಬೇಕು. ಆದ್ಮೇಲೆ ಬಿಡೋಂಗಿಲ್ಲ ನಾವು. ಇದು ಇವತ್ತಲ್ಲ ನಾಳೆ ಹಿಡಿಲೇಬೇಕು, ಅದೇನಾಗ್ತದೆ ಆಗ್ಲಿ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ಮೊದಲೇ ರಾಜ್ಕುಮಾರ್ ಭಕ್ತ ನಾನು. ನನಗೆ ಪಂಚು ಪ್ರಾಣ ಅಯ್ಯಪ್ಪ ಅಂದ್ರೆ ಮನ್ಸಲ್ಲಿ ಸ್ಮರಣೆ ಮಾಡ್ಕೊಂಡು ನುಗ್ತೀನಿ. ರಾಜ್ಕುಮಾರ್ ಅವ್ರ ಪಿಕ್ಚರ್ ಯಾವ ಪ್ರಾಜೆಕ್ಟ್ ಅಲ್ಲಿ ಬರ್ತದೆ ಅದೇ ಪ್ರಾಜೆಕ್ಟ್ ಅಲ್ಲಿ ನನ್ನ ಸಿನಿಮಾ ಇವತ್ತಲ್ಲ ನಾಳೆ ಬರಲೇಬೇಕು. ಈ ತರ ಒಂದು ಹಠ ಮಾಡಿಕೊಂಡು ಬಂದು ನಾನು. ಆಗ ಜೆ ಕೃಷ್ಣ, ನಿನಗೆ ಹಿಂಗೆಲ್ಲ ಆದರೆ ಆಗಲ್ಲ, ನೀನು ದಯವಿಟ್ಟು ಗಾಂಧಿನಗರಕ್ಕೆ ಬಾ ನೀನು ಅಂತ ಹೇಳಿ ರಾಜಕಿಶೋರ್ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಸ್ತಾರೆ ನನಗೆ. ಧೀರೇಂದ್ರ ಗೋಪಾಲ್ ಫ್ರೆಂಡ್ ಆದರು. ಸೊ ಹಂಗೆ KV ರಾಜು ಫ್ರೆಂಡ್ ಆದರು. ಸೊ ಹಂಗೆ ಒಬ್ಬೊಬ್ಬರೇ ಪರಿಚಯ ಆಗಿ ನನ್ನ ಟ್ಯಾಲೆಂಟ್ ಗೊತ್ತಾಗಿ ಸಣ್ಣ ಪುಟ್ಟ ಪಾತ್ರಗಳು ಹಂಗೆ ಜೀವನ ಸ್ಟಾರ್ಟ್ ಆಯಿತು. ಏನೇ ಆದರೂ ನನ್ನ ಸ್ನೇಹಿತನೇ ಅದಕ್ಕೆ ಕಾರಣ. ಅವನೇ ಪ್ರಥಮ ಕಿಡಿ ಅಂಟಿಸಿದವನು. ಬೇರೆ ನೆನಪುಗಳು ನಿಮಗೆ? UC ಒಳಗೆ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಕೊಡ್ಲಿಲ್ಲ. ಹೌದು, ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮಗೆ ತುಂಬಾ ಒಳ್ಳೆ ಇತಿಹಾಸ ಆಯ್ತು. ಇತಿಹಾಸ ಅದು ಬಹಳ ಮುಖ್ಯ, ಬಹಳ ಮುಖ್ಯ. ಹಾಗಾಗಿ ಅವರು ಪ್ರಿನ್ಸಿಪಾಲ್ ಕರೆದು ಹೇಳಿದ್ರು, ತಾವು ತುಂಬಾ ಅದ್ಭುತವಾದಂಥ ವಿದ್ಯಾರ್ಥಿ, ನೀವೇನಾದರೂ ನಮ್ಮ ಸ್ಕೂಲಲ್ಲಿ ಇದ್ದುಬಿಟ್ರೆ ನಮ್ಮ ಹುಡುಗರೆಲ್ಲ ಈ ಟೈಪ್ ಆಗ್ಬಿಡ್ತಾರೆ, ಹಾಗಾಗಿ ತಾವು ಓಡ್ ಬರ್ಬೋದು ಅಂತ ಹೇಳಿ CC ಕೊಟ್ಟು ಕಳಿಸೋಬಿಟ್ರು. ಇವನು ಬಹಳ ಅದ್ಭುತವಾದಂಥ ವಿದ್ಯಾರ್ಥಿ, ಚೆನ್ನಾಗಿ ಓದೋನು. ನಾನು ಬಹುತೇಕ ಇವನು ನಾವೆಲ್ಲ ಪಕ್ಕದಲ್ಲೇ ಇರ್ತಾ ಇದ್ವಿ. ಇವನ್ನ ತಿರುಗಿ ನೋಡಿ ಎಷ್ಟೋ ಬರ್ದಿದ್ದೀನಿ ನಾನು, ಎಷ್ಟೋ ಮಾರ್ಕ್ಸ್ಗಳು ಇವಂದೇ ಬಂದಿದ್ದಾವೆ ನನಗೆ. ಏನೋ ನಡೀತು. ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ಗುಬ್ಬೇಶನ್ ಅಂತ ಕೂಗಿದ್ರೆ ಗುಡ್ಡದ ಮೇಲಿರೋ ಈಶಾ ಗುಬ್ಬೇಶ ಅಂತ ಕೂಗೋದು. ಆಮೇಲೆ ಪಾಪ ಜಯಮ್ಮ ಅಂತ ಒಂದು ಮಿಸ್ ಇತ್ತು. ಪಾಪ ಅವ್ರ ಪಾಡಿಗೆ ಅವ್ರು ಬಹಳ ಸಿನ್ಸಿಯರ್ ಪಾಠ ಮಾಡ್ತಾ ಇರೋರು. ನಾನು ಸುಮ್ಮನೆ ಹಿಂಗೆ ಲಿಪ್ ಮೂಮೆಂಟ್ ಇದೆ ಅಂತ ಅಮ್ಮ ತಿರುಗಿ ನೋಡೋದು, ಶಂಡಿ ಓಟ ಅಂತ ಕಿರ್ಚೋದ ಅಮ್ಮ. ನಾವು ಯಾರು ಏನು ಕಾಣ್ದಂಗೆ ಸುಮ್ಮನೆ ಕೂತಿರೋದು. ಆ ಅಮ್ಮ ನಮ್ಮ ನೋಡ್ತಾ ಅಂತ ನಾವು ತಿರ್ಗಾ. ತುಂಬಾ ತೀಟೆಗಳು ಸರ್ ನಾವು. ಹೆಂಗೆ ಅಂದ್ರೆ ನಾವು ಹೇಳ್ತೀರಲ್ಲ ಆ ಥರ ಒಂದು ರೀತಿ ತೀಟೆಗಳು. ಆದರೆ ಅಲ್ಲಿ ಕಲೆಗೆ ತುಂಬಾ ಒಳ್ಳೆಯ ಜಾಗ ಇತ್ತು. ನಾವೆಲ್ಲ ಸೇರಿ ಸ್ಕೂಲಲ್ಲಿ ಒಳ್ಳೆ ಅದ್ಭುತವಾದ ಕಾಮಿಡಿ ನಾಟಕಗಳೆಲ್ಲ ಮಾಡಿ ಆ ದಿನಗಳಲ್ಲೇ ಮಾಸ್ ಕ್ಲಾಪ್ಸ್ ತಗೊಂತಾ ಇದೀವಿ ನಾವು. ನಾವೇ ಮಾಡರ್ನ್ ರಾಮಾಯಣ ಅಂತೆಲ್ಲ ಬರ್ದು ರಾಮ ಸೀತೆ ಮಧ್ಯೆ ಏನಾಯ್ತು ಸರ್ ಮಾಡರ್ನ್ ರಾಮಾಯಣದಲ್ಲಿ? ಅಂದ್ರೆ ಇವಾಗ ರಾಮ ಬಂದು ಸೀತೆನ ಬಿಲ್ ಎತ್ತಬೇಕಾದ್ರೆ ಸಿಗ್ದ ಅಂತ ಇದ್ದಾರೆ, ಅದನ್ನ ಕಬ್ಬನ್ ಪಾರ್ಕ್ದಲ್ಲಿ ಸಿಗ್ದ. ಸೀತೆ ಕಬ್ಬನ್ ಪಾರ್ಕ್ ಕಲ್ ಮೇಲೆ ಕೂತಿರ್ತಾಳೆ. ಶ್ರೀರಾಮಚಂದ್ರನ ಸೈಕಲ್ ನೋಡ್ಕೊಂಡು ಆ ಕಡೆಯಿಂದ ಬರ್ತಾನೆ, ನೋಡ್ತಾನೆ ಬಹಳ ಸ್ಪೃದ್ರೂಪಿಯಾದಂಥ ಹೆಣ್ಮಗಳು ನೋಡ್ರ ಪಕ್ಕಂತೆ ಕ್ಯಾಚ್ ಹಾಕಿಕೊಂಡು ಭಾರ್ಯನ ಮನೆಗಂತ ಎತ್ತ ಹಾಕೊಂಡು ಹೋಗಿ ಮದುವೆನೇ ಆಗಿಬಿಡ್ತಾನೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಡಿಗಿಲ್ ಡ್ರಾಮಾಗಳೆಲ್ಲ ಎಲ್ಲ ಓತ ನಗೋರುವಾಗ ನಮ್ಮ ಸುಧಾರಾಣಿ ಅವ್ರ ಅಣ್ಣ ನಾವು ಇಬ್ಬರು ರಾತ್ರಿ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಬರೆದು ಕಾಮಿಡಿ ಡ್ರಾಮಾ ಎಲ್ಲ ಮಾಡ್ತಾ ಇದ್ವಿ. ಸೋ ನೈಸ್. ಎಸ್, ಥ್ಯಾಂಕ್ ಯು ಬೆಸ್ಟ್. ಬನ್ನಿ ಮತ್ತೆ ನಿಮ್ಗೆ ಏನಾದ್ರು ನೆನಪುಗಳು ಆಗಾಗ ನೆನಪಾಗ್ತಿದ್ದಾಗ ಹಂಚ್ಕೊಳ್ತಾರೆ. ಸೊ ನಿಮ್ಮ ಜಯಮ್ಮನಿಗೆ ಟೀಚರ್ಗೆ ನೀವು ಕೊಟ್ಟಿದ್ದ ಟಾರ್ಚರ್ ಹೇಳಿದ್ರಿ. ಇನ್ನೂ ಕೆಲವು ಟೀಚರ್ಗಳು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ತುಂಬಾ ಒಳ್ಳೆ ವಿಷಯಗಳು ಹೇಳಿದ್ದಾರೆ ಬಿಡಿ. ಎಸ್ ಪ್ಲೀಸ್. BPDN. ಹಲೋ ಈಶ್ವರ್, ಹೇಗಿದ್ದೀಯಾ? ಕನ್ನಡ ಬೇಕು. ನಾನು BP ಇಂಡಿಯನ್ ಪಬ್ಲಿಕ್ ಸ್ಕೂಲ್ನ ಪದ್ಮಾ ಮಿಸ್. ನಿನಗೆ ಹಿಂದಿ ಕಲಿಸ್ತಾ ಇದ್ದೆ, ಜ್ಞಾಪಕ ಇದೆಯಾ ನಿನಗೆ? ನಮ್ಮ ಶಾಲೆಯಲ್ಲಿ ನೀನು 1973ರಿಂದ 79 ತನಕ ವ್ಯಾಸಂಗ ಮಾಡಿದೆ. ನಿನ್ನ
ತುಂಟತನ ನನಗೆ ತಡೆಯೋದಕ್ಕೆ ಸಾಧ್ಯನೇ ಆಗಿದೆ. ಎಷ್ಟೋ ಸಲ ನಾನು ನಿನ್ನನ್ನು ಹೊರಗಡೆ ಹೋಗಿ ನಿಂತ್ಕೊ ಅಂತ ಹೇಳ್ತಾ ಇದ್ದೆ. ಹೊರಗಡೆ ಕೂಡ ಫ್ರೆಂಡ್ಸ್ ಜೊತೆಗೆ ಹಾಸ್ಯ ಮಾಡ್ತಾ ಇದ್ದೆ ನೀನು. ಹಿಂದಿ ಅನ್ನೋದು ಆಗಿನ ಕಾಲಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿತ್ತು. ಅದಕ್ಕೆ ನೀನು ಓದಿದ್ರೆ ಆಯಿತು ಬಿಟ್ಟರೆ ಆಯಿತು ಅಂತ ಹೇಳಿ ನನಗೆ ಹೇಳ್ತಾ ಇದ್ದೆ. ಈ ಸಬ್ಜೆಕ್ಟ್ 13 ನಂಬರ್ ಬಂದರೆ ಪಾಸ್ ಆಗುತ್ತೆ ಸಾಕು ಪದ್ಮ ಮಿಸ್, ಅದನ್ನು ಯಾತಕ್ಕೆ ಓದಬೇಕು ನಾವು ಅಂತಲೂ ನನ್ನ ಕೇಳಿದ್ ನೀವು ಉಂಟು. ತುಂಟಾಟ ಜಾಸ್ತಿ ಇದ್ರು ಕೂಡ ಓದೋದ್ರಲ್ಲಿ ಹಿಂದೆ ಬಿದ್ದವನಲ್ಲ. ಎಲ್ಲರೂ ಹೇಳೋರು ಏನು ಮೇಷ್ಟ್ರೆ ಕನ್ನಡದ ಮಾತ್ರ ಜಗ್ಗ ಚೆನ್ನಾಗಿ ಓದ್ತಾನೆ ಅಂದ್ಬಿಟ್ಟು. ನನ್ನ ಬಗ್ಗೆ ಏನೇನೋ ಮೌಂಟ್ ಎವರೆಸ್ಟು ಆ ಥರ ಎಲ್ಲ ಕರೆದಿದ್ದು ಉಂಟು ಅಂತ ಹೇಳಿ ಬೇರೆ ಮಕ್ಕಳು ನನಗೆ ಹೇಳ್ತಾ ಇದ್ರು. ಆದರೆ ನಾನು ಅದ್ರ ಬಗ್ಗೆ ಏನೇನೋ ನಮ್ಮ ಶಾಲೆಯ ಹುಡುಗ ನಾವೇ ತಿದ್ದಬೇಕು ಅಂತ ಹೇಳಿ ನಾನು ಅದ್ರ ಬಗ್ಗೆ ನಿನಗೆ ಏನೂ ಹೇಳ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಿನ ತುಂಟತನ ಇವತ್ತಿನ ದಿವಸ ನಿನ್ನ ಒಂದು ದೊಡ್ಡ ಹಾಸ್ಯ ನಟನನ್ನಾಗಿ ಮಾಡಿದೆ. ಅದು ನೀನು ನಮ್ಮ ಶಾಲೆ ಹುಡುಗ, BP ಇಂಡಿಯನ್ ಶಾಲೆ ಹುಡುಗ ಅಂತ ಹೇಳೋಕ್ಕೆ ಇನ್ನೂ ಹೆಚ್ಚು ಇಷ್ಟಪಡ್ತೀನಿ. ಏನು ಗುಬ್ಬೇಶ್ ಅವರ ಅಡ್ಡೆಸಿಡೋದಲ್ಲಿ ಇವ್ರು ಸೂಪರ್ ಅಂತಲ್ಲ, ಅಡ್ಡೆಸಿಡ್ತಾ ಇದ್ರಂತ. ಆ ಎವರೆಸ್ಟ್ ಅಂತ ಕರಿತಾ ಇದ್ರಂತಲ್ಲ ಟೀಚರ್ಗೆ. ಅಯ್ಯೋ ಒಂದೊಂದು ಟೀಚರ್ಗೂ ಅಲ್ಲ, ಇವ್ರಿಗೆ ಎವರೆಸ್ಟ್ ಅಂತ ಕರಿತಾ ಇದ್ರಂತ. ಜಗ್ಗೇಶ್ ಡಾಕ್ಟರ್ ಇದೆಯಾ? ಅಯ್ಯೋ ಮೇಡಮ್ ಬನ್ನಿ ಸರ್ ಮಾಸ್ಟ್ರೆ. ಇವತ್ತು ನಾನು ಕರ್ನಾಟಕದಲ್ಲಿ ಕನ್ನಡ ನೆಟ್ಟಿಗೆ ಮಾತಾಡ್ತೀನಿ ಅಂತ ಯಾರಾದರೂ ಅನ್ಕೊಂಡ್ರೆ ನನಗೆ ಕನ್ನಡ ಕಲಿಸ್ಬೋದು. ಇಂಥ ನಟನ ತಯಾರು ಮಾಡಿರ್ತಕ್ಕಂಥವ್ನು ಅವ್ರಿಗೆ ಮರ್ತಿಲ್ವಲ್ಲ, ಅವನ ಬಗ್ಗೆ ಹೇಳಬೇಕಲ್ಲ. ಅವನಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಭಕ್ತ ಆತ. ಜಗದೀಶ್ವರ ಈಶ್ವರನಿಗೆ ತುಂಬ ಚೆನ್ನಾಗಿ ಮೆರೆಯಲಿ. ಕನ್ನಡಕ್ಕೊಬ್ಬನೇ ರಾಜ್ಕುಮಾರಿ ಅನ್ನುವಂತೆ ಕನ್ನಡಕ್ಕೊಬ್ಬನೇ ಹಾಸ್ಯ ಚಕ್ರವರ್ತಿ ಮೆರೆಯಲಿ, ಇನ್ನು ಕೀರ್ತಿವಂತನಾಗಲಿ ಅಂತ ಹೇಳಿ ನಾನು ನಿಮ್ಮ ಮುಂದೆ ಆಶೀರ್ವದಿಸುತ್ತಿದ್ದೇನೆ. ಎಸ್ ಮ್ಯಾಮ್. ಜಗ್ಗೇಶ್ ಬಗ್ಗೆ ಹೇಳಬೇಕು ಅಂತಿದ್ರೆ ಚಿಕ್ಕ ಸ್ಕೂಲ್ ಶಾಲೆಯ ದಿನಗಳಲ್ಲಿ ತುಂಬ ಚೇಷ್ಟೆ ಮಾಡ್ತಾ ಇದ್ದ. ಆದರೆ ಒಂದೇ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಬಗ್ಗೆ ಅವನಿಗೆ ತುಂಬ ಅಭಿಮಾನ. ಆ ಅಭಿಮಾನದಿಂದಲೇ ತನ್ನ 2 ಮಕ್ಕಳನ್ನು 12 ವರ್ಷ ಕಾಲ ನಮ್ಮ ಸ್ಕೂಲೆಲ್ಲ ವ್ಯಾಸಂಗ ಮಾಡಿಸ್ದ. ಥ್ಯಾಂಕ್ ಯು. ವೆಲ್ಕಮ್. ನಮ್ಮ ಮಿಸ್ ಅವ್ರು ಆವಾಜ್ ಬಿಟ್ಟ ಅಂದ್ರೆ ಇಡೀ ಸ್ಕೂಲ್ ಶೇಕ್ ಆಗೋದು. ಹೌದಾ? ಅಂತ ಕಿರ್ಚೋರಲ್ಲ. ರೈಟ್ ಸರ್. ಈ ಸ್ಕೂಲ್ ಹಿಸ್ಟ್ರಿ ಎಲ್ಲ ಕೇಳ್ತಿದ್ದಾಗೆ ಒಂಥರ ಪಾರ್ಟ್ನರ್ ಇನ್ ಕ್ರೈಮ್ ಥರ ಒಬ್ರು ನಿಮ್ಮ ಜೊತೆ ಯಾವಾಗಲೂ ಜೊತೆಗಿದ್ದಾರೆ. ನೀವು ಮಾಡಿದ ಈ ತಲಾಟೆಗಳು ಇದಕ್ಕೆಲ್ಲ ಜೊತೆಗೇ ಒಬ್ಬರಿದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, 3 ಜನ ಅಲ್ಲ, 4 ಜನ. ಯಾರು ನಿಮ್ಗೆ ನೆನಪಿದೆಯಾ? ವೀಕೆಂಡ್ ಟೆಂಟಲ್ಲಿ ನೋಡ್ತೀರಾ? ರಿಫ್ರೆಶ್ ಮಾಡ್ಕೊಳ್ತೀರಾ? ಎಸ್ ಪ್ಲೀಸ್. ಹಲೋ ಜಗ್ಗೇಶ್. ಹಾಯ್ ಜಗ್ಗೇಶ್ ಅವರೇ. ಜಗ್ಗೇಶ್ ಅವರೇ ಸೇಮ್ ನಾನು ಜಗ್ಗೇಶ್ ಇಬ್ಬರು ಒಂದು ಸ್ಕೂಲು ಒಂದು ಕ್ಲಾಸು. ಸೊ ನಾನು ಚಕ್ಕರ್ ಹೊಡಿತಿದ್ದೆ, ಅವರು ಚಕ್ಕರ್ ಹೊಡಿತಿದ್ದ. ನಾನು ಒಂದು PUC ಜೊತೆಗೆ ಲಿಟ್ರಲಿ ವಿ ಲೀವ್ ಟುಗೆದರ್ ಆಲ್ಮೋಸ್ಟ್ 2.5-3 years ಸ್ಟಡಿಂಗ್, ಗೋಯಿಂಗ್ ಟು ಕಾಲೇಜ್, ಎವ್ರಿಥಿಂಗ್ ಬಿಟ್ವೀನ್ ಟುಗೆದರ್. ಆ್ಯಂಡ್ ಆಲ್ಸೋ ವಿ ವರ್ ಅನ್ಬೇರಬಲ್ ಪ್ರಾಂಕ್ಸ್ಟರ್ಸ್. ನಾವು ಹೊರಟ್ವಿ ಅಂತಂದರೆ ಆ ಕಡೆ ಲೆಕ್ಚರರ್ಗಳು, ಪ್ರಿನ್ಸಿಪಾಲ್ಗಳು ಎಲ್ಲ ನಮ್ಮನ್ನು ಅವಾಯ್ಡ್ ಮಾಡೋರು, ಅಷ್ಟು ತರಲೆ ಮಾಡ್ತಿದ್ವಿ. ಶೇಷಾದ್ರಿಪುರಮಲ್ಲಿ ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಪ್ರೇಯರ್ ಇದ್ದಾಗ ಹೋಗ್ಬಿಟ್ಟು ಮೇಲೆ ನಿಂತ್ಕೊಂಡು ಅಂತ ಬಾರಿಸ್ತಿದ್ದಾಗ ಇಡೀ ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಮಕ್ಕಳೆಲ್ಲ ಪ್ರೇಯರ್ ನಿಲ್ಲಿಸ್ಬಿಟ್ಟು ನಯಕ್ಕೆ ಶುರು ಮಾಡೋರು. ಟೀಚರ್ಸು, ಲೆಕ್ಚರರ್ಸ್ ಎಲ್ಲ ನಮ್ಮನ್ನು ದೇ ಯೂಸ್ ಟು ಚೇಸಸ್. ಒಂದ್ಸಲಿ MES ಕಾಲೇಜ್ಗೆ ಹೋಗಿ ನೀವು ರವಿ, ಆರಾಧ್ಯ ಎಲ್ಲ 4 ಜನ ಅಲ್ಲಿ ಹೋಗಿದ್ದು. ಅಲ್ಲಿ ಫಂಕ್ಷನಲ್ಲಿ ನಾವು ಮಧ್ಯದಲ್ಲೆಲ್ಲ ಎಗರಾಡ್ಬಿಟ್ಟು ಕಿರ್ಚಿ ಅವ್ರಿಗೆ ಡಿಸ್ಟರ್ಬ್ ಮಾಡೋ ಥರ ಮಾಡಿ, ಆವಾಗ ಅಲ್ಲಿರೋ ಹುಡುಗರೆಲ್ಲ ನಮ್ಮನ್ನು ಹಿಡ್ಕೊಳಕ್ಕೆ ಬಂದಾಗ ನೀವು 3 ಜನ ಎಸ್ಕೇಪ್ ಆಗ್ಬಿಟ್ಟು ಹೋಗ್ಬಿಟ್ರಿ. ನಾನು ಒಬ್ಬನೇ ಅಲ್ಲಿ ತಗಲಾಕೊಂಡು ನನ್ನ 4 ಅವರ್ ಅದನ್ನು ಬಿಡಲಿಲ್ಲ. ಕಾಲೇಜ್ ರೂಮ್ ಒಳಗೆ ಇದಾಕ್ಬಿಟ್ಟು ನನ್ನ ಕೂಡಾಕ್ಬಿಟ್ಟಿದ್ರು. ಅದು ಹೇಗೆ ಸರ್? ಅದು ಮಾಡೋದು ಹೇಳ್ಕೊಡಿ ಸರ್. ಏನು ಸರ್ ಸೌಂಡ್ ಮಾಡ್ಬೇಕು? IPL ಸೌಂಡು ಇಲ್ಲ, ಹೇಳ್ಕೊಡಿ ಸರ್ ಕರೆಕ್ಟಾಗಿ. ಈಗ ರೈಟ್ ಹೇಳಿ ಸರ್ ಹುಡುಗರ ಬಗ್ಗೆ. ರಾಕ್ಟೈನ್ ಅವನು ನಮ್ಮ BP ಹೈಸ್ಕೂಲು. ಆರಾಧ್ಯ ಬಂದು ಅವನು ನನ್ನ ಏರಿಯಾ ಫ್ರೆಂಡು ಪ್ಲಸ್ ನನ್ನ ಕಾಲೇಜ್ ಫ್ರೆಂಡು. ಇನ್ನು ಆರಾಧ್ಯನ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ. ಇದು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ತುಂಬ ದೊಡ್ಡ ಸಾಧಕ. ನಾನು ಅವನಂತೂ ಹೇಳಕ್ಕೆ ಅಸಾಧ್ಯ. ಹೆಂಗೆ ಅಂದರೆ
ಆರಾಧ್ಯನ ಚೆಕ್ ಮಾಡೋಕ್ಕೆ ನಾನು ಆರಾಧ್ಯ ಮೀಟ್ರ್ ಐತಾ ನಿನಗೆ ಅಂತಾನೆ. ಏನಮ್ಮ ಹಿಂಗನ್ಬಿಟ್ಟೆ ಅಂದೆ. ಹೋಗಲಿ ಅಲ್ಲಿ ಅವರೆಲ್ಲ ನಡ್ಕೊಂಬರ್ತಾರಲ್ಲ ಆರೋಹಾರ ಅಂತ ಜನಗಳು, ಹೋಗ ಅದ್ಯ ಬಿದ್ಬಿಡೋ ಅವ್ರ ಮೇಲೆ ಹೋಗಿ ನೋಡೋಣ ಅಂದರೆ ಸೀರಿಯಸ್ ಆಗಿ ಬಿದ್ಬಿಡೋನು. ಆ ಥರ ಅವನು ಹಠ ಅಂದರೆ ಹಠ, ಏನು ಹೇಳಿದ್ರು ಮಾಡ್ಬಿಡ್ತಾ ಇದ್ದ. ತುಂಬ ಧೈರ್ಯವಂತ ಅವನು. ಸೊ ಆಮೇಲೆ ನಾವು ಅವಾಗೆಲ್ಲ ಸ್ವಲ್ಪ ಕ್ಯಾಚ್ಗಳು ಹಾಕ್ಕೊತಾ ಇದ್ವಿ. ನಮ್ಮ ವೈಫ್ ಸಿಕ್ಕಕ್ಕೆ ಮುಂಚೆ ಸುಮಾರು ಜನ ಚೆನ್ನಾಗಿರೋರೆಲ್ಲ ಕಾಣಿಸೋರೆಲ್ಲ ಸಿಕ್ಕಿದ್ರೆ ಹೆಂಗೆ ಅಂತೆಲ್ಲ ಯೋಚನೆ ಮಾಡಿದ್ವಿ. ಅವಾಗ ಇವನೇ ಮೀಡಿಯೇಟ್ರು, ಮೈ ಫ್ರೆಂಡ್, ಅವನೇ ಮೀಡಿಯೇಟ್ರು. ಮೈ ಫ್ರೆಂಡ್ ಇಸ್ ವೆರಿ ಗುಡ್, ಇಸ್ ವೆರಿ ನೈಸ್ ಪ್ಲೇಸ್, ಇಸ್ ಎ ಲವ್ ಅಂತ ಅಂದವಳು ಕೆರೆ ಎಲ್ಲ ತೊಗೊಬಿಡೋದು. ಕೆರೆ ಎಲ್ಲ ತೊಗೊಬಿಡೋದು, ಬಿಡ್ತಿ ನೋಡಿ ಎರಡು ಏನು ತಿಕ್ಕೊಂಡಿದ್ದಾನೆ ಅಂತಂದೆ. ನಾನು ಆ ಕಡೆ ಉಡಕ್ಕೆ, ಅವ್ನು ಈ ಕಡೆ ಉಡಕ್ಕೆ, ಹಂಗೆ ಭಾಳ ತಲಾಟೆ ಅವನು. ಅವನು ಶಂಕರ್ ಅಂತ, ಅವನ ಹೆಸರು ಅನಾಸಿನ್ ಶಂಕರ ಅಂತ. ಅನಾಸಿನ್ ಶಂಕರ ಅಂತ ಹೆಸರಿಟ್ಟಿರುತ್ತೆ. ನಾನು ಫೋನ್ ತೆಗೆದು ನೋಡಿದ್ರೆ ಅನಾಸಿನ್ ಶಂಕರ ಅಂತಾನೆ ಇರುತ್ತೆ ಹೆಸರು. ಬೊಲೆ ತಲೆ ತಿಂತಾನವನು. ಒಂದು ರೀತಿ ಎದ್ದೇಳು ಮಂಜುನಾಥ ಪಿಕ್ಚರ್ ನೀವೇನೋ ನೋಡಿದ್ರೆ ಅದಕ್ಕೆ ಅವನೇ ಹೀರೋ. ಆ ಸ್ಕ್ರಿಪ್ಟ್ ಅವನು ಏನು ಕೆಲಸ ಕೊಟ್ಟರು ಕೆಲಸ ಬಿಟ್ಬಿಡ್ತಾನೆ. ಅದಕ್ಕೊಂದು ರೀಸನ್ ಹೇಳ್ತಾನೆ, ಅದು ಭಾಳ ದುಡಿಸ್ತಾನಮ್ಮ, 8 hours ಎಲ್ಲ ನನ್ನ ಕೈನಲ್ಲಿ ಆಗಲ್ಲಮ್ಮ. ಅದೇನಂದ್ರೆ ತುಂಬ ಬಿಸಿಲಲ್ಲಿ ನಿಂತಿರ್ಬೇಕು, ಎಲ್ಲದಕ್ಕೂ ಕಾರಣ ಹೇಳ್ತಾನೆ ಅವನು. ಅವ್ನು ಯಾವಾಗೂ ಬೈಸ್ಕೊಂತ ಇರ್ತಾನೆ, ಬಟ್ ಭಾಳ ಒಳ್ಳೆಯವನು ಅವನು. ಸರ್ ನೋಡಿ ಸ್ಟಾರ್ಟ್, ಇನ್ನು ಅವನ್ನ ಕೆಣಕಿ ಮಾತಾಡ್ತಾನೆ ನೋಡಿ ಅವನು. ಹೌದಾ? ಬನ್ನಿ, ಭಾಳ ಚೆನ್ನಾಗಿದೆ, ನಿಮ್ಮ ಹೆಸರು ಭಾಳ ಚೆನ್ನಾಗಿದೆ. ಅವ್ರು ಇಟ್ಟಿದ್ದು, ಯಾಕಂದ್ರೆ ಅವಾಗೆಲ್ಲ ನಾವು ತುಂಬ ಜಾಸ್ತಿ ಮಾತಾಡ್ತಾ ಇದ್ದೆ ಆವಾಗ. ಇವಾಗ ಕಮ್ಮಿ ಆಗೋಯ್ತಾ? ಎಲ್ಲ ಕಮ್ಮಿ ಆಗೋಯ್ತಾ ಹಂಗಾರೆ? ಅಲ್ಲ, ಮಾತಾಡೋದು ಕಮ್ಮಿ ಆಯ್ತಾ? ಮಾತಾಡೋದು ಮತ್ತೆ ಹೇಳಿ ಸರ್, ನಿಮ್ಮ ಅನಾಸಿನ್ ಕಥೆಗಳು. ತುಂಬ ದೊಡ್ಡ ಗ್ಯಾಂಗು ನಮ್ಮದು. ತುಂಬ ಒಂಥರ ಆಧ್ಯಾತ್ಮಿಕ ಚಿಂತಕರ ಥರ, ತುಂಬ ಒಳ್ಳೆ ಮನುಷ್ಯಲ್ವೇನೋ. ಆಧ್ಯಾತ್ಮಿಕ ಚಿಂತಕರು ಥರ ಅಲ್ವೇನೋ? ಹೊಡೆಯೋದು ಬಡಿಯೋದು ಓಡಾಡೋದು ಆ ಥರ ಎಲ್ಲ ಇದ್ದೀವಿ. ಚಿಂತಕರ ಹಂತಕರ ಸರ್? ಅಯ್ಯೋ, ವರ್ಸ್ಟ್ ಏರಿಯಾ ಅದು, ವರ್ಸ್ಟ್ ಏರಿಯಾ. ಅಲ್ಲಿ ಭಾಳನೇ ಎಲ್ಲ ತಲಾಟೆಗಳು ಮಾಡಿಕೊಂಡು, ತುಂಬ ಎಲ್ಲ ರಾತ್ರಿ ಎಲ್ಲ ಸೇವಾರ್ಥ ಮಾಡಿಕೊಂಡು, ಇವರು ನಾವು ಎಲ್ಲ ಮಧ್ಯರಾತ್ರಿ 2 ಗಂಟೆ ಮನೆ ಸೇರೋದು. ಯಾವ ತಂದೆ ತಾಯಿ ಸಹಿಸ್ಕೊಂತಾರೆ ನಮ್ಮನ್ನು, ಅವ್ರ ಕನಸು ಏನೇನೋ. ಸೊ ಹಾಗಾಗಿ ಇವರೆಲ್ಲ ನಮ್ಮ ಮಠದಲ್ಲಿ, ಇವರು ಕೂಡ ಕೆಲವು ಸ್ವಾಮೀಜಿಗಳು. ಅಲ್ಲಿ ಏನು ಸರ್ 4 ಗಂಟೆ ಒಂದು ಕಾಲೇಜಲ್ಲಿ ಕೂಡ ಹಾಕಿದ್ರು ಅಂದ್ರೆ ಏನಾಯ್ತು ಅಲ್ಲಿ 4 ಗಂಟೆ? ಅಲ್ಲಿ ಗಲಾಟೆ ಆಯ್ತು ಸರ್, ಅಲ್ಲಿ ಫಂಕ್ಷನ್ ನಡೀತಾ ಇತ್ತು. ಅದು ಡ್ರಾಮಾ ಏನೋ ನಡಿಬೇಕಾದ್ರೆ ಇವರು ಮಧ್ಯದಲ್ಲೆಲ್ಲ ಕಿರಿಕ್ ಮಾಡೋರು. ಅವತ್ತು ಆಗಿದ್ದೇನು ಅಂದ್ರೆ ಹಿಂದಿ ಹಾಡು ಆಡ್ತಾ ಇದ್ರು ಸರ್. ನಾವು ಯಾವ ಹೋಟ್ಲು ಹೋಗ್ಲಿ ಕನ್ನಡ ಹಾಡು ಹಾಕ್ಬೇಕು, ಯಾವ ಬಾರ್ಗೆ ಹೋಗ್ಲಿ ಕನ್ನಡ ಹಾಡು. ಫಸ್ಟ್ ಬಂದಿದ್ದ ತಕ್ಷಣನೇ ಯಾಕೆ ಕನ್ನಡ ಇಲ್ಲ, ಎಲ್ಲಿ ಕನ್ನಡ ಹಾಡು ಹಾಡಂತ ಬಿಡೋದು. ಆ ಥರ ಒಂಥರ ಹುಚ್ಚರು ನಾವು. ಅಲ್ಲಿ ಯಾವುದೋ ಹಿಂದಿ ಹಾಡು ಆಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರು ಎಲ್ಲರೂ. ಅವಾಗ ದೊಂಬಿ ಎಬ್ಬರಿಸ್ಬಿಟ್ಟಿದ್ವಿ ನಾವು. ಅವಾಗೆಲ್ಲ ಇವನ್ನ ಪಾಪ ಲಾಕ್ ಹಾಕೊಂಡಿದ್ರು, ನಾವು ಕಾಂಪೌಂಡ್ ನೆಗೆದು ಓಡೋಗ್ಬಿಟ್ಟಿದ್ವಿ. ದೋಸ್ತಿ ನೋಡಿ, ಬಿಡ್ಬಿಡು ಓಡೋದಿರುತ್ತೆ ಬಲ್ಲಿ. ಥ್ಯಾಂಕ್ ಯು. ಸರಿ ಸರ್, ನಿಮ್ಮ ಆಟಕ್ಕೆ ಈ ಹುಡುಗರೇ ಈ ಥರ ಗಡಗಡ ನಡುತ್ತಾ ಇದ್ರು ಅಂದ್ರೆ ಇನ್ನು ಹುಡುಗಿರ ಕತೆ ಏನು ಸರ್? ನೀವು ಹೇಳಿದ್ರಲ್ಲ ಅದೇನೋ ಕ್ಯಾಚ್ ತಾನೆ, ಅದು ವರ್ಡ್ ಕರೆಕ್ಟಾ ಸರ್? ಕ್ಯಾಚ್ ಆಫೀಸರ್, ಒಬ್ಬ ಅಬಲ ನಾರಿ ಆ ಕ್ಯಾಚ್ ಹಾಕೋದ್ ಬಗ್ಗೆ ಮಾತಾಡಿದ್ದಾರೆ, ಕೇಳ್ತೀರಾ ಸರ್? ಯಾವ ಸ್ವಾಮಿ? ಹಾಯ್ ಈಶ್ವರ್, ನಾನು ಛಾಯಾ, ಗೊತ್ತಾಯ್ತಾ? ನಮ್ಮ ಕನ್ನಡ ಪಂಡಿತರು ಬಿಳಿ ಕಚ್ಚೆ ಪಂಚೆ ಉಟ್ಕೊಂಡು ಕಪ್ಪು ಕೋಟ್ ಹಾಕೊಂಡು ಬರೋರು. ಅವರು ಪಾಠ ಮಾಡೋಕ್ಕೆ ಶುರು ಮಾಡಿದ್ರೆ ಈಶ್ವರ್ ಮೆತ್ತಗೆದ್ದೋಗಿ ಅವರು ಬೋರ್ಡ್ ಕಡೆ ತಿರುಗಿದ್ರೆ ಸಾಕು, ಇದ್ದಾಗ ಅವ್ರು ಕಚ್ಚೆ ಪಚ್ಚೆ ಬಿಚ್ಚಿಬಿಟ್ಟು ಅಷ್ಟು ಬೇಗ ಬಂದು ಕೂತ್ಕೊಂಡ್ಬಿಡೋರು. ಪಂಡಿತರು ತಿರುಗಿಬಿಟ್ಟು ಯಾರಿದು ಮಾಡಿದ್ದು ಅಂದ್ಕೊಂಡು ಕೇಳಿದ್ರು ಅವ್ರೇನು ಎದ್ದು ಉತ್ತರನೂ ಕೊಡ್ತಿರ್ಲಿಲ್ಲ, ಏನೋ ಆಗ್ಲೇ ಏನೋ ಥರ ಮುದ್ದು ಮುಖ ಮಾಡ್ಕೊಂಡು ಕೂತ್ಕೊಂಡ್ಬಿಡೋನು. ಹೇಗೋ ಅವ್ರು ಕಂಡಿಡ್ದು ಬಿಡೋರು, ಇದು ಈಶ್ವರೇ ಮಾಡಿದ್ದು ಅಂತ. ಆಮೇಲೆ ತರಲೆ, ನನ್ನ ಮಗನೇ ಏನಾಗ್ತೀಯೋ ಗೊತ್ತಿಲ್ಲ, ನೀನು ದೊಡ್ಡವನಾದ್ಮೇಲೆ ಅಷ್ಟು ತರಲೆ ನೀನು, ನನ್ನ ಕ್ಲಾಸಲ್ಲಿ ಇರಬೇಡ, ಆಚೆ ಹೋಗು ಅಂತ ಬೈಯ. ಹಿಂಗೆ ಏನೋ ಒಂದು ತರಲೆ ಮಾಡ್ತಾನೆ ಇರೋದು. ಕಾಲೇಜಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಕೆಮಿಸ್ಟ್ರಿ ಮೇಡಮ್ ಇದ್ರು ಒಬ್ರು, ಜಯಲಕ್ಷ್ಮಿ ಅಂತ, ಸ್ವಲ್ಪ ಕುಳ್ಳಿಗಿದ್ರು ಅವರು. ನೆಕ್ಸ್ಟ್ ಪೀರಿಯಡ್ ಅವ್ರ ಕ್ಲಾಸ್ ಅಂದ ತಕ್ಷಣ ಆಚೆ ಹೋಗ್ಬಿಡೋನು. ಅವರು ಕ್ಲಾಸ್ ಒಳಗೆ ಬಂದು ಬಾಗ್ಲಾಕೋರು, ಅವ್ರಿಗೆ ಹೊರಗಡೆ ಡಿಸ್ಟರ್ಬೆನ್ಸ್ ಇಷ್ಟ ಇಲ್ಲ, ಸೊ ಬಾಗ್ಲಾಕೋರು. ಇವನು ಬೇಕು ಅಂತ ಬಾಗಿಲು ತಟ್ಟಿ ಒಳಗೆ ಬರೋಕ್ಕೆ ನೋಡೋದು. ನನ್ನ ಕ್ಲಾಸ್ ಇದೆ ಅಂತ ಗೊತ್ತಿಲ್ವ ನಿನಗೆ, ಇವಾಗ ಏನಕ್ಕೆ ಬರ್ತಾ ಇದೆಯಾ ಅಂದರೆ ಅಂದರೂ ಸ್ಟೈಲಾಗಿ ನಡ್ಕೊಂಡು ಬರೋದು. ಹುಡುಗಿರು ನಾವು ಮುಂದ್ಗಡೆ ಫಸ್ಟ್ ಬೆಂಚಲ್ಲಿ ಕೂತಿರು ನಮ್ಮ ಪುಸ್ತಕನೆಲ್ಲ ಬೀಳಿಸ್ಬಿಟ್ಟು ಮುಂದೆ ಕೊಟ್ಟೋಗೋದು. ಇಲ್ಲ ಹಿಂದ್ಗಡೆಯಿಂದ ಅವ್ರು ಪಾಠ ಮಾಡ್ತಾಯಿದ್ರೆ ರಾಕೆಟ್ ಬಿಡೋದು. ಆ ಥರ ಏನೋ ಒಂದು ತರಲೆ ಮಾಡ್ತಾನೇ ಇರ್ತಿದ್ದ. ಸ್ಕೇಲತ್ತಿ ಔಸಿಟ್ಕೊಂಡ್ಬಿಡೋದು, ಆ ಥರನೋ. ಕೊನೆಗೆ ಬೇಡಪ್ಪ ಇವ್ನ ಸವಾಸನೆ ಬೇಡ, ದೂರ ಇದ್ಬಿಡೋಣ ಅನ್ನೋ ಅಷ್ಟಾಗ್ಬಿಡೋದು. ನೋಡಿ ಹೆಂಗೆ ಆಕೆ ಛಾಯಾದೇವಿ ಅಂತ US ಅಲ್ಲಿ ಇದ್ದಾಳೆ.
ಇವಳು ಬೊಲೆ ಹೈಟ್ ಇರೋಳು. ನಾನು ಇವಳು ಪಕ್ಕದಲ್ಲಿ ಹೋಗ್ತಾ ಇರಲಿಲ್ಲ. ನನಗೆ ಹೆಣ್ಮಕ್ಳು ಹೈಟ್ ಇದ್ರೆ ತುಂಬ ಕೋಪ ಜಾಸ್ತಿ ನನಗೆ. ಯಾಕಂದ್ರೆ ನಾವು ಶಾರ್ಟ್ ಇದ್ದೀವಿ, ನಾನು ಹೋಗ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಇನ್ನೊಬ್ಬ ಇದ್ದ, ಸಂಪಿಗೆ ಥಿಯೇಟ್ರು ಮಾಲೀಕರ ರಿಲೇಟಿವ್ ಹುಡುಗ ಮುರಳಿ ಅಂತ. ಅವನು ಇವಳು ಕ್ಯಾಚ್ ಆಗ್ತಾ ಇದ್ದ. ಅವಾಗ ಮೀಡಿಯೇಷನ್ ಮಾಡಕ್ಕೆ ನಾವು ಹೋಗ್ತಾ ಇದ್ದೆ. ಈ ಥರ ಛಾಯ ಈ ಥರ ಪಾಪ ತುಂಬ ಇಷ್ಟಪಡ್ತಾ ಇದ್ದಾನೆ ನೋಡು ಅಂತ. ಮನೆಯಿಂದ ಓಡಿಸ್ಕೊಂಡ್ಬಿಟ್ಟಿದ್ಲು ಅವಳು. ಕೂತ್ಕೊ 2 ನಿಮಿಷ ದೊಣ್ಣೆ ತಗೊಂಡಿದ್ದೀನಿ ಏನು ತಿಳ್ಕೊಂಬಿಟ್ಟೆ ಬೂಟ್ ಅಂತೆಲ್ಲ ಬೈದ್ಬಿಟ್ಟಿದ್ಲು ಪಾಪ. ಸೊ ವಂಡರ್ಫುಲ್ ಮೆಮೊರಿ. ಸೊ ನೈಸ್. ರೈಟ್. ಸೊ ಓವರ್ ಆಲ್ ಈಗ ಮಾತಾಡ್ತಿದ್ದು ನೋಡಿದ್ರೆ ನಿಮ್ಮ ಲೈಫ್ ಇನಿಷಿಯಲ್ ಡೇಸ್ ಎಲ್ಲ ಬೆಂಗಳೂರು ಸಿಟಿಯಲ್ಲೇ ನಡೆದಿದೆ, ಶ್ರೀರಾಮ್ಪುರ ಈ ಕಡೆಯಲ್ಲಿ ನಡೆದಿದೆ. ಬಟ್ ಅಫ್ಕೋರ್ಸ್ ಸಿಟಿಯಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡಿದಿರಿ. ಜಗ್ಗೇಶ್, ಈಶ್ವರ್ ಅಂದ್ರೆ ಎಲ್ಲ ನಡೀತಾ ಇದ್ದಾರೆ. ಬೇಸಿಗೆ ರಜಾ ಬಂದ್ರೆ ನೀವು ಹಳ್ಳಿಗೆ ಹೋಗ್ತಾ ಇದ್ರಂತೆ, ನಿಮ್ಮ ಊರಿಗೆ ಹೋಗ್ತಾ ಇದ್ರಂತೆ. ಮಿಸ್ ಇಲ್ಲ. ಓಕೆ, ನಿಮ್ಮ ಮಾಯಸಂದ್ರದ ಅನುಭವಗಳು, ಬಾಲ್ಯದ ಅನುಭವಗಳು ಮಾಯಸಂದ್ರದಲ್ಲಿ ಹಳ್ಳಿಯಲ್ಲಿ ಹೇಗಿತ್ತು, ಏನು ಮಾಡ್ತಾ ಇದ್ರಿ? ನಮ್ಮದು ಆನಡುಗು ಅಂತ ಮಾಯಸಂದ್ರದಿಂದ ಒಂದು 3 ಕಿಲೋಮೀಟ್ರು ಒಳಗಡೆ ಹೋದರೆ ಒಂದು ಕುಗ್ರಾಮ. ನನ್ನ ತಾತ ನನ್ನ ಫೇವ್ರೇಟ್. ಯಾವಾಗಲೂ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದಿದ್ದು ಒಂದು ಮಾತು ಏನು ಅಂದರೆ, ಈಶ್ವರ ಒಳ್ಳೆಯವನೇ, ಆದರೆ ನನ್ನ ಮಗ ಜಗಕ್ಕೆಲ್ಲ ಒಡೆಯನಾಗಬೇಕು, ಅವನು ಜಗ್ಗೇಶನಾಗಬೇಕು ಅಂತ ಹೇಳೋರು ತಾತ. ಯಾವಾಗೂ ತಾತ ನನ್ನನ್ನು ಜಗ್ಗೇಶ ಅಂತ ನಾಮಕರಣ ಮಾಡಿದ್ದೆ ನಮ್ಮ ತಾತನವರು. ಜಗ್ಗೇಶ್ ಬಿಕೇಮ್ ಮೈ ಲೈವ್ಲಿಹುಡ್ ನೇಮ್. ಸೊ ನೈಸ್. ಬಾಲ್ಯದ ಸ್ನೇಹಿತರು, ಹೈಸ್ಕೂಲ್ ಗೆಳೆಯರನ್ನೆಲ್ಲ ಮೀಟ್ ಮಾಡಿದಾಗ ಅವರೆಲ್ಲ ಹೇಳ್ತಾ ಇದ್ದಿದ್ದು ಜಗ್ಗೇಶ್ಗೆ 2ನೇ ಸ್ಕೂಲು ಅಂದರೆ ಥಿಯೇಟರ್. ಹೌದು, ಸಿನಿಮಾ ಥಿಯೇಟ್ರಿಂದ ಬಹಳ ವಿಷಯಗಳನ್ನ ಜಗ್ಗೇಶ್ ಕಲ್ತರು, ಅದೇ ಅವ್ರಿಗೆ ಸ್ಕೂಲು ಅಂತ. ಅಲ್ಲಿ ಬರ್ತಾರಂಥ ನಟರನ್ನೆಲ್ಲ ಬಹಳ ಅದ್ಭುತ ಮಿಮಿಕ್ರಿ ಮಾಡ್ತಿದ್ರಂತೆ. ನೀವು ನೋಡಿದಂಥ ಚಿತ್ರಗಳು ಏನೇ ನೆನಪಿದೆ ನಿಮಗೆ ಚಿತ್ರರಂಗದ, ನೀವು ನೋಡಿದಂಥ ಸಿನಿಮಾಗಳು? ಇವಾಗ ಅಂದರೆ UFO ಕ್ಯೂಬ್ ಎಲ್ಲ ಆಗೋಗ್ಬಿಟ್ಟು ನಾವು ಯಾವ ರೀಲ್ ಫಾರ್ಮೆಟ್ ಇಲ್ಲ. ಹೌದು. ಅವಾಗ ಅಂದರೆ ಅದರ ಬ್ಯೂಟಿನೇ ಬೇರೆ. ಗಾಂಧಿನಗರಕ್ಕೆ ಬರಬೇಕಾಗಿತ್ತು. ಗಾಂಧಿನಗರದಲ್ಲಿ 6ನೇ ಕ್ರಾಸಲ್ಲಿ ಇರುವಂಥ ಎಲ್ಲ ಪ್ರಮುಖವಾದಂಥ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಹೋದ ಅಂದರೆ ಅವರು ಒಂದು ಪಿಕ್ಚರ್ ಲಿಸ್ಟ್ ಕೊಡೋರು ಫ್ರಮ್ 1 to 30. ಅವರು ದೊಡ್ಡ ಪಿಕ್ಚರ್ನ ಕೊಡ್ತಾ ಇರಲಿಲ್ಲ, ಇಲ್ಲಿಂದ ರಿವರ್ಸ್ ಹಾಕೊಂಡು ಹೋಗ್ಬೇಕು, ಅವ್ರು ಯಾವ್ದಾವ್ದು ಹೇಳಿರ್ತಾರೆ ಅದು ಹಾಕೋಬೇಕು. ಸೊ ಇದರಲ್ಲಿ ನಾನು ಸಾಧ್ಯವಾದಷ್ಟು ರಾಜ್ಕುಮಾರ್ ಅವರ ಹಳೆಯ ಪಿಕ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ. ಅಲ್ಲಿ ಹೋಗಿ ಸಿನಿಮಾ ಶುರು ಆಗಿದ ತಕ್ಷಣ ಆ ಮಾನಿಟರ್ ಮೇಲೆ ಹಿಂಗೆ ಹೊರ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ಟ ಅಂದರೆ ಎಷ್ಟು ಡಿಫ್ರೆನ್ಸಲ್ಲಿ ಇರೋದು. ಅಲ್ಲಿ ನನಗೆ ಒಬ್ಬೊಬ್ಬ ಆ್ಯಕ್ಟ್ರು ಅವ್ರು ಮಾತಾಡೋ ಅಂಥದ್ದು ಪ್ರತಿಯೊಂದನ್ನು ಕೂಡ ಭಾಳ ತೀಕ್ಷ್ಣವಾಗಿ ಗಮನಿಸ್ಕೊತ ನಾನೇ ಮಾನಸಿಕವಾಗಿ ಒಳಗಡೆ ಮಾತಾಡ್ಕೊತಾ ಇದ್ದೆ. ರಾಜ್ಕುಮಾರ್ ಅವರ ಸ್ಪಷ್ಟತೆ ಡೈಲಾಗಲ್ಲಿ, ನಾನಾರು ಚತುರ್ಮುಖ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ವಿಧಾತನಿಂದ ವಿಧಿ ಬರಹವನ್ನೇ ಬರದು. ಇದು ಕೇಳಿಸ್ಕೊಳೋದು ಹಂಗೆ ಪ್ರಾಕ್ಟೀಸು. ಈ ಶೋ ಪ್ರಾಕ್ಟೀಸ್, ನೆಕ್ಸ್ಟ್ ಶೋ ಪ್ರಾಕ್ಟೀಸ್. ಪ್ರಭಾಕರ ಬರೋರು, ರಜಡ್ಡ ಅದೇನು ಗೊತ್ತಾ ಅಂತ ಅವ್ರದ್ದೊಂದು ವಾಯ್ಸ್ ಬರೋದು. ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ, ಅವಾಗ ನಮ್ಮ ಟೆನಿಸ್ ಹೆಂಗೆ ಮಾತಾಡ್ತಾರೆ ಆ ಥರ ಮುಸುರಿ ಕೃಷ್ಣಮೂರ್ತಿ ಅವ್ರದ್ದು ಒಂದು ಏರ, ಅವಾಗ ಧೀರೇಂದ್ರ ಗೋಪಾಲ್ದು ಒಂದು ಏರ. ಸೊ ಇವೆಲ್ಲವೂ ನಾವು ಕೇಳಿಸ್ಕೋತಾ ಅದೆಲ್ಲೋ ಒಂದು ಕಡೆ ಮೈಂಡಲ್ಲಿ ಸ್ಟೋರ್ ಆಗಿತ್ತು ನನಗೆ. ರೈಟ್. ನಿಮ್ಮ ಹಳ್ಳಿ ದಿನಗಳ ಬಗ್ಗೆ ನಿಮ್ಮ ಪಾರ್ಟ್ನರ್ ಒಬ್ರು, ಹಳ್ಳಿಯಲ್ಲಿ ನಿಮ್ಮ ಪಾರ್ಟ್ನರ್ ಮಾತಾಡಿ. ಅಣ್ಣ, ನಿನ್ನ ಥರ ಒಬ್ಬ ಬ್ರದರ್ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ. ನಾನು ಊಟಿಯಲ್ಲಿ ಓದಬೇಕಾದ್ರೆ ನನ್ನನ್ನು ರೆಡಿ ಮಾಡಿ ಕಳಿಸ್ಬೇಕು ಊರಿಗೆ. ಒಂದು ದಿನ ಎಲ್ಲ ನನಗಿಲ್ಲೆಲ್ಲ ಶೇವ್ ಮಾಡೋರು, ಇಲ್ಲೆಲ್ಲ ಶೇವ್ ಮಾಡಿಬಿಟ್ಟು ರಜನಿಕಾಂತ್ ಥರ ಗೆಟಪ್ ಮಾಡೋರು. ಹಿಂಗೆಲ್ಲ ಮುಂದೆಲ್ಲ ಕೂದಲು ಬಿಟ್ಬಿಟ್ಟು ರಜನಿಕಾಂತ್ ಅವ್ರಿಗೆ ಪಾಪ ಹೇರ್ ಲಾಸ್ ಆಗೋಗ್ಬಿಟ್ಟು ಅವ್ರಿಗೆ ಕೂದಲು ಹೋಗ್ಬಿಟ್ಟಿತ್ತು. ಇದು ನನಗಿರೋ ಹೇರ್ಸ್ನೆಲ್ಲ ತೆಗೆದ್ಬಿಟ್ಟು ರೇಜರಲ್ಲಿ ತೆಗೆದ್ಬಿಟ್ಟು ನನಗೆ ರಜನಿ ಸ್ಟೈಲ್ ಮಾಡಿಬಿಟ್ಟು ನೋಡೋ ಇವಾಗೆಲ್ಲ ಹೋಗು, ಇದೆ ಎಲ್ಲ ನಿಮ್ಮ ಸ್ಕೂಲಲ್ಲೆಲ್ಲ ಚಿಕ್ಕ ರಜನಿಕಾಂತ್ ಬಂದ ಅಂತಾರೆ. 1982 ನಮ್ಮ ಥಿಯೇಟ್ರ್ ಕಟ್ಟಿದಾಗ ಬಹುಶಃ ತುಮಕೂರು ಡಿಸ್ಟ್ರಿಕ್ಟ್ಗೆ ಒನ್ ಆಫ್ ದ ಬೆಸ್ಟ್ ಥಿಯೇಟರ್. ಎಲ್ಲರಿಗೂ ನಮ್ಮ ಥಿಯೇಟ್ರ್ ನೋಡಿದ್ರೆ ರೀ ನಿಮಗೆ ಬುದ್ಧಿ ಇದೆ ಅಂದರೆ ಇಂಥ ಚಿಕ್ಕ ಊರಲ್ಲಿ ಬಂದು ಇಷ್ಟು ಒಳ್ಳೆ ಥಿಯೇಟ್ರ್ ಕಟ್ಟಿದ್ದೀರಾ ಅಂತ. ಆಗ ನಮ್ಮ ತಂದೆ ಹೇಳೋರು, ನಮ್ಮ ಮಗ ಸಿನಿಮಾ ಬಂದಿದ್ದಾನಲ್ಲ ಸರ್, ಅದಕ್ಕೆ ಅವನಿಗೊಂದು ಕೆಟ್ಟ ಹೆಸರು ಬರಬಾರ್ದು, ಒಳ್ಳೆ ಥಿಯೇಟ್ರು ಓನರ್ ಮಗ ಅಂತ ಒಂದು ಬರಲಿ, ಹಂಗಾದ್ರೂ ಸಿನಿಮಾ ಸಿಕ್ಕಲಿ ಅಂತ. ಯಾಕಂದರೆ ನಮ್ಮ ಅಣ್ಣಂಗೆ ಅವಾಗ ಸಿನಿಮಾ ಸಿಗ್ತಾ ಇರಲಿಲ್ಲ. ಆ ಥಿಯೇಟ್ರ್ ಒಳಗೆ 2 ರೂಪಾಯಿಯಲ್ಲಿ ಟಿಕೆಟು. ನಮ್ಮ ಅಣ್ಣನೇ ಟಿಕೆಟ್ ಇಶ್ಯೂ ಮಾಡೋದು. ಏನಕ್ಕೆ ಟಿಕೆಟ್ ಇಶ್ಯೂ ಮಾಡೋಕ್ಕೆ ನಮ್ಮ ಅಣ್ಣ ಹೋಗೋರು ಅಂತಂದರೆ, ಆ ರಶ್ ಒಳಗೆ ಎಷ್ಟೋ ಜನ ಚೇಂಜ್ ಬಿಟ್ಬಿಡೋರು. ಆ ಚೇಂಜ್ ಎಲ್ಲ ನಮ್ಮ ಅಣ್ಣಂಗೆ ಸಿಗುತ್ತೆ ಅಂತ ಟಿಕೆಟ್ ಕೊಡೋಕ್ಕೆ ಫಸ್ಟೇ ಹೋಗೋರು. ಸೊ ಇದಾದಮೇಲೆ ಎಕ್ಸ್ಟ್ರಾ ಟಿಕೆಟ್ಗಳು ಏನಾದರೂ ಮಾಡಬೇಕು ಅಂತಂದರೆ ಎಲ್ಲ ಒಂದೊಂದು ಹಳೆ ಬೆಂಚ್ಗಳನ್ನೆಲ್ಲ ಎತ್ತಿಡ್ಸಿರೋರು. ಮುಂದ್ಗಡೆ ಸೈಡಲ್ಲೆಲ್ಲ ಹಾಕ್ಬಿಟ್ಟು ಅವನೇ ಕರ್ಕೊಂಡೋಗಿ ಒಂದು ಬೆಂಚಲ್ಲಿ 4 ಜನ ಕೂತ್ಕೋಬೋದು ಅಂದರೆ 8 ಜನ ಕುಂಡಿರ್ಸೋನು. 3 ಥಿಯೇಟ್ರಿಗೆ ಆಗೋ ಜನನ ಒಂದು ಶೋಗೆ ತುಂಬೋರು. ಟಿಕೆಟ್ ಕೊಟ್ಟು ಅದ್ರೊಳಗೊಂದು ಚಿಲ್ಲರೆ ಕಾಸ್ಟ್ ಮಾಡ್ಕೊಳ್ಳೋಕೆ ಯೋಚನೆ ಮಾಡ್ತಾಯಿದ್ದವನು ಬೆಳ್ಳಿ ಪರದೆ ಮೇಲೆ ರಾರಾಜಿಸ್ತಾ ಇರೋದು ನೋಡಿದಾಗ, ಒಬ್ಬ ಮನುಷ್ಯ ಸಾಧನೆ ಮಾಡಬೇಕು ಅಂತ ಅಂದರೆ ಅವ್ನು 100% ಅವ್ನ ಟ್ಯಾಲೆಂಟ್ ಇದ್ದರೆ ಖಂಡಿತ ಸಾಧನೆ ಮಾಡೇ ಮಾಡ್ತಾನೆ. ರೈಟ್. ಅಫ್ಕೋರ್ಸ್ ಕೋಮಲ್ ಮತ್ತು ನಿಮ್ಮ ಆ ಬಾಂಧವ್ಯದ ಬಗ್ಗೆ ನನಗಂತೂ ಭಾಳ, ಹಿ ಲವ್ಸ್ ಯು. ಅಫ್ಕೋರ್ಸ್ ನಾನು
ಕುರಿಗಳು ಮಾಡಿದಾಗ್ಲಿಂದ ಕೋಮಲ್ ನೋಡ್ಕೊಂಡ್ ಬರ್ತಾ ಇದ್ದೀನಿ. ತುಂಬಾ ಒಂಥರ ವಿಶೇಷವಾಗಿದೆ ನಿಮ್ಮ ಈ ಸಂಬಂಧನೇ ಬ್ರದರ್ಸ್ ಮಧ್ಯೆ. ಟೆಲಸ್ ನಿಮ್ಮ ಕೋಮಲ್ ಮತ್ತೆ ನಿಮ್ಮ ಸಂಬಂಧ ಹೇಗಿತ್ತು, ಹಳ್ಳಿ ದಿನಗಳಲ್ಲಿ ಹೇಗಿತ್ತು? ಅವನು ಬಹಳ ಒಳ್ಳೆ ವಿದ್ಯಾವಂತ, ತುಂಬಾ ಚೆನ್ನಾಗಿ ಓದ್ತಾನ ಅವನು. ನಮ್ಮ ಫ್ಯಾಮಿಲಿನಲ್ಲೇ ಒನ್ ಆಫ್ ದ ಬೆಸ್ಟ್ ಅಂದ್ರೆ ಅವನೇ ಓದೋದ್ರಲ್ಲಿ. ನಮ್ಮಮ್ಮ ಹಾಳು ಮಾಡ್ಬಿಟ್ಲು ಅವನ್ನ. ನಾನು ಅವಾಗ ಸ್ವಲ್ಪ ಸಿನಿಮಾಗೆಲ್ಲ ಬಂದು ಒಂಚೂರು ಶೇನ್ ಆದ್ನಲ್ಲ, ಇವನಿಗೆ ಬಾಂಬ್ ಹಾಕ್ಬಿಟ್ಲು. ಅಯ್ಯೋ ನೀನು ನಿಮ್ಮ ಅಣ್ಣನಂಗೆ ಒಬ್ಬ ಫಿಲಮ್ ಆ್ಯಕ್ಟ್ರ್ ಆಗ್ಬಿಟ್ಟು ಅನಂತ್ನಾಗ ಶಂಕರ್ನಾಗ ಆದಂಗೆ ನಮ್ಮನೇನು ಇಬ್ಬರು ಆಗ್ಬಿಟ್ರಪ್ಪ ಅಂತ ಅಂದು ಇವ್ನು ತಲೆಗೆ ಹೋಗ್ಬಿಡ್ತದೆ. ಅಲ್ಲಿವರೆಗೂ ನೆಟ್ಟಗೆ ಓದ್ತಾ ಇದ್ದ. ನಮ್ಮಮ್ಮ ಹಾಕಿದ ಬಾಂಬಿಗೆ ಯೂಟರ್ ನೋಡ್ದ ಈ ಕಡೆ. ನಾನು ಎಲ್ಲೂ ಹೋಗಂಗಿಲ್ಲ, ಆಂಜನೇಯದ ಬಾಲು ಥರ ಹಿಂದೆ ಬರೋದು, ಯಾವ ಶೂಟಿಂಗ್ ಹೋಗಿಲ್ಲ ಹಿಂದೆ ಬರೋದು, ಕೇಳಕ್ಕೆ ಭಯ ಅವನಿಗೆ, ಹಂಗೆ ಸುಮ್ಮನೆ ನಿಂತ್ಕೊಂಡು ನೋಡೋದು. ಕಡೆಗೆ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿದಾಗ ಅದರಲ್ಲಿ ಆ ಫಸ್ಟು ಪಿಕ್ಚರಲ್ಲಿ ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಸೀಕ್ವೆನ್ಸಲ್ಲಿ ಒಂದು ಸಣ್ಣ ಶಾರ್ಟಲ್ಲಿ ಬಂದೋಗ್ಬಿಟ್ಟವನೆ. ಅದನ್ನು ನೋಡ್ತಾ ಇದ್ದಾನೆ ಸಂಕೇತಲ್ಲಿ ಡಬ್ಬಿಂಗಲ್ಲಿ ನಾನು ಬಂದ ಅಂತ. ನನಗೆ ಒಂದು ಸ್ಪಿರಿಟ್ ಗೊತ್ತಾಯಿತು. ಅದಾದಮೇಲೆ ನಮ್ಮ ಚಿತ್ರದಲ್ಲಿ ಯಾವುದೇ ಪಾತ್ರ ಇದ್ದರೆ ನಮ್ಮ ಡೈರೆಕ್ಟರ್ಗಳಿಗೆಲ್ಲ ಹೇಳೋದು, ನಮ್ಮ ತಮ್ಮನಿಗೊಂದು ಪಾತ್ರ ಹಾಕ್ರಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಪ್ರೀತಿಗೆ ಹಾಕೋರು. ಸೊ ಹಂಗೆ ಹಂತವಾಗಿ ಬಂದ ಅವನು ಪಾಪ. ನಿಮ್ದೆ ಯಾವುದೋ ಅಲ್ಲ ಫಸ್ಟ್ ಚಿತ್ರ ರಿಯಲ್ ಬ್ರೇಕ್ ಅವ್ನ ಲೈಫಲ್ಲಿ ಸಿಕ್ಕಿತ್ತು ಅಲ್ಲಿಂದ ಬೆಳವಣಿಗೆ ನಿಮ್ಮ ಜೊತೆ ವೆರಿ ಟ್ಯಾಲೆಂಟ್. ಬಹಳ ಇಷ್ಟ ಆಗೋದು ನನಗೆ. ಫೇಸ್ ಏನು ಎಕ್ಸ್ಪ್ರೆಷನ್ಸ್ ಬರೋದು ಮಾಡ್ತಾನೆ. ಆಮೇಲೆ ಅವನು ಬಂದು ಹೆಂಗೆ ಅಂದ್ರೆ ವೆರಿ ಮೆಜರ್ಡ್ ಆಕ್ಟರ್. ನಾವೆಲ್ಲ ಹೆಂಗೆ ಅಂದ್ರೆ ಒಂಥರ ಒಡ್ರು. ನಾವು ಯಾವುದೋ ಒಂದು ಸ್ಕ್ರಿಪ್ಟ್ ಕೊಟ್ಟರೆ ಎಲ್ಲ ಟಕ್ 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 ಅಂತ ಏನೋ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅವ್ನು ಹಂಗೆಲ್ಲ ಮಾಡಲ್ಲ. ಅವ್ನು ನೀವೇನಾದ್ರೂ ಕೊಡಬೇಕು ಅಂದ್ರೆ ಒಂದಿನ ಮುಂಚೆ ಕೊಡಬೇಕು, ಅದ್ರ ಬಗ್ಗೆ ಅವ್ನು ರಿಸರ್ಚ್ ಮಾಡ್ತಾನೆ ಕೂತ್ಕೊಂಡು. ಹಾಗೆ ಅವನು ಉಸಿರೇ ಸಿನಿಮಾ. ರೈಟ್. ಮಧ್ಯದಲ್ಲಿ ನೀವು ಮಾತಾಡ್ತಿದ್ದ ಹೇಳಿದ್ರಿ ನೀವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ BBM ಮಾಡಿದ್ರಿ ಅಂತ 3 ಜನ. BBM ಬೀದಿ ಮಹಾರಾಜರಂತಲ್ಲ. ಅಲ್ಲ ಸರ್, ನಿಮ್ಮ ಫ್ರೆಂಡ್ಸ್ ಹೇಳಿದ್ರು ಸರ್, ನಾವು 3 ಜನ BBM ಮಾಡಿದ್ವಿ, ನಮ್ಮ ಪರಿಚಯ ಮಾಡಿ ಅಂದ್ರು. ಅಲ್ಲಿ ಬಂದ್ಯಾರಂತ ನೋಡಿ. ಹಾಯ್ ಮಚ್ಚಿ. ಅಣ್ಣ ನನ್ನ ದೊರೆ. ಶ್ರೀರಾಮ್ಪುರದಲ್ಲಿ ನಾವು ಹೆಂಗೆ ಎಲ್ಲರೂ ಕೂತ್ಕೊಂಡು ಗ್ಯಾಂಗ್ ಕಟ್ಕೊಂಡು ಹುಡುಗಿರು ಬರೋವಾಗೆಲ್ಲ ಚಿಡಾಯಿಸ್ಕೊಂಡು ಸ್ಕೂಲ್ ಲೈಫು ಎಷ್ಟು ಚೆನ್ನಾಗಿತ್ತು ಮಚ್ಚ. ಆ ಪಂಕ್ ಸ್ಟೈಲ್ ಡ್ರೆಸ್ ಮಾಡ್ಕೊಂಡು ಟೈಟ್ ಜೀನ್ಸು, ಆಮೇಲೆ ನಿನ್ನ ಸೆರೆಟು ರಾಮಾ ಕಂಪ್ನಿಯವರು ಆಗ್ತಿರಲ್ಲ ಆ ಸ್ಟೈಲು ಸೆರೆಟು ಇಲ್ಲಿಂದ ತನಕ ಹೊಲಿಸ್ತೇ ಇದ್ದಿಲ್ಲ ಯಪ್ಪ. ಅದೆಲ್ಲರಿಗೂ ಕಲಿಸ್ಬಿಟ್ಟ ಶ್ರೀರಾಮ್ಪುರದಲ್ಲಿ. ಅದೇ ಅರ್ಧ ಸ್ಟೈಲ್ ಆಗೋಯ್ತು. ಆಮೇಲೆ ಆ MGR ಕನ್ನಡಕ ಬ್ಲಾಕ್ ಕನ್ನಡಕ ಹಾಕೊಂಡು ಮೊದಲಿಗೆ ಓವರು, ಅದರೊಳಗೆ ಇಲ್ಲಿಂದ ತನಕ ಬಟನ್ ಬೇರೆ ಬಿತ್ತೈದ್ರಿ. ಇನ್ನೊಂದು 2 ಬಟನ್ ಏನಾರ ಬಿಚ್ಚಿದ್ರೆ ನಿಮಗೆ ಸೆರಟೇ ಬೇಕಾಗಿರಲಿಲ್ಲ. ನಾನು ಅಲ್ಲಿಂದ ತನಕ ಬಿಚ್ಚಿಬಿಟ್ಟು ಎದೆ ಹಿಂಗೆ ನಿಗರ್ಸ್ಕೊಂಡು ಆ ಬುಲೆಟ್ ಗಾಡಿನ ಹಿಂಗೆ ಅಂದ್ಕೊಂಡು ನಾನು ಏನೋ ಕೂತಿದ್ದೀನೋ ಅನ್ನೋದು. ಅಣ್ಣ ಅವೆಲ್ಲ ನನಗೇನು ಗೊತ್ತಾ, ಸಿನಿಮಾದಲ್ಲಿ ಮಾಡೋದನ್ನ ರಿಯಲಾಗಿ ಮಾಡಿಬಿಟ್ಟೆ. ಒಂದು 9 ಗಂಟೆ ಆಗಿದ್ರೆ 9 ಗಂಟೆಗೆ ಶಾರ್ಪಾಗಿ ನಾನು ರೆಡಿ, 4 ಗಂಟೆಗೆ ಕರೆಕ್ಟಾಗಿ ನಾವು ಬಂದು ನಿಂತ್ಕೊಂಡು ಸ್ಕೂಲ್ಗೆ ಹೋಗೋವಾಗ ಬರೋವಾಗ ನೀನು ಟಕ್ಕಂತ ಏನೋ ಕೆಳಗಡೆ ಬಿಸಾಕ್ದಂಗೆ ಹಿಂಗೆ ಮಾಡೋದು, ಆ ಕಡೆ ಹಿಂಗೆ ಹೋಗೋದು, ಹಿಂಗೆಲ್ಲ ಮಾಡ್ತಾಯಿದ್ರೆ ಟಕ್ಕಂತ ಭಯ ಬಿಟ್ಟು ಹಿಂದೆ ಹೋಗ್ಬಿಡೋರು. ಮತ್ತು ಆಮೇಲೆ ಏನಪ್ಪ ಈ ಕಡೆ ಎಷ್ಟು ದಿವಸ ಆಯಿತು ನೋಡಿ ನಿಮ್ಮನ್ನು ಅಂತ ಮಾತಾಡ್ಸೋದು. ಆಮೇಲೆ ಟಕ್ಕಂತ ನಮ್ಮನ್ನು ಮಾತಾಡ್ಸ್ದಂಗೆ ಮಾತಾಡ್ಸೋದು. ಇವೆಲ್ಲ ಅಷ್ಟೆಲ್ಲ ಏನು ಟ್ಯಾಲೆಂಟಾಗಿ ಆವಾಗಲೇ ಮಾಡ್ತಾಯಿದ್ರಿ. ಆ ಹುಡುಗಿರು ರೋಡಲ್ಲಿ ಬರ್ತಾಯಿದ್ರೆ ನೀನು ಮುಖ ನೋಡಿದ್ರೆ ಪಕ್ಕದ ರೋಡ್ಗೆ ಓಡೋಗರಲ್ಲ ನೀನು. ಅಷ್ಟು ಪಾಪ ಪ್ರಳಯಾಂತ್ಕ. ನಮ್ಮ ಶ್ರೀರಾಮ್ಪುರಕ್ಕೆ ಸ್ಟೈಲ್ ಕಿಂಗು ಅಂತಂದರೆ ನೀನೇ. ಏನು ಸರ್, ಶ್ರೀರಾಮ್ಪುರದ ಸ್ಟೈಲ್ ಕಿಂಗ್ ಅಂತಿದ್ದಾರೆ? ಅವಾಗೆಲ್ಲ ಅದೇ ಎಲ್ಲ ಡ್ರೆಸ್ ಸ್ಟೈಲು ಭಾಳ ಮಜಾ ಇತ್ತು ಅವಾಗ. ಒಂಥರ ಪಾಪ ಈ ಥರ ನನಗೆ ಮದುವೆಗೆ 2300 ರೂಪಾಯಿ ಕೊಟ್ಟಂತವನು ಅರಸೀಕೆರೆ ರಾಜು ಅಂತ. ಬಹುತೇಕ ನನ್ನ ಚಿತ್ರಗಳು ನೋಡಿದ್ರೆ ಕಾಣಿಸ್ತಾನೆ ಆಯ್ತಾ. ಈಗ ಕಾಣಿಸ್ತಾ ಇಲ್ಲ, ನೀವು ಅಡ್ಡ ಇದ್ದೀರಾ ಅದಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಆದರೆ ವೆಲ್ಕಮ್ ಬನ್ನಿ. ಇವನೊಬ್ಬ ಚಡ್ಡಿ ದೋಸ್ತು ನನಗೆ. ಬನ್ನಿ. ಇವನು ನಾನು ಇವಾಗಿನ ಮಕ್ಕಳು ಏನು December 31 ಆಚರಣೆ ಮಾಡ್ತಾರೆ, ನಾವು ಆ ಕಾಲದಲ್ಲಿ ಆಚರಣೆ ಮಾಡಿದ್ವಿ. ನಾನು ಇವನು ಇಬ್ರು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ಬಿಟ್ಟು ರೋಡಲ್ಲಿ ಬಿದ್ದೋಗಿ, ಆಮೇಲೆ ಇವನು ಉಂಗುರ ಎಲ್ಲ ಯಾರೋ ದೇಪ್ಕೊಂಡೋಗಿ ಅವತ್ತು ಇವನ್ ಬದುಕು ಪರಿವರ್ತನೆ ಆಗಿದ್ದು. ನಮ್ಮ ಈಶದಿಂದ ನಿಮ್ಮನ್ನು ನೋಡುವಂತ ಅದೃಷ್ಟ ಸಿಕ್ತು ನಮಗೆ. ಥ್ಯಾಂಕ್ ಯು ರೀ. ಅಂಡ್ ಸಾರು ಅರಸೀಕೆರೆ ರಾಜು ಒಳ್ಳೆ ಆತ್ಮೀಯ. ಅರಸೀಕೆರೆ ಭಾಗದಿಂದ ಇಲ್ಲಿ ಬಂದು ತುಂಬಾ ಕಷ್ಟಪಟ್ಟ. ನನ್ನ ಮದುವೆ ವಿಚಾರ ಅಂತ ನಾನು ಮಾತಾಡಿದ ತಕ್ಷಣ ಪಾಪ ಮಾತಾಡಿದೆ. ಅವನು ಬಂದಿರೋ ಪೇಮೆಂಟ್ ಎಲ್ಲ 2300 ರೂಪಾಯಿನೂ ಎತ್ತಿ ನನಗೆ ಕೊಟ್ಬಿಟ್ಟು ನಾವು ಮದುವೆ ಆಗಿದ್ದು ಇವನ್ ದುಡ್ಡು ಮತ್ತೆ ವೆಂಕಟೇಶನ್ ದುಡ್ಡಲ್ಲಿ. ಸೋ ಸ್ವೀಟ್ ರೀ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಸರ್, ಒಬ್ಬ ಚಿತ್ರನಟ ಅಂದಮೇಲೆ ನ್ಯೂಸ್ ಪೇಪರ್ಗಳು ನಮಗೂ ಬಹಳ ಕ್ಲೋಸ್ ಆಗಿ ಸಂಬಂಧ ಇರುತ್ತೆ. ನ್ಯೂಸ್ ಪೇಪರ್ ಅವರು ನಮ್ಮ ಬಗ್ಗೆ ಬರೀತಾರೆ, ನಮ್ಮ ಪಿಕ್ಚರ್ ಬಗ್ಗೆ ರಿವ್ಯೂ ಮಾಡ್ತಾರೆ. ಕೆಲವು ಒಳ್ಳೆ ವಿಷಯಗಳು ಬರುತ್ತೆ, ಕೆಲವು ಊಹೆ ಪೋಹೆಗಳು ಬರುತ್ತೆ. ಇದಕ್ಕೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ನೀವು ನ್ಯೂಸ್ ಪೇಪರ್ಗೆಲ್ಲ? ನಾನು ಒಂದು ಏನು ಅನ್ಕೊಂಡಿದ್ದೀನಿ ಅಂದರೆ,
ಮಾಧ್ಯಮ ಮತ್ತು ಸಿನಿಮಾ ಎರಡು ಒಂದು ನಾಣ್ಯದ ಎರಡು ಮುಖಗಳು. ಬಹುಶಃ ನಮ್ಮನ್ನ ತುಂಬಾ ತಿದ್ದಿದವ್ರು ಯಾರು ಅಂದ್ರೆ ಅವರೇನೆ. ಪೇಪರ್ 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 ಬಿಸಿ ಬಿಸಿ ಸುದ್ದಿ ಬಿಸಿ ಬಿಸಿ ಸುದ್ದಿ ಬಿಸಿ ಬಿಸಿ ಸುದ್ದಿ. ಹಲೋ ಕೊಡಪ್ಪ, ಏನ್ ಬಿಸಿ ಬಿಸಿ ಸುದ್ದಿ? ಸರ್, ಚಿತ್ರ ನಟನಿಂದ ಹುಡುಗಿಯ ಕಿಡ್ನಾಪ್ ಸರ್. ಇದು ಏನ್ ಪೇಪರ್ ಇದಲ್ಲ? 1986. 86 ಪೇಪರ್ ಈಗ ಮಾಡ್ತಿದ್ದೀನೋ? ನೆನ್ನೆ ಪೇಪರ್ ನಾವು ಇವತ್ತು ಓದಲ್ಲ. ಏನಾಯ್ತು? ಏನ್ ಬರ್ತಿದ್ಯಾ ಇದು? ಇಲ್ಲಿದೆ ನೋಡಿ ಸರ್ ವಿಶೇಷ. ಚಿತ್ರ ನಟನಿಂದ ಹುಡುಗಿಯ ಕಿಡ್ನಾಪ್. ಇವನ್ನೆಲ್ಲ ನೋಡಿತಾರ ಇದಲ್ಲ ಇವ್ರನ್ನ? ಯಾರು? ಇನ್ನೇನ್ ನೋಡ್ತೀರಾ ಸರ್? ಅಲ್ಲಿ ನೋಡಿ. ಅವ್ರ ಇವರು? ಹೌದು ಸರ್. ಸರ್ ಇದೇನು ಸರ್ ಹಳೆ ಪೇಪರ್ ಇದು? ರೈಟ್, ಥ್ಯಾಂಕ್ ಯು. ಎಸ್ ಸರ್, ಈ ತರ ಒಂದು ನ್ಯೂಸ್ ಸಂಜೆ ವಾಣಿಯಲ್ಲಿ 86ರಲ್ಲಿ ಬರುತ್ತೆ. ಚಿತ್ರನಟನಿಂದ ಹುಡುಗಿಯ ಕಿಡ್ನಾಪ್ ಅಂತ. ಏನ್ ನಡೀತು ಎಕ್ಸಾಕ್ಟ್ ಆಗಿ ಜಗ್ಗೇಶ್ ಅವರೇ? ಅದು ಆಕ್ಚುಲಿ ಏನಾಯ್ತು, ನಾವು 84ರಲ್ಲಿ ಮದುವೆ ಆದಾಗ ಮದುವೆ ಆಗಿದ್ದ 3ನೇ ದಿನಾನೇ ಗೊತ್ತಾಯ್ತು ತಂದೆ ಅವ್ರನ್ನ ಕರ್ಕೊಟ್ಟೋದು. ನಮಗೆ ಅವ್ರಿಗೆ ಸುಮಾರು 1 ವರ್ಷ 7 ತಿಂಗಳು ಸಂಪರ್ಕ ಇಲ್ಲ. ಇದಾದ್ಮೇಲೆ ನನಗೆ ತಿರ್ಗಾ ಅವರು ಸಂಪರ್ಕಕ್ಕೆ ಸಿಗ್ತಾರೆ. ಸಿಕ್ಕಿದ ಮೇಲೆ ನಾನು ಡಿಸೈಡ್ ಮಾಡಿದೆ, ಇನ್ನು ನೀವೆಲ್ಲ ವೇಟಿಂಗ್ ಗೀಟಿಂಗ್ ಎಲ್ಲ ಸೀನ್ಗಳೇ ಇಲ್ಲ, ಎಲ್ಲ ಆಟ ಆಡಿದವ್ರು ನಾವು, ಅದು ಏನು ಮಾಡ್ತಾರೆ ನೋಡೇ ಬಿಡೋಣ ಅಂತ ಹೇಳಿ ಮದ್ರಾಸ್ಗೆ ಹೋಗಿ ಯಾವುದೋ ಒಂದು ಟ್ರೈನ್ ಹಿಡ್ಕೊಂಡು ಸೀದಾ ಮಡ್ರಾಸ್ನಿಂದ ಬೆಂಗಳೂರಿಗೆ ತಗೊಂಡ್ಬಂದೆ. ಇದೆಲ್ಲ ಇಂಟ್ರೋಲಿಂದ ಕತೆ ಹೇಳ್ತಿದ್ದಾರೆ, ನಾವು ಫಸ್ಟ್ ರೀಲಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಹೀರೋಯಿನ್ ವರ್ಷನ್ ಕೇಳೋಣ, ಎಲ್ಲಿ ಮೀಟ್ ಆಯ್ತು ಹೀರೋ ಹೀರೋಯಿನ್ ನೋಡೋಣ ಸರ್. ಹಲೋ ಮಿಸ್ಟರ್ ಈಶ್ವರ್ ಗೌಡ, ಎಂಥ ಪರಿಸ್ಥಿತಿಲಿ ಇಟ್ಟಿದ್ಯಪ್ಪ. ಎಂಥ ಒಂದು ಮುದ್ದಾದ ಏಜಸ್ ಅಲ್ವಾ. ನಾನು ನಿಮ್ಮನ್ನು ಫಸ್ಟ್ ಭೇಟಿಯಾದಾಗ 14, ನೀವು 19, ನಾನು 9th ಸ್ಟ್ಯಾಂಡರ್ಡು, ನೀವು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ರಿ. ಮೀಟ್ ಮೀನಿಯದ ಅಂಡರ್ ಬ್ರಿಡ್ಜ್, ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಲೆಟ್ರ್ ಕೊಟ್ಟಾಗ ಪಾಪ ನೀವೇನು ಆಸೆ ಇಟ್ಕೊಂಡು ಬಂದ್ರಿ ಅಂತ ನಿಮ್ಮನ್ನು ಒಂದು ವರ್ಡ್ ಮಾತಾಡಕ್ಕೆ ಬಿಡ್ದಂಗೆ, ನಾಟ್ ಇಂಟ್ರೆಸ್ಟೆಡ್, ನೋ ಐ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಬ್ಲಾ 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 ಅಂತ ನಾನ್ ಸ್ಟಾಪ್ ನಾನು ಒಬ್ಬಳೇ ಮಾತಾಡ್ಬಿಟ್ಟು ಹೋಗ್ಬಿಟ್ಟೆ. ಆಮೇಲೆ ಎಲ್ಲೋ ಒಂಚೂರು ಪಾಪ ಅಲ್ಲ, ನನಗೋಸ್ಕರ ಯಾರೋ ಒಂದು ಲೆಟ್ರ್ ಕೊಟ್ಟರು, ಅದು ಎಲ್ಲೋ ಒಂದು ಕಾಡ್ತಾ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಒಂದು ವಾರದ ನಂತರ ನೀವು ರವಿ ನಡ್ಕೊಂಬರ್ತಾ ಇರುವಾಗ ನನಗೇ ಗೊತ್ತಿಲ್ಲದಂಗೆ ಒಂದು ಚಿಕ್ಕ ಸ್ಮೈಲ್ ಕೊಟ್ಟಿದ್ದು. ಯೂಶಲಿ ಒಂದು ಸ್ಮೈಲ್ ಕೊಟ್ಟರೆ ಎಲ್ಲರೂ ವಾಪಸ್ಸು ಏನೋ ಒಂದು ಸ್ಮೈಲ್ ಕೊಡ್ತಾರೆ, ಡೈಲಾಗ್ ಹೊಡಿತಾರೆ. ಅಂದರೆ ರವಿನ ಹಿಡ್ಕೊಂಡು ರೋಡಲ್ಲಿ ಮಧ್ಯ ರೋಡಲ್ಲಿ ಡ್ಯಾನ್ಸ್ ಮಾಡಿದ್ದು, ಇಟ್ಸ್ ಆಲ್ ವೆರಿ ಸ್ಪೆಷಲ್. ಜ್ಞಾಪಕ ಇದೆ ಅಲ್ವಾ? ಗಣೇಶ ಹಬ್ಬದ ದಿವಸ ನಮ್ಮ ಅಜ್ಜಿ ಮನೆ ಹತ್ರ ಕೇಳಿದಾಗ ನಾನು ಮದುವೆ ಮಾಡ್ಕೋತೀಯ ಅಂದಾಗ ನಾನು ಫಸ್ಟ್ ನಿಮ್ಗೆ ಹೇಳಿದ, ಹಾಂ ನಾನು ಓದಿಸ್ತೀಯ ತಾನೆ, ಅಷ್ಟೇ. ಇದು ಒಂದು ಪ್ರಪೋಸಲ್, ಈ ಪ್ರಪೋಸಲ್ಗೆ ಒಂದು ರಿಪ್ಲೈ, ಎಸ್ ನಾನು ಓದಿಸ್ತೀಯ ತಾನೆ ಅಂತ. ವೆರಿ ಬ್ಯೂಟಿಫುಲ್ ಅಲ್ವಾ? ಎಂಥ ಮಕ್ಕಳಲ್ಲ ನಾವು. ಜೀವನ ಅಂದರೆ ಏನು ಗೊತ್ತಿಲ್ಲ, ಮದುವೆ ಅಂದರೆ ಏನು ಗೊತ್ತಿಲ್ಲ. 21st March 84 ಎಕ್ಸಾಮ್ ಆಗಿದ್ದ ಕೂಡಲೇ ನೆಕ್ಸ್ಟ್ ಡೇ ನಮ್ಮ ರಿಜಿಸ್ಟರ್ ಮ್ಯಾರೇಜ್ ಅಂತ ನಾವು ಫಿಕ್ಸ್ ಮಾಡಿಕೊಂಡು, ನಿನ್ನ ಹತ್ರ ಒಂಚೂರು ಕಾಸಿಲ್ಲದೆ ಇರುವಾಗ ನಮ್ಮ ಫ್ರೆಂಡ್ ಯಾರೋ ಸೀರೆ ಕೊಟ್ಟರು, ಇನ್ನೊಂದು ಫ್ರೆಂಡ್ ಯಾರೋ ಒಂದು ಬ್ಲೌಸ್ ತಂದು ಕೊಟ್ಟರು. ನೀವು ಎಷ್ಟು ಸ್ಟೈಲಾಗಿ ಜೀನ್ಸ್ ಟೀ ಶರ್ಟಲ್ಲಿ ಬಂದಿರೋದು. ಬಹುಶಃ ಜೀನ್ಸ್ ಆ್ಯಂಡ್ ಟೀ ಶರ್ಟ್ ಬಂದಾಗ ಪೂಜಾರಿನೇ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟು ಬೇಡಪ್ಪ ತಗೋ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದು ಒಂದು ಪಂಚೆ ಉಟ್ಕೊಂಡು ನಮ್ಮ ಮದುವೆ ಅಂತ ಆಗಿದ್ದು. ಯಾವಾಗಲೂ ನನಗೊಂದು ಹಾಡು ಹೇಳ್ತಾ ಇದ್ರಲ್ಲ, ಆಕಾಶವೇ ಬೀಳಲಿ ಮೇಲೆ. ಆ ಸಾಂಗ್ ಒಂದು, ಆ ಲಿರಿಕ್ಸು ನನ್ನ ಮೈಂಡಲ್ಲಿ ಗುಣಗುಡ್ತಾ ಇದ್ದದಕ್ಕೆ ಎಲ್ಲೋ ಒಂದು ಆತ್ಮವಿಶ್ವಾಸ. ನಮ್ಮಿಬ್ರು ಯಾರು ದೂರ ಮಾಡೋಕ್ಕಾಗತ್ತೆ? ಅದು ಆ ದೇವರ ಆಶೀರ್ವಾದ ಅವತ್ತಿಂದ ಇವತ್ತವರೆಗೂ ನಮ್ಮ ಜೀವನದಲ್ಲಿ ಹಂಗೆ ನಡೀತಾ ಬರ್ತಾ ಇದೆ ಅಲ್ವಾ? ಬಹಳ ಸ್ವಾರಸ್ಯಕರ ಕತೆ ಗೊತ್ತಾಗ ಸರ್. ಮೊದಲಿಂದ ಕರೆಕ್ಟ್ ಆಗಿ ಹೇಳಿ ಸರ್, ನಿಮ್ಮ ವರ್ಷನ್ ಹೇಳಿ ಸರ್, ಹೆಂಗ್ ಶುರು ಆಯ್ತು ಸರ್ ಇದು? ಇಲ್ಲ, ಅದು ಏನಂದ್ರೆ ಅಲ್ಲಿ ಶಿವು ಅಂತ ಒಬ್ಬ ಟೈಲರ್ ಇದ್ದ. ಅವನ ಅಂಗಡಿ ಪರ್ಮನೆಂಟ್ ಅಡ್ಡ ನಮಗೆ ಶ್ರೀರಾಮಪುರಂ 7th ಮೇನ್ ರೋಡ್ ಅಲ್ಲಿ. ಅಲ್ಲಿ ಕೂತಿದ್ದಾಗ ಒಂದು ಹುಡುಗಿ ಹೋಗ್ತಾ ಇದ್ದು, ಯೂನಿಫಾರ್ಮ್ ಅಲ್ಲೇ ಇದ್ಲು ಅಂತ ಕಾಣುತ್ತೆ. ಅವಾಗ ಯಾರೋ ನಮ್ಮ ಪಕ್ಕದಲ್ಲಿ ಕೂತಿದ್ದ, ಹೇಳ್ದ ಪ್ರಿನ್ಸಿಪಾಲ್ ಮಗಳು. ನಾನು ಇದ್ಕೊಂಡು ಹಾಯ್ ಬೇಬಿ ಹವ ಯು ಅಂತ ಅಂದೆ. ಟೈಂಕ್ ಅಂತ ಚಪ್ಪಲಿ ಬಿಚ್ಕೊಂಡ್ಲು ಕೈಗೆ, ಟೈ ಅಂತ ಓಡಾಡ್ದೆ ನಾನು. ಫಸ್ಟ್ ಮೀಟಿಂಗ್ ಅದೇ, ಅವತ್ತೇ ನಾನು ಭೇಟಿ ಮಾಡಿದ್ದು ಅವಳು. ಅದಾದ್ಮೇಲೆ ಇವರ ಒಂದು ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಕರಾಟೆ ಟ್ರೈನಿಂಗ್ ಏನೋ ಮಾಡೋರು ಅಲ್ಲಿ. ಸೊ ಇವರೆಲ್ಲ ಅಲ್ಲಿ ಟ್ರೈನಿಂಗ್ ಬರೋರು. ಅವಾಗ ಸೊ ಅಲ್ಲಿ ನಿಂತ್ಕೊಂಡು ಬರ್ತಾ ಇಲ್ವ ಅಂತ ಹೆಣಕ್ ನೋಡ್ತಾ ಇರೋದು. ಯಾವಾಗ ಬರೋಳು. ಒಂದಿನ ಹಣ್ಣು ತಿನ್ಕೊಂಡು ನಿಂತಿದ್ದೆ, ಇವಳು ಬಂದ್ಬಿಟ್ಲು. ನಾಚಿಕೆ ಆಗೋಯ್ತು ನನಗೆ.
ಏನು ತಿನ್ನೋ ಟೈಮಲ್ಲಿ ಬಂದ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ತಿದ್ಯಾ ಅಂತ ಕೇಳಿದೆ ಹಿಂಗೆ ಅನ್ನಕ್ಕೋ ಹೋಗ್ಬಿಟ್ಲು. ಸೊ ಇದು ಏನೋ ವರ್ಕೌಟ್ ಆಗಂಗಿದೆ, ಕರೆಕ್ಟಾಗಿ ವರ್ಕೌಟ್ ಮಾಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಒಂದಿನ ನಮ್ಮಮ್ಮ ಮೈಗೆಲ್ಲ ಎಣ್ಣೆ ಸೋರ್ಬಿಟ್ಟು ಯಾವುದೋ ಹಬ್ಬ ಅಂತ ನಿಲ್ಸಿದ್ದು ಬಾಡಿ ಬಿಲ್ಡರ್ ಥರ ಮೇಲ್ಗಡೆ ನಿಂತ್ಕೊಂಡಿದ್ದೆ ಬಿಸಿಲು ಕಾಯಿಸ್ಕೊಂಡು. ಇವ್ ಬಂದು ಹಿಂಗೆ ನೋಡಿದ್ಲು, ಹಿಂಗೆ ನಂಗೆ ನಾಚಿಕೆ ಆಗೋಯ್ತು, ಹೊಟ್ಟೋದೆ. ಏನು ಯಾವತ್ತಾದಲ್ಲಿ ನೋಡೋದಲ್ಲ ಅಂತ. ಇವಳು ಕೇಳಿದಾಳೆ ಅವ್ರ ಫ್ರೆಂಡಿಗೆ, ಇವನು ಯಾರು ಇವನು ಪೊರ್ಕಿ ಇಲ್ಲಿ ನಿಂತಾನೆ ಅಂತ. ಇವಳು ಯಾರೋ ನಾವು ಶ್ರೀರಾಮಪುರಂ ಸ್ಲಮ್ಮಿಂದ ಬಂದೀನಿ ಅಂತ ತಿಳ್ಕೊಬಿಟ್ಟಿದ್ದಲ್ಲಿ ಎಲ್ಲ ಕೆಳಗಡೆಯಿಂದ. ಆಮೇಲೆ ಹೇಳೋದು ಇಲ್ಲ ನಮ್ಮ ನೇಬರೇ, ಒಳ್ಳೆ ಫ್ಯಾಮಿಲಿಯವರು ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ಇವಳನ್ನ ನೋಡೋಕ್ಕೆ ನಮ್ಮದೊಂದು ಸ್ಟೈಲ್ ಇತ್ತು. ಟೈಟ್ ಜೀನ್ಸ್ ಪ್ಯಾಂಟ್, ಒಂದು ಛತ್ರಿ, ಆ ಛತ್ರಿ ಜೋಬಲ್ ಸಿಸ್ಕೊಂಡು ಒಂದು ವಾಕ್ ಮ್ಯಾನ್ ಹಾಕ್ಕೊಂಡು ಇವ್ರ ಮನೆ ಮುಂದೆ ನಡ್ಕೋ ಹೋಗೋದು. ಹೋಗ್ತಾ ಬರ್ತಾ ಇವ್ರ ಅಜ್ಜಿ ಹೂ ಅಂತ ಹಿಂಗೆ ನನಗೆ ಅಜ್ಜಿಗೆ ಉಗಿಯೋದೇ ಕೆಲಸ ಯಾವಾಗ, ಯಾಕಂದ್ರೆ ಯಾರೋ ಹಾಕೋಗ್ಬಿಟ್ಟವ್ರೆ ನಿಮ್ಮ ಅಮ್ಮಗಳು ನೋಡಕ್ಕೆ ಬರ್ತಾನೆ ಇವ್ನು ಯಾವಾಗ ಈ ಕಡೆ ಅಂತ. ಆ ಅಜ್ಜಿ ಬಾಡಿ ಗಾರ್ಡ್ ಅವಳಿಗೆ. ಅವು ಹೆಂಗೆ ಅಂದರೆ ಇವಳು ಕ್ಲೂನಿ ಕಾನ್ವೆಂಟಲ್ಲಿ ಓದ್ತಾ ಇದ್ದು. ಅವು ಬಂದರೆ ಒಂದು ದೊಡ್ಡ ಟಿಫಿನ್ ಬಾಕ್ಸು, ಇಷ್ಟು ದೊಡ್ಡ ಟಿಫಿನ್ ಬಾಕ್ಸು, ಚೋ ವಡೆ ಪಕೋಡ ಎಲ್ಲ ಮೊಮ್ಮಗಳು ತೊಗೊಂಡೋಗಳು ಇವಳಿಗೆ. ನಾವು ಫಾಲೋ ಮಾಡೋದು ಅಲ್ಲಿ ಕ್ಲೂನಿ ಕಾನ್ವೆಂಟ್ ಎದುರುಗಡೆ ಒಂದು ಅಂಗಡಿ ಅವನಿದೆ, ಅವನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನಿಲ್ಲ ಗುರು, ಒಂದು ಬ್ರೇಕ್ ಟೈಮಲ್ಲಿ ಇಲ್ಲಿ ಬಂದು ನಿಂತ್ಕೊತೀನಿ, ಹೆಲ್ಪ್ ಮಾಡೋದ ಪಾಪ. ನಮ್ಮೂರ ಕಡೆ ನಿಂತ್ಕೊಂಡ, ನಾನು ಅಂಗಡಿಲಿ ವ್ಯಾಪಾರ ಮಾಡೋ ಥರ ಓನರ್ ಥರ ನಿಂತ್ಕೊಂಡು ಇವಳೇ ನೋಡ್ತಾ ಇರೋದು. ಅಜ್ಜಿ ಎಲ್ಲ ತೆಗ್ಸಿ ಎಲ್ಲ ಜೋಡಿಸ್ಕೊಂಡು ಮೊಮ್ಮಗಳಿಗೆ ತಿನ್ನಿಸ್ತಾ ಇರೋದು, ಇವಳು ನೋಡ್ತಾ ನಗ್ತಾ ಕೂತಿರೋಳಿಗೆ. ಇದಾದ್ಮೇಲೆ ರಾತ್ರಿ ಅವ್ರ ಮನೆ ಮುಂದೆ ಕೂತ್ಕೊಬಿಡೋದು. ಅವರು ಮಾಸ್ಟ್ರು, ಮ್ಯಾಥ್ ಮಾಸ್ಟ್ರು ಏನೋ ಪಾಪ ಏನೋ ಪಾಠ ಮಾಡ್ತಾ ಇರೋನು, ನಾನು ಇಲ್ಲಿ ಕೂತ್ಕೊಂಡು ಅಂತ ಹಿಂಗೆ ಕೂಗೋದು. ಇವಳು ಕಿಸ 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 ಅಂತ ನಗೋಳು. ಮಾಸ್ಟ್ರು ಯಾವುದೋ ಲೂಸ್ ಇದ್ದಂಗೆ ಐತಲ್ಲ ಹುಡುಗಿ, ಯಾಕೆ ಸುಮ್ಮನೆ ನಗ್ತದಲ್ಲ ಅಂತ ಅವರು ಹಿಂಸೆ ಕೊಡೋದು. ಹಾಗೆ ಹೋಗ್ತಾ ಬರ್ತಾ ಒಂದು ಫೈನ್ ಡೇ ಮನೆಯಿಂದ ಸ್ವಲ್ಪ ಹಿಂಭಾಗದಲ್ಲಿ ಒಂದು ಒಟಾರ ಇತ್ತು. ಬಂದು ಮಾತಾಡ್ಸೋಕೆ ಬಂದು ನಾನು ಫಸ್ಟ್ ಡೇಲಾಗ ಮದುವೆ ಆಗ್ತೀರಾ ಅಂತ ಕೇಳಿದೆ. ಅಂತಂದು ಓಡೋಗ್ಬಿಡೋಣ ಅಂದೆ. ಅಂದು ಫಿಕ್ಸ್ ಅಷ್ಟೇ. ದಿಸ್ ದ ಸ್ಟೋರಿ. ಇಂಗ್ಲೀಷಲ್ಲಿ ಪ್ರಪೋಸ್ ಮಾಡಿದ್ರಂತ ಸರ್ ಮಧ್ಯದಲ್ಲಿ ಒಂದ್ಸಲ ನೀವು? ನಾವು ಪ್ರಪೋಸ್ ಮಾಡಿಲ್ಲ, ಅವಳು ಬೈದಿದ್ದು ಇಂಗ್ಲೀಷಲ್ಲಿ. ಇಂಗ್ಲೀಷಲ್ಲಿ ಬಾಯಿ ಬಂದಾಗೆಲ್ಲ ಬೈದ್ಬಿಟ್ಟಿದ್ಲು. ಫಸ್ಟ್ ನಾನು ಬ್ರಿಡ್ಜ್ ಕೆಳಗೆ ಹೌದು ಐ ವಾಂಟ್ ಟು ಮೀಟ್ ಯು ಅಂತ ಕೊಟ್ಟಿದ್ದೆ. ಅವಳು ಪ್ಲೀಸ್ ಕಮ್ ಅಂಡ್ ಮೀಟ್ ಮೀ 8 o'clock ನಿಯರ್ ಶ್ರೀರಾಮಪುರಂ ಅಂಡರ್ ಬ್ರಿಡ್ಜ್ ಅಂತ ಹೇಳಿದ್ರು. ಅಲ್ಲಿ 2 ಬ್ರಿಡ್ಜ್ ಇದೆ. ಈ ಕಡೆ ದೇವ ಪಾರ್ಕ್ ಬ್ರಿಡ್ಜ್ ಒಂದಿದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಈ 2ರಲ್ಲಿ ಇಲ್ಲಿ ಅದು ರಾತ್ರಿ 8 ಗಂಟೆ ಕರೀತಾವಳೆ, ಎಲ್ಲ ದೇವುಗಳು ಓಡೋ ಟೈಮು ಅಂತ ಭಯ ನಮಗೆ, ಕತ್ಲೆ ಬೇರೆ ಇದ್ರೂ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ಆಮೇಲೆ ಹೋಗಿ ಎಲ್ಲ ಹುಡುಕ್ ನೋಡಿದೆ. ರಾತ್ರಿ ಯಾರೂ ಇಲ್ಲ, ಏನು ಈ ಥರ ಕಾಗೆ ಹಾರಿಸ್ಬಿಟ್ಲಲ್ಲ ಅವಳು ಅಂದ್ಕೊಂಡು ಸಿರಾ ಬಂದೆ. ಆಮೇಲೆ ತೆಗೆದು ನೋಡ್ತೀನಿ 8 o'clock ಮಾರ್ನಿಂಗು AM, ನಾಟ್ PM. ತಿರ್ಗಾ ಹೋದೆ ನಾನು ಸ್ಟೀಲಾಗೆಲ್ಲ ಡ್ರೆಸ್ ಕಿಸ್ ಮಾಡ್ಕೊಂಡು. ಅವಾಗ ಆ್ಯನಿ ಅಂತ ಒಂದು ಸೆಂಟ್ ಬರ್ತಾಯಿತ್ತು, 10 ರೂಪಾಯಿ ಸೆಂಟು. ಆ ಸೆಂಟ್ ಗಿಂಟೆಲ್ಲ ಹಾಕ್ಕೊಂಡು ಇನ್ಶರ್ಟ್ ಎಲ್ಲ ಮಾಡಿಕೊಂಡು ನೀಟಾಗಿ ಇರೋ ಬಟ್ಟೆ ಎಲ್ಲ ಒಗೆದು ಐರನ್ ಮಾಡಿಕೊಂಡು ಭಾಳ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕಲ್ಲ, ಹಂಗಾಗಿ ಹೋದೆ. ಅದು ಲೇಡೀಸ್ ಸೈಕಲಲ್ಲಿ ನಿಂತ್ಕೊಂಡಿದ್ಲು. ಸಾರಿ ಅಂತ ಅಂದ್ಬಿಟ್ಲು. ಅದು ಏನಂದು ಅಂತ ಅರ್ಥ ಆಗಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ಏನೋ ಬೈದ್ಬಿಟ್ಟು ಹೋದ್ಲು, ಏನೋ ಬೈದ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ. ಐ ಲವ್ ಯು ಒಂದು ಬಿಟ್ಬೇಕಿದೆಲ್ಲ ಬೈದ್ರು ಅಂತ ಗೊತ್ತಾಯ್ತು. ಅದು ಐ ಲವ್ ಯು ಇಲ್ಲ, ಅದು ಆ್ಯಕ್ಚುಲಿ ರೈಸ್ ಆಗ್ಬಿಟ್ಲೋಳು. ನಮಗೆಲ್ಲ ಇಷ್ಟ ಇಲ್ಲ ಆ ಥರ ಎಲ್ಲ, ನಾವು ಒಳ್ಳೆ ಫ್ಯಾಮಿಲಿಯವರು ಏನು ತಿಳ್ಕೊಂಡ್ಬಿಟ್ಟಿದ್ದೀರ ನೀವು ಅಂತ. ನಾವು ಫಾಸ್ಟ್ ಆಗೋಣಲ್ವಾ, ಆ ಥರ ಇಂಗ್ಲೀಷಲ್ಲಿ ಬೈದ್ಲು. ಅವಾಗೇನು ಈ ಟೈಪ್ ಆಗೋಯ್ತೆ, ಆಳ್ಬಿದ್ದೋದವಳು ಹಿಂಗೆ ಮಾಡ್ಬಿಟ್ಲು. ಏನೋ ಈ ಥರ ಇರಲಿ ಅಂದ್ಕೊಂಡು ಬರ್ಬಿಟ್ಟೆ. ಸರಿ. ಅಲ್ಲಿ ನಮ್ಮ ಸೈಕಲ್ ಶಾಪ್ ಜಾನಿ ಅಂತ ಇದ್ದ ನನ್ನ ಫ್ರೆಂಡ್, ಅವನದು ಒಂದು ಅಡ್ಡ ನಮ್ಮ ಕೂತ್ಕೊಳಕ್ಕೆ. ಅವ್ನು ನಿಂತ್ಕೊಂಡ್ರೆ ಇಷ್ಟುದ್ದ ಹುಡುಗರನ್ನ ಹಾಕ್ಕೊಂಡು ರವಿಚಂದ್ರನ್ ಪಿಕ್ಚರಲ್ಲಿ ನಿಮ್ಮ ಮದುವೆ ಹೆಂಗಿದೆ ಗೊತ್ತಾ ಅಂತ ಅನ್ನೋದು ಆ ಥರ 6 ಜನ ಹುಡುಗರು ಹಾಕೊಂಡು ಬರ್ತಾ ಇದ್ಲು. ಮುಂದೆ ಏನು ಹೈ ವಾಯ್ಸಲ್ಲಿ ಥ್ಯಾಂಕ್ ಯು ಅಂತ. ಅದ್ರ ನನ್ನ ಅಟ್ರಾಕ್ಟ್ ಮಾಡ್ತಾವಳೆ, ನೋಡಿ ಈ ಕಡೆ ಅಂತ. ನಾನು ಏನಕ್ಕೂ ಹಿಂಗೆ ತಿರುಗಿ ನೋಡಿದೆ. ಆಮೇಲೆ ನಂಗೆ ಗೊತ್ತಾಯ್ತು ಇವಳು ನನಗೋಸ್ಕರನೇ ಮಾತಾಡ್ತಾವಳೆ ಅಂತ. ಆರಾಮ ಅಂತ ಅಂದ್ಬಿಟ್ಟು ತಿರ್ಗಾ ರೀಕನೆಕ್ಷನ್ ಆಗಿ ಮಾತುಕತೆ ಆಗಿ ಅವ್ರ ಅಪ್ಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಥರನೂ ಆಗಿದೆ ಸ್ವಾಮಿ. ಸರಿ, ಮದುವೆ ಅಂತ ಕೊನೆಗೆ ಬಂತು ಲವ್ ಸ್ಟೋರಿ. ಮದುಮಗ ಇಲ್ಲಿದ್ದೀರಾ, ಮದುವೆ ಹೆಣ್ಣನ್ನು ಕರ್ಸ್ಬಿಡೋಣ ಸರ್? ಆಯ್ತು, ಆಗ್ಬೋದು. ಒಂದು ಒಳ್ಳೆ ಹಾಡು ಹಾಕ್ಬಿಟ್ಟು ಕರ್ಸೋಣ ಸರ್? ಆಯ್ತು. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಬಹಳ ಸಂಸ ಇದೆ ನಿಮ್ಮ ಕತೆ, ಎಷ್ಟು ಸಲ ಕೇಳಿದ್ರೆ ಖುಷಿ ಆಯ್ತು ನಮಗೆ. ಎಸ್ ಮೇಡಮ್, ಅವ್ರು ಪ್ರಪೋಸಲ್ ವರೆಗೂ ಬಂದಿದ್ದಾರೆ, ನೀವು ಮುಂದುವರಿಸಬೇಕು. ಇದು ಲೆಟರ್ ಕೊಟ್ಟಾಗ ಇನ್ 9th ಸ್ಟ್ಯಾಂಡರ್ಡ್ ಅಲ್ವಾ, ಡೆಂಟ್ ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್. ಐ ಮೀನ್ ಫಸ್ಟ್ ಪರ್ಸನ್ ಅಲ್ವಾ ಲೆಟರ್ ಕೊಟ್ಟಿರೋದು, ಅದೆಲ್ಲ ಒಂದು ಥ್ರಿಲ್ ಇರುತ್ತೆ. ಇದ್ರ ಸ್ವಲ್ಪ ಓಕೆ, ನಾವೆಲ್ಲ ಆ ಥರ ಎಲ್ಲ ಇಮಿಡಿಯೇಟ್ ಆಗಿ ಅನ್ನಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಬಂದಾಗ ನಂದು ಅವತ್ತಿಂದ ಇವತ್ತವರೆಗೂ ಒಂದು ಪ್ರಾಬ್ಲಮ್ ಏನಂದ್ರೆ, ಟೆನ್ಷನ್ ಆದ್ರೆ ನಾನ್ ಸ್ಟಾಪ್ ಮಾತಾಡ್ತೀನಿ. ದಟ್ ಈಸ್ ಮೈ ನೇಚರ್. ಓಕೆ. ಸೊ ಉಸಿರು ಕಟ್ಕೊಂಡು ನನ್ನ ಜ್ಞಾಪಕ ಅಲ್ಲ, ಬಟ್ ಐ ಜಸ್ಟ್ ಥಿಂಕ್ ಐ ಟೋಲ್ಡ್ ಹಿಮ್ ಲೈಕ್, I don't expect this from you. You look educated. Why is this? My parents are not like this. I'm not like this. ಎಲ್ಲ ಹೇಳಿ ಮುಗಿಸಿ ಹೋದ ನಂತರ ಅದೊಂದು ಅಪ್ ಹಿಲ್ ರೋಡ್. ಅಲ್ಲಿ ಹೋಗಿ ತಿರುಗಿ ನೋಡಿದ್ರೆ ಅವ್ರು ಇನ್ನೂ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು. ಆ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಯ್ತು, ಓಕೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ನಾನು ಏನು ಹೇಳಿದೆ. ಅದಾದ ನಂತರ ಸಂತೋಷ ಅಲ್ವಾ ಲೆಟ್ರ್ ಬಂದಿದೆ ಅಂತ. ಆ ಲೆಟ್ರ್ ತೊಗೊಂಡೋಗಿ ಫಸ್ಟ್ ನಮ್ಮ ತಂದೆಗೆ ಕೊಟ್ಟೆ.
ಈ ಥರ ಇವ್ರದ್ದು ಸ್ಪೆಷಾಲಿಟಿ ಏನಂದರೆ ಅವ್ರ ಡ್ರೆಸ್ಸಿಂಗಲ್ಲಿ ಬಟನ್ಸು ಈ ಲಾಸ್ಟ್ ಬಟನ್ ಮಾತ್ರ ಹಾಕ್ತಾ ಇದ್ರು, ಆಲ್ ದ ಬಟನ್ಸ್ ವರ್ ಓಪನ್. ಯಾಕಂದ್ರೆ ಜಿಮ್ ಮಾಡ್ತಾ ಇದ್ರಲ್ಲ, ಗರಡಿ ಮನೆ, ಸೊ ದಟ್ ಬಾಡಿ ತೋರ್ಸಕ್ಕೆ. ಸೊ ಯಾರು ಅಂದ್ರು, ಅದಂಪ ಅಂದು ಶರ್ಟ್ ಬಟನ್ ಓಪನ್ பண்ணியிருந்தாங்களே ಅಂದು ಪಯ್ಯ ಅಂತ. ನಮ್ಮಪ್ಪ ಶಾಕು, ಯಾಕೆ ಏನು ನಿನ್ನ ಪ್ರಾಬ್ಲಮ್ಮು, ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಯಾಕೆ ವೈ ಯು ಟಾಕಿಂಗ್ ಟು ಹಿಮ್ ಅಂತ. ಮನಸ್ಸಿಗೆ ಈಸ್ ಅ ಗುಡ್ ಗೈ ಅನ್ನಿಸ್ತು. ಅವ್ರು ரொம்ப ನಲ್ಲುಂಗಪ್ಪ, ಈ ನಲ್ಲುಂಗನ ಪೇಸುಮ ಕಲ್ಯಾಣ ಪಣಿಕಾದಮ್ಮ ಅಂತ ಮಾತಾಡಿ ಮದುವೆ ಆಗ್ತೀರ ಅದ್ರಂತೆ. ಸೊ ಹಂಗ್ ಸ್ಟಾರ್ಟ್ ಆಗಿದ್ದು. ರೈಟ್ ಸರ್. ಆ ಟೈಮಲ್ಲಿ ಸಿಗ್ನಲ್ಸ್ ಅಲ್ಲ, ಈಗ ಆಫ್ ಕೋರ್ಸ್ ಮೊಬೈಲು, ಮೆಸೇಜಿಂಗ್, ವಾಟ್ಸಪ್ ಎಲ್ಲ ಬಂದು ಬಹಳ ಸುಲಭ. ಮೊಬೈಲ್ ಇಲ್ಲ ಸರ್ ಅವಾಗ. ಟೆರೆಸ್ ಮೇಲೆ ನಿಂತ್ಕೊಂಡು ಓದಾಡ್ತಿದ್ವಲ್ಲ ಸರ್ ನಾವೆಲ್ಲ. ಇಲ್ಲ ಅವಾಗ ಪಾಪ ನನ್ನ ಹಿಮಾಂಶು ಕ್ಲಾಸ್ಮೇಟು ರಮೇಶ್ ಅಂತ ಎಲೈಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓನರ್ ಮಗ ಪಾಪ, ಅವನು ಬಂದು ನನಗೆ ಹಿಂಗೆ ಫೋನ್ ಮಾಡಬೇಕು ಅಂದರೆ ಕಾಯಿನ್ ಹಾಕ್ಬಿಟ್ಟು ಮಾತಾಡೋ ಫೋನ್ ಅವನು ಕ್ಯಾಶ್ ಬಾಕ್ಸ್ ಪಕ್ಕದಲ್ಲೇ ಇಟ್ಕೊಂಡಿದ್ದ. ಅಲ್ಲಿಂದ ಅವ್ರಿಗೆ ಫೋನಲ್ಲಿ ಮಾತಾಡೋವಂಥದ್ದು. 4 ಗಂಟೆಗೆ ಸ್ಕೂಲ್ ಬಿಡೋದು, 4:15 ಮನೆಗೆ ಬರೋರು, 3 ರಿಂಗ್ ಆದಮೇಲೆ ಎತ್ತಬೇಕು ಅವರು. ಅದೊಂದು ಚೆನ್ನಾಗಿತ್ತು ನಿಮ್ಮ ಸಿಗ್ನಲ್ಸ್ ಅಲ್ಲ. ಇವರು ಟೆರೆಸ್ ಮೇಲೆ ಹೋಗ್ತಾರಂತೆ, ಅಲ್ಲೊಂದು ಕೆಂಪು ಬಟ್ಟೆ ಹಾಕ್ತಾರಂತೆ, ಕೆಂಪು ಬಟ್ಟೆ ಹಾಕಿದ್ರೆ ಅಪ್ಪ ಇದ್ದಾರೆ ಮನೆಯಲ್ಲಿ, ಫೋನ್ ಮಾಡಬೇಡಿ ಅಂತ ಅರ್ಥ ಅಲ್ವಾ ಮೇಡಮ್? ಏನೇನು ಗೊತ್ತಾಗಿದೆ ಅಂತ. ಆಮೇಲೆ ಏನೇನು ಸಿಗ್ನಲ್ ಇತ್ತು ಹೇಳಿ. ಆ ಟೆರೆಸ್ಗೆ ಹೋಗ್ಬೇಕಂದ್ರೆ ಹಳೆ ಕಾಲದಲ್ಲೇ ಹೆಂಚಿನ ಮನೆಗಳು ಬಿದ್ದರೆ ಅಲ್ಲಿಂದ ಏನೂ ಇರಲ್ಲ ಬಾಡಿಯಲ್ಲಿ, ಇದ್ರೂ ಸೈಡಿಂದ ಹೋಗಿ ಅಲ್ಲಿ ಹೊಗೆಗೂಡು ಇರ್ತಾ ಇತ್ತು, ಚಿಮ್ನಿ ಪಕ್ಕದಲ್ಲಿ ಹಿಂದ್ಗಡೆ 2 ಬೆಡ್ಶೀಟ್ ಕದ್ಕೊಂಡು ಹೋಗಿ ಬಚ್ಚಿಟ್ಬಿಟ್ಟಿದೆ. ಇವರು ವಾಟರ್ ಟ್ಯಾಂಕ್ ಮೇಲೆ ಬರೋರು, ಅವ್ರ ಮನೆ ವಾಟರ್ ಟ್ಯಾಂಕ್ ಮೇಲೆ, ಇಲ್ಲಿಂದ ವೈಟ್ ಕಲರ್ ಬೆಡ್ಶೀಟ್ ತೋರಿಸಿದ್ರೆ ಕಾಲ್ ಮಾಡು ಅಂತ. ಈ ಒಂದು ಕಾಲ್ ಮಾಡು ಅನ್ನೋದಕ್ಕೆ ಇಡೀ ಲೈಫ್ನೇ ರಿಸ್ಕ್ ಮಾಡಿ ಮಾಡ್ತಾ ಇದ್ವಿ. ಐ ಮೀನ್ ದಟ್ ಇಸ್ ಲವ್ ಅಲ್ವಾ? ಈಗ 1 ಸೆಕೆಂಡ್ ವಾಟ್ಸಪ್ ಅಲ್ಲಿ ಇಟ್ಸ್ ಜಸ್ಟ್ ಫನ್ನೇ ಇಲ್ಲ ಇವಾಗ. ಕರೆಕ್ಟ್. ಮತ್ತೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಾ? ಅವ್ರಿನ್ನು ಸ್ಕೂಲಲ್ಲಿ ಓದ್ತಾ ಇದ್ರು ಆ ಟೈಮಲ್ಲಿ. ಆ ಡಿಸಿಷನ್ ತಗೊಂಡ ಎಕ್ಸಾಕ್ಟ್ ಆಗಿ ಏನಾಯ್ತು? ಬಿಕಾಸ್ ದಟ್ ಬಿಕೇಮ್ ನ್ಯಾಷನಲ್ ನ್ಯೂಸ್. ಸುಪ್ರೀಂ ಕೋರ್ಟಲ್ಲಿ ನಿರ್ಧಾರ ಆಗಿದೆ ಕೇಸು ನಮ್ಮಿಬ್ಬರದು. ಮಾರ್ಚ್ 22 ಮದುವೆ ಆದ್ವಿ ನಾವು. ನನ್ನ ಜೊತೆ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ, ಅವನಿಗೆ ಜಲಸ್ ಆಗೋಯ್ತು. ಏನಾಯ್ತೋ ಗೊತ್ತಿಲ್ಲ, ಹೋಗಿ ಅವನು ಫಿಟ್ಟಿಂಗ್ ಇಟ್ಬಿಟ್ಟ. ನಮ್ಮಿಬ್ರದ್ದು ಫ್ರೆಂಡೇ. ಸೊ ಅದಾದ್ಮೇಲೆ ಏನಾಗೋಯ್ತು, ಇವಳಿಗೆ ಹೊಡೆದು ಇವಳನ್ನ ಮದ್ರಾಸಿಗೆ ಕರ್ಕೊಬಿಟ್ಟೋದು. ಮದ್ರಾಸಲ್ಲಿ ಭಾಳ ಸೆಕ್ಯೂರಿಟಿನಲ್ಲಿ ಅದ್ಯಾವುದೋ ಕಾಲೇಜಲ್ಲಿ ಸೇರಿಸ್ಬಿಟ್ಟಿದ್ರು. ನಮಗೆ ಸಂಪರ್ಕನೇ ಇಲ್ಲ. ಇದ್ರ ಮಧ್ಯೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ವಿ. ಎಲ್ಲ ಒಂದು ಲೆಟರ್ ಬರೆದು ರೆಡಿ ಮಾಡಿಟ್ಟಿದೆ, ಯಾವ ಥರ ಸಿಗ್ಬೋದು. ತುಂಬ ವಿಷಯ ಹೇಳೋಕ್ಕಾಗಲ್ಲ, ಒಂದೇ ಸರಿ ಕೊಟ್ಬಿಟ್ರೆ ಎಲ್ಲ ಓದ್ಕೊಬಿಡ್ಲಿ ಅಂತೇಳಿ ಒಂದು 5-6 ಪೇಜು ಕಥೆನ ಬರೆದು ಇಟ್ಟಿದ್ದೆ. ಸೊ ನನ್ನ ಹುಡುಕುವಂಥ ಕೆಲಸ ಅವ್ರು ಮಾಡ್ತಾ ಇದ್ರು. ನೋಡಿ ಮೇಡಮ್, ನೀವು ಚೆನ್ನೈಲಿ ಇದ್ದಾಗ ಇವ್ರು ನಿಮ್ಗೆ ಪೋಸ್ಟ್ ಮಾಡಿಲ್ಲ, ಬಟ್ ಆಗಾಗ ದಿನ ಒಂದು ಲವ್ ಲೆಟರ್ ಬರೀತಾ ಇದ್ರಂತೆ. ಯಾವತ್ತೋ ಒಂದಿನ ನೀವು ಸಿಗ್ತೀರಾ, ನಿಮಗೆ ಕೊಡಬೇಕು ಅಂತ. ಇದು ಜಗ್ಗೇಶ್ ಇವ್ರು ಬರ್ದಿದ್ದು ಲವ್ ಲೆಟರ್ ಕಳ್ಸಿಲ್ಲ. ಆದ್ರೆ ಮಧ್ಯದಲ್ಲಿ ಇವರು ಮೆಡ್ರಾಸಲ್ಲಿ ಇದ್ದಾಗ ನೀವಂತೂ ಲೆಟರ್ ಕಳ್ಸಕ್ ಆಗ್ತಿರ್ಲಿಲ್ಲ, ಫೋನ್ ಕಾಲ್ಸ್ ಇರ್ತಿರ್ಲಿಲ್ಲ. ಈಗ ನಾರ್ಮಲಿ ಲವ್ ಸ್ಟೋರಿಗೆ ಕಬೂತರ್ ಜಾ 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 ಅಂತ ಒಂದು ಪಾರಿವಾಳ ಕರೆಸ್ತೀವಲ್ಲ ಸರ್, ಆ ಥರ ಒಂದು ಪಾರಿವಾಳ ಇತ್ತಂತಲ್ಲ ನಿಮ್ಮಿಬ್ಬರ ಮಧ್ಯೆ. ಪಾರಿವಾಳ ಮಾತಾಡಿದೆ, ನೋಡ್ತೀರಾ? ನೋಡಿ ಬನ್ನಿ. ನಾನು ಊಟಿಲಿ ಓದ್ತಾ ಇದ್ದೆ, ವಾಪಸ್ ಬೆಂಗಳೂರಿಗೆ ಬಂದಾಗ ಫುಲ್ ದಾಡಿ ಬಿಟ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾತಾಡ್ತಾ ಇಲ್ಲ, ಮನೇಲಿ ಯಾರು ಮಾತಾಡ್ತಾ ಇಲ್ಲ, ಯಾಕಣ್ಣ ಅಂತಂದೆ. ನಂಗೆ ಮದುವೆ ಆಗೋಯ್ತಪ್ಪ ಅಂದೆ. ನಮ್ಮನ್ನೆಲ್ಲ ಕರೆದೇ ಇಲ್ಲ, ಮದುವೆ ಆದ ಅಂದೆ. ಅಯ್ಯೋ ನನ್ನ ಮಗನೇ, ಅಪ್ಪ ಅಮ್ಮನ್ನೇ ಕರೆದಿಲ್ಲ, ನಿನ್ನೆಲ್ಲಿಂದ ಕರೀಲಿ ಇದ್ರು. ಎಲ್ಲಿದ್ದಾರಣ್ಣ ಅಂತ ಅಂದಾಗ ಕರ್ಕೊಂಡು ಹೋಗ್ಬಿಟ್ಟವ್ರೆ ಅಂದೆ. ಎಲ್ಲಿಗೆ ಅಂದೆ, ಇದು ಲವ್ ಮ್ಯಾರೇಜ್ ಅಲ್ವಾ, ಅವ್ರ ಅಪ್ಪನ ಮನೆ ಕರ್ಕೊಂಡು ಹೋಗ್ಬಿಟ್ಟವ್ರೆ. ಸಡನ್ನಾಗಿ ಏನು ಫ್ಲ್ಯಾಶ್ ಆಯಿತು, ಪರಿಮಳ ಬಂದಿರಂಗಿದ್ದಾಳೆ, ಹೆಂಗಾದ್ರೂ ಮಾಡೋ ಒಂದು ಲೆಟರ್ಸ್ನ ಕೊಡಬೇಕು. ನಾನು ಇಷ್ಟು ದಿವಸ ಅವಳು ಸಿಕ್ತಾಗೆಲ್ಲ ಬರೆದಿರೋಂಥದ್ದೆಲ್ಲ ವಿಚಾರನ ನನ್ನ ಬಗ್ಗೆ ಎಲ್ಲ ಬರೆದಿಟ್ಟಿದ್ದೀನಿ, ಹೋಗಿ ಕೊಡಪ್ಪ ಅಂದರು. ಸ್ಟ್ರೈಟ್ ಹೋದೆ. ಅವ್ರ ಬ್ರದರ್ ಹೆಸರು ಸುಂದರ್ ಅಂತ. ಅಜ್ಜಿ ಬಂದರು, ಪಾಟಿ ಸುಂದರ್ ಇದ್ದಾರ ಅಂತಂದೆ. ಇಲ್ಲ ನೀನೇನಪ್ಪ ಅಂದರು, ಸುಂದರ್ ಫ್ರೆಂಡು ಅಂದೆ. ಇಲ್ಲಪ್ಪ ಅಂದರು, ನಮ್ಮ ಅತ್ತಿಗೆ ಕೂತಿದ್ದೆ, ನಾನು ಕರೆದೆ. ಅವ್ರು ಎದುರ್ಕೊಂಬಿಟ್ರು, ಇವು ಮನೆ ಹತ್ರ ಬಂದರೆ ಹೊಡಿತಾರೆ ಪಾಪ, ಚಿಕ್ಕ ಹುಡುಗ ಬೇಜಾರು ಒದಗಿದೆ ತಿನ್ಬಿಡ್ತಾನೆ ಅಂತ ಅವ್ರಿಗೆ ಭಯ. ನಾನು ಹೇಳಿದೆ, ಸೀದಾ ಒಳಗಡೆ ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಈ ಲೆಟ್ರನ್ನ ಓದಿ ಅಂತ ಹೇಳ್ಬಿಟ್ಟು ಸ್ಟ್ರೈಟ್ ಬಂದೆ. ಆ ಲೆಟ್ರ್ ಕೊಟ್ಟಿದ್ದು ಅವ್ರಿಗೆ ಬಹುಶಃ ಮತ್ತೆ ಅವರಿಬ್ಬರು ಒಂದಾಗುವಂಥ ಒಂದು ಕಾರಣ ಆಯ್ತಂತೆ. ರೈಟ್. ಅವನು ಅವನೇ ಹೋಗಿ ಲೆಟರ್ ಕೊಟ್ಬಿಟ್ಟು ಅವಾಗ ಇವಳು ಓದ್ತಾಳೆ. ಓದಿದ್ಮೇಲೆ ಈಕೆ ವಾಪಸ್ಸು ನಂಗೆ ಲೆಟರ್ ಬರೀತಾಳೆ. ಅವಾಗ ನಾನು ಮಾಯಸುಂದರದಲ್ಲಿದ್ದೆ, ನಮ್ಮ ಥಿಯೇಟರ್ ನೋಡ್ಕೊತಾ ಇದ್ದೆ. ಸೊ ನನಗೆ ಥಿಯೇಟರ್ಗೆ ಲೆಟರ್ ಹಾಕೋಳು. ಸೊ ನಾನು ಎವ್ರಿ ವೀಕ್ ಆ ಲೆಟರ್ ಕಾಯ್ತಾ ಇರುವೆ. ಅದಾದ್ಮೇಲೆ ನಾನು ಡಿಸೈಡ್ ಮಾಡ್ದೇನೋ ಇದೆಲ್ಲ ಸರಿ ಇಲ್ಲ, ಏನಾಗುತ್ತೆ ಫೇಸ್ ಮಾಡೋಣ ಅಂತ ಹೇಳಿ ಮುರಳಿ ಟ್ಯಾಂಡನ್ ಅಂತ ನನ್ನ ಫ್ರೆಂಡ್ ಒಬ್ಬ ಆಯ್ತಾ, ಅವನ ಹತ್ರ ನನ್ನ ಭಾವನೆ ಹಂಚ್ಕೊಂಡು ಏನು ಮಾಡೋಣ ಅಂತ. ಅವನು ಒಡ್ಡ ಅಂದರೆ ಒಡ್ಡ, ಬಾಗುರು ಎತ್ತಕೊಂಬಿಡೋಣ ಅಂತ ಅಂದ. ನಡೆಯಪ್ಪ ಹೋಗೋಣ ಅಂತೇಳಿ
ಟ್ರೈನಲ್ಲಿ ಹೋದ್ವಿ, ಟ್ರೈನಲ್ಲಿ ಕರ್ಕೊಂಡ್ಬಿಟ್ಟು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹಿಡಿದು ಯಾವುದೋ ಒಂದು ಬ್ಲ್ಯಾಕ್ ಟ್ಯಾಕ್ಸಿ ಇತ್ತು, ಸೀದಾ ಇವಳನ್ನ ಕರ್ಕೊಂಡು ಸೀದಾ ಮನೆಗೆ ಹೋದ್ವಿ. ನಮ್ಮಮ್ಮ ಇರಲಿಲ್ಲ, ನಮ್ಮಪ್ಪ ಬಿಡಿ ಹೊಡಿತಾ ಕೂತಿರು. ನಾನು ಹೇಳಿದೆ ನಮ್ಮಪ್ಪನ ಕ್ಯಾಚ್ ಹಾಕೊಬಿಡು, ಹೋಗಿ ಕಾಲಿಗೆ ಸಣ್ಣ ಮಾಡ್ಕೊಬಿಡು, ಆಮೇಲೆ ಸ್ವಲ್ಪ ಕನಿಕರ ಜಾಸ್ತಿ ನಮ್ಮಪ್ಪನಿಗೆ ಅಂತ. ಇದಕ್ಕೆ ಒಂದು ಚಿಕ್ಕ ಇಂಟರ್ಫಿಯರೆನ್ಸ್ ಏನಂದ್ರೆ, ನನಗೆ ಕನ್ನಡ ಅಷ್ಟು ಬರ್ತಾ ಇರ್ಲಿಲ್ಲ. ಸೊ ಬ್ಯಾಂಗ್ಳೂರ್ ಟು ಮಾಯ್ಸಂದ್ರ, ಇವರು ಮುರಳಿ ಟ್ಯಾಂಡನ್ ಇಬ್ರು ನನಗೆ ಟ್ರೈನಿಂಗ್ ಏನಂದ್ರೆ, ಮಾವ ಅವ್ರು ನೋಡಿದಾಗ ಮಾವ ನಮ್ಮನ್ನ ದೂರ ಮಾಡಬೇಡ, ಈ ಒಂದು ಸೆಂಟೆನ್ಸ್ ಹೇಳಕ್ಕೆ ಇಷ್ಟುದ್ದ ನನಗೆ ಟ್ರೈನಿಂಗ್ ಕೊಟ್ರು. ಹೋಗಿದ್ ಕೂಡಲೇ ನಾನು ಡೈರೆಕ್ಟ್ ಆಗಿ ಅವ್ರ ತಂದೆ ತಾಯಿನ ಯಾವತ್ತೂ ನೋಡಿಲ್ಲ, ಒಂದು ಫೋಟೋಲ್ ನೋಡಿದೆ. ಆ ಫೋಟೋಲಿ ನಮ್ಮ ಮಾವ ಎಷ್ಟು ಫೆರೋಷಿಯಸ್ ಆಗಿ ಕಾಣೋರಂದ್ರೆ, ಒಳ್ಳೆ ದಾಡಿ ಮೀಸೆ ಎಲ್ಲ ಬಿಟ್ಟು ಹೈಟ್ ಗೊತ್ತಾಗಲ್ವಲ್ಲ ಫೋಟೋ ಅಲ್ಲಿ. ಹೋಗಿದ ತಕ್ಷಣ ಬೆಲ್ ನೋಡಿದ್ರೆ ಇಷ್ಟು ಚಡ್ಡಿ ಹಾಕೊಂಡು ಬಂದ್ರು. ಕ್ಯೂಟ್ ಪರ್ಸನ್ ತರ ಇದ್ರಂದ್ರೆ ನನಗೆ ಅವ್ರು ನೋಡಿದ ತಕ್ಷಣ, ಆಮೇಲೆ ನಾನು ಲೈಫಲ್ಲಿ ಯಾರು ಚಡ್ಡಿಲಿ ನೋಡಿಲ್ಲ. ಲೈಕ್ ಹೋಗಿ ಮಾವನಿಗೆ ನಮಸ್ಕಾರ ಮಾಡುವಂತ ಎಲ್ಲ ಹೇಳ್ಕೊಟ್ರೆ ನಮ್ಮನ್ನು ದೂರ ಮಾಡಬೇಡಿ ಅಂತಲ್ವಾ, ಆ ಲೋಕಿಸಕ್ಕೆ ನಕ್ಬಿಟ್ಲು ಸಾಕು. ನೋಡಿಲ್ಲ ಹಂಗೆ. ನಮ್ಮ ಅಪ್ಪ ಅಲ್ಲ ಆಲ್ವೇಸ್ ಪಂಚೆ ಅಥವಾ ಪ್ಯಾಂಟ್ಸ್ ಅಲ್ವಾ, ನಾನು ಯಾರು ಪಟಾಪಟಿ ನೋಡೇ ಇಲ್ಲ. ದಟ್ಸ್ ಫಸ್ಟ್ ಟೈಮ್ ಐಮ್ ಸೀಯಿಂಗ್. ಹೋಗ್ಬಿಟ್ಟು ನಗಕ್ ಶುರು ಮಾಡ್ಬಿಟ್ಟು ಹಿಂದೆಯಿಂದ ಗಿಲ್ತವ್ರೆ. ಏನು ಐ ಫರ್ಗಾಟ್ ಮೈ ಡೈಲಾಗ್. ಬಟ್ ಎಂಥ ಜೆಂಟಲ್ಮ್ಯಾನ್ ಅಂದರೆ, ಐ ಆಲ್ವೇಸ್ ಟೆಲ್ ರಮೇಶ್, ಬಹುಶಃ ನನ್ನ ಲೈಫಲ್ಲಿ ಇಫ್ ಐ ಸೀನ್ ಸಮನ್ ಲೈಕ್ ಅ ಗಾಡ್ ಅಂದರೆ ಆ ಯಪ್ಪ ಇರಬೇಕು. ಅವರು ಬದುಕಿರೋವರೆಗೂ ಒಂದೇ ಒಂದು ದಿವಸ ಹಿ ಹ್ಯಾಸ್ ನಾಟ್ ಸ್ಪೋಕನ್ ಅ ವರ್ಡ್ ಅಗೇನ್ಸ್ಟ್ ಮೀ. ಸೊ ಸ್ವೀಟ್. ಇನ್ಫ್ಯಾಕ್ಟ್ ಬಹುಶಃ ಹೆಣ್ಮಕ್ಳನ್ನ ದೂರ ಮಾಡ್ಕೊಂಡ್ಬಿಡ್ತಾರೆ, ಇವ್ರಿಗಂತೂ 100 ಸರಿ ಕರೆದ್ಬಿಟ್ಟು ಸೈಡಲ್ಲಿ ಹೇಳೋರು, ನನ್ನ ಮಗನ ನಂಬೇಡ, ಅವ್ನು ಕಳ್ಳನ ಮಗ ಅಂತ. ಮದುವೆ ಆದ ನಂತರ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಡೇಸ್, ಯಾಕಂದ್ರೆ ಇವ್ರು ಇನ್ನೂ ಕೆಲಸ ಹುಡುಕ್ತಾ ಇದ್ರು. ಮಾವ ಅವರು ಬಚ್ಚಿಟ್ಬಿಟ್ಟು ಪಿಲ್ಲೋ ಕೆಳಗೆ ಒಂದು 50 ರೂಪಾಯಿ ಇಡೋರು, ಅವ್ನಿಗೆ ಹೇಳ್ಬೇಡ ಅಂತ. ನಾನು ಅಂದ್ಬಿಟ್ಟು ತಗೊಂಡೋಗಿ ಕೊಟ್ಬಿಡ್ತಾ ಇದ್ದೆ. ಅದಕ್ಕೆ ನಾನು ಕಾಸು ಕೊಡೋದು ನಿಲ್ಲಿಸ್ಬಿಟ್ರು, ನೀನು ಕೊಟ್ಟರೆ ಎತ್ಕೊಂಡೋಗಿ ಅವ್ನಿಗೆ ಕೊಡ್ತೀಯ ಅಂತ. ಬಟ್ ಈ ಸಚ್ ಅ ಸ್ವೀಟ್ ಹಾರ್ಟ್, ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಬಹುಶಃ ಇಫ್ ಹಿ ವಾಸ್ ಅಲೈವ್ ಟುಡೇ, ಹಿ ವಾಸ್ ಹಿಯರ್ ಅಂದ್ರೆ he would have been so proud ಅಂದ್ರೆ I don't know. ರೈಟ್. ನವರಸ ನಾಯಕನ ಜೀವನದ ಕೆಲವು ರಸಗಳನ್ನ ಮಾತ್ರ ಇವತ್ತು ನೋಡಿದೀವಿ. ನವರಸಗಳನ್ನ ನಾಳೆ ನೋಡೋಣ. See you tomorrow, same time, same program. This is Oppo Camera Phones Weekend with Ramesh, Season 3 fragrance partner Fog perfumed deodorant. Associate sponsors Vasu Agarbattis, GRB Tupa, Ummudi Bangaru Jewelers ಮತ್ತು Walkmate Footwear. Catch you tomorrow.